ನ ಕುಮಾರ ಸಂಭವ ಮಹಾಕಾವ್ಯದ ಸ್ವಾರಸ್ಯಾನುಭವದ ಮಾಲಿಕೆಯ 4ನೇ ದಿವಸಕ್ಕೆ ಸ್ವಾಗತ. ಹಾಗೆಯೇ ಇಂದು ನಾಳೆ ನಾಡದ್ದು ಯಾವ ನರಕ ಚತುರ್ದಶಿ ಮತ್ತು ಲಕ್ಷ್ಮೀ ದರ್ಶ ಅಂದರೆ ಅಮಾವಾಸ್ಯೆ ಹಾಗೂ ಬಲಿ ಪ್ರತಿಪತ್, ಅದಕ್ಕೆ ಗೋವತ್ಸ ಪ್ರತಿಪತ್ ಅಂತ ಕೂಡ ಹೇಳ್ತಾರೆ. ಉತ್ತರ ಕನ್ನಡ, ಮಲೆನಾಡು ಈ ಕಡೆಯೆಲ್ಲ ಗೋಪೂಜೆಯನ್ನು ಮಾಡ್ತಾರೆ. ಆಮೇಲೆ ಅದಕ್ಕಿಂತ ಮುಂದೆನೇ ನೆನ್ನೆಯೇ ನೀರು ತುಂಬ ಹಬ್ಬ ಆಗಿತ್ತು, ಅದನ್ನು ಕುಕ್ಕುರ ತ್ರಯೋದಶಿ ಅಂತ ಕರೀತಾರೆ. ನಾಯಿಗಳಿಗೆ ಹಬ್ಬ ಆವತ್ತು, ಸಾಕು ನಾಯಿಗಳನ್ನು ಗೌರವದಿಂದ ಪ್ರೀತಿಯಿಂದ ಕಾಣತಕ್ಕಂಥದ್ದು ಅಂತ. ನಮ್ಮ ಸನಾತನ ಧರ್ಮದ ಮಹನೀಯತೆಯೆಲ್ಲ ಈ ಥರದ ಹಬ್ಬಗಳಲ್ಲಿ ಯಥೇಷ್ಟವಾಗಿ ತೋರುತ್ತೆ. ಆ ಹಬ್ಬಗಳಿಗೆ ಶುಭಾಶಯ. 3ನೇ ಸರ್ಗಕ್ಕೆ ಬರ್ತಾ ಇದ್ದೀವಿ. ಕುಮಾರ ಸಂಭವದ 3ನೇ ಸರ್ಗ ಅತ್ಯುತ್ತಮವಾದಂಥ ಭಾಗಗಳಲ್ಲಿ ಒಂದು. ಜಗತ್ ಸಾಹಿತ್ಯದಲ್ಲಿಯೇ ಹೆಸರು ಪಡೆದಿರತಕ್ಕಂಥ ಭಾಗ. ಪಾಶ್ಚಾತ್ಯರಂತೂ ಈ ಒಂದು ಸರ್ಗದ ಸ್ವಾರಸ್ಯವನ್ನು ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಅಂದರೆ, ಇಡೀ ಕಾವ್ಯವೇ ಈ ಸರ್ಗ ಆದಮೇಲೆ ನಿಸ್ಸಾರ ಆಗಿಬಿಡುತ್ತೆ ಅಂತ ಹೇಳೋ ಮಟ್ಟಕ್ಕೆ ಹೊರಟೋಗಿದ್ದಾರೆ. ರೈಡರ್ ಮತ್ತು ಗೋಲ್ಡ್ ಸ್ಟಕ್ಕರ್, ಅರ್ಥರ್ ಬೆರಿಡೆಲ್, ಕೀತ್ ಇಂಥವರೆಲ್ಲ ಮುಂದೆ ಅದು ಸಪ್ಪೆ ಅಂತ ಅನಿಸಿಬಿಡುತ್ತದೆ ಅಂತ. ಆದರೆ ವಸ್ತುತಃ ಇಲ್ಲ, ತುಂಬ ಚೆನ್ನಾಗಿದೆ. ಅವರು ಹಾಗೆ ಭಾವಿಸೋದಕ್ಕೆ ಮುಖ್ಯ ಕಾರಣ ಏನಂದರೆ, 3ನೇ ಸರ್ಗದ ಕೊನೆಯಲ್ಲಿ ಮನ್ಮಥ ಸುಟ್ಟು ಬೂದಿಯಾಗಿಬಿಡ್ತಾನೆ, ಶಿವ ಅವನನ್ನು ದಹಿಸ್ತಾನೆ, ಅಂತರ್ಧಾನವಾಗ್ತಾನೆ. ಪಾರ್ವತಿ ಹತಾಶಳಾಗಿ ನಿರಾಶಳಾಗಿ ತವ್ರ ಮನೆಗೆ ಬಂದುಬಿಡ್ತಾಳೆ ಹತ್ಕೊಂಡು. ಅವರಿಗೆ ಟ್ರ್ಯಾಜಿಕ್ ಎಂಡಿಂಗ್ ಬಹಳ ಇಷ್ಟ. ಆ ಕ್ಲೈಮ್ಯಾಕ್ಸಲ್ಲಿ ಶಾಕ್ ಆಗಿಬಿಡಬೇಕು, ಎಲ್ಲ ಕಲ್ಪನೆಗಳು ಕನಸುಗಳು ಶ್ಯಾಟರ್ ಆಗಿಬಿಡಬೇಕು ಅಂತ ಆ ದೃಷ್ಟಿ. ಅದರಿಂದಲೇ ಅವರು ಶಾಕುಂತಲವನ್ನು ಕೂಡ 5ನೇ ಅಂಕಕ್ಕೆ ಮುಗಿಸಿದರೆ ತುಂಬ ಒಳ್ಳೆಯದು ಅಂತ. ಶಕುಂತಲೆಯನ್ನು ದುಷ್ಯಂತ ನಿರಾಕರಿಸಿಬಿಡ್ತಾನೆ. ಅವಳು ಎದೆ ಬಡ್ಕೊಂಡು ಬೀದಿಗೆ ಬಿದ್ದು ಕಡೆಗೆ ಭಗವತಿ ವಸುಧೆ ಮೇ ವಿವರಂ ದೇಹಿ ಅಂತ ಹೇಳಿ ಅವಳು ಗೋಳಾಡುವಂಥದ್ದೆಲ್ಲ ಬರುತ್ತದೆ. ಅದೊಂದು ಟ್ರ್ಯಾಜಿಕ್ ಆಗಿರಬೇಕು ಪರಿಣಾಮ ಅಂತ ಹೇಳಿಬಿಟ್ಟು. ಆದರೆ ನಮ್ಮಲ್ಲಿ ಟ್ರ್ಯಾಜಿಡಿ ಅನ್ನುವ ಕಾನ್ಸೆಪ್ಟೇ ಇಲ್ಲ. ಅಮಂಗಳ ಅಂತ ಯಾಕೆ, ದುರಂತ ಅನ್ನುವುದು ಯಾಕೆ, ನಮ್ಮಲ್ಲಿ ಮಂಗಳಾಂತ ಅನ್ನುವುದಾಗಬೇಕು. ಒಂದು ಜನ್ಮದಲ್ಲಲ್ಲದೇ ಇದ್ದರೆ ಮತ್ತೊಂದು ಜನ್ಮದಲ್ಲಿ ಉಂಟು. ಈ ರೀತಿಯಾದ ಮಾಂಗಲಿಕವಾದ ಕಲ್ಪನೆ, ಜನ್ಮ ಜನ್ಮಾಂತರಗಳ ಕಲ್ಪನೆ, ಕಡೆಗೂ ಒಳಿತೇ ಗೆಲ್ಲಬೇಕು ಅನ್ನುವ ಭರವಸೆ, ಇದೆಲ್ಲ ಹಾಗೆ ಮಾಡಿದೆ. ಅಂತಹ ಶೇಕ್ಸ್ಪಿಯರ್ ಕೂಡ ತನ್ನ ಜೀವನದ ಅಂದರೆ ಸಾಹಿತ್ಯ ಜೀವನದ ಆರಂಭದಲ್ಲಿ ಹಿಸ್ಟಾರಿಕಲ್ಸ್ ಅಂತ, ಟ್ರ್ಯಾಜಿಡೀಸ್ ಅಂತ ಹಾಗೆಲ್ಲ ಬರೆದವನು. ಮಧ್ಯದ ಒಂದು ಕಾಲದಲ್ಲಿ ಆ ಟ್ರ್ಯಾಜಿಡಿಗಳಿಗೆ ಹೆಚ್ಚು ಬೆಲೆ ಕೊಟ್ಟವನು. ಮೊದಲು ಹಿಸ್ಟಾರಿಕಲ್ಸ್, ಕಾಮಿಡಿ ಮತ್ತು ಕೆಲವೊಂದು ಟ್ರ್ಯಾಜಿಡಿ ಬರೆದು ಮಧ್ಯಯುಗದಲ್ಲಿ ಅಂದರೆ ತನ್ನ ಪ್ರೈಮ್ ಪೀರಿಯಡಲ್ಲಿ ಗ್ರೇಟ್ ಟ್ರ್ಯಾಜಿಡೀಸ್ ಎಲ್ಲ ಬರೆದದ್ದು. ಕಟ್ಟ ಕಡೆಗೆ ಟ್ರ್ಯಾಜಿ ಕಾಮಿಡೀಸ್ ಅಂತ ಹೇಳುವಂಥ ವಿಂಟರ್ ಸ್ಟೇಲ್ ಮೊದಲಾದವುಗಳಿಂದ ಮೊದಲುಗೊಂಡು ಯಾವ ಪ್ರಸಿದ್ಧವಾದಂಥ ಟೆಂಪೆಸ್ಟ್ ಇದೆ ಅಲ್ಲಿವರೆಗೂ ಬಂದನಲ್ಲ. ಹಾಗೆ ನೋಡಿದಾಗ ಅಲ್ಲಿ ಕೂಡ ಈ ಮಾಂಗಲಿಕವಾದ ಅಂತ್ಯ ಒಂದು ವಿಶಿಷ್ಟತೆ ಅನ್ನುವ ಭಾವ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಮಹಾಕವಿ ದರ್ಶನದಲ್ಲಿ ಉಂಟು. ಹೋಮರ್ನಂಥ ಮಹಾಕವಿ ಇಲಿಯಡ್ನ ಒಂದು ವಿಷಾದ ಛಾಯೆಯ ಕಾವ್ಯದ ಬಳಿಕ ತುಂಬ ಪ್ರೀತಿ ವಿಶ್ವಾಸಗಳ, ಭರವಸೆಯ, ಬದುಕಿನ ಆತ್ಮೀಯತೆಯ ಸುಖಾಂತವನ್ನು ಉಳ್ಳಂಥ ಅಥವಾ ಮಂಗಲಾಂತವನ್ನು ಉಳ್ಳಂಥ ಒಡಿಸ್ಸಿ ಕಾವ್ಯವನ್ನು ಬರೆದನಲ್ಲ. ಕೆಲವರು ವಿಮರ್ಶಕರಂತೂ ಈ 2 ಕಾವ್ಯಗಳನ್ನು ಇಬ್ಬರು ಬರೆದಿರಬೇಕು, ಒಬ್ಬನೇ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅದೆಲ್ಲ ಸುಳ್ಳು. ಏಕೆಂದರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯನ್ನು, ಮಲೆಗಳಲ್ಲಿ ಮದುಮಗಳನ್ನು, ಕಾದಂಬರಿಗಳನ್ನು ಬರೆದಂಥ ಕುವೆಂಪು ಅವರಿಗೆ ರಾಮಾಯಣ ದರ್ಶನದಂಥ ಕಾವ್ಯ ಬರೆಯೋಕ್ಕೆ ಆಗಲಿಲ್ವ? ಸಾಧ್ಯ ಇದೆ. ಗೃಹಭಂಗವನ್ನು ಬರೆದಂಥ ಭೈರಪ್ಪನವರಿಗೆ ಸಾರ್ಥವನ್ನು ಅಥವಾ ಆವರಣವನ್ನು ಬರೆಯೋಕ್ಕಾಗತ್ತೆ ಅಂದರೆ ಯಾಕೆ ಆಗಬಾರ್ದು? ಮಾಲವಿಕಾಗ್ನಿಮಿತ್ರ ಬರೆದಂಥ ಕವಿ ರಘುವಂಶವನ್ನು ಬರೆದಿದ್ದಾನೆ ಅಂದರೆ ಸಾಕಲ್ಲ, ಗೊತ್ತಾಗುತ್ತೆ. ಅದರಿಂದ ಪ್ರತಿಭೆಗೆ ಅವಕಾಶ ಇರುತ್ತೆ, ನಾವು ಅದನ್ನು ಗಮನಿಸಬೇಕು. ಸಂಭವನೀಯತೆಯನ್ನು ನಿರಾಕರಿಸೋಕ್ಕೆ ಆಗೋಲ್ಲ. ಇರಲಿ. 3ನೇ ಸರ್ಗ ನಮ್ಮ ಭಾರತೀಯ ಕವಿಗಳ ದೃಷ್ಟಿಯಿಂದಲೂ ತುಂಬ ಪ್ರಶಂಸನೀಯವಾಗಿದೆ. ಉದಾಹರಣೆಗೆ ಆನಂದವರ್ಧನ ಈ 3ನೇ ಸರ್ಗದಲ್ಲಿ ಪಾರ್ವತಿಯ ಸೌಂದರ್ಯ ವರ್ಣನೆಯನ್ನು ಕುರಿತಂತೆ ಮತ್ತು ಕಾಮದಹನದ ಪೂರ್ವದಲ್ಲಿ ಅವನ ಮನಸ್ಥಿತಿ ಏನಿತ್ತು ಕಾಮನದು ಅದನ್ನು ಕುರಿತಂತೆ ತುಂಬ ಒಳ್ಳೆಯ ಒಳನೋಟದ ಮಾತುಗಳನ್ನು ಆಡ್ತಾನೆ. ಕವಿ ಪ್ರತಿಭೆ ಹೇಗೆ ದುಡಿದಿದೆ ಅನ್ನುವುದನ್ನು ವರ್ಣಿಸ್ತಾನೆ. ಅಲ್ಲಿಂದ ಆರಂಭವಾಗಿ ಭಾರತೀಯ ಕಾವ್ಯ ಮೀಮಾಂಸಕರು
ಮತ್ತು ಸಹೃದಯರು ಈ ಕಾವ್ಯ ಎಷ್ಟು ದೊಡ್ಡದು ಅನ್ನುವುದನ್ನು ಗಮನಿಸ್ತಲೇ ಬಂದಿದ್ದಾರೆ. 3ನೆಯ ಸರ್ಗದ ಅನೇಕ ಸ್ವಾರಸ್ಯಕರಿಯಾದಂಥ ಭಾಗಗಳು ಆಲಂಕಾರಿಕರ ಗ್ರಂಥಗಳಲ್ಲಿ, ಸುಭಾಷಿತಗಳಲ್ಲಿ ಮತ್ತೆ ಮತ್ತೆ ಉದ್ಧೃತಗೊಂಡಿವೆ. ಇರಲಿ, ಮನ್ಮಥ ಇಂದ್ರನ ಬಳಿ ಬರ್ತಾನೆ. ಇಂದ್ರಿಯದ ಒಡೆಯ ಇಂದ್ರ ಮತ್ತು ಇಂದ್ರಿಯಗಳನ್ನು ಕ್ಷೋಭೆಗೊಳಿಸುವ ಬಯಕೆಯ ಒಡೆಯ ಮನ್ಮಥ. ಇವರಿಬ್ಬರೂ ಬಂದರೆ ಇನ್ನೇನು ಬೇಕು? ತಸ್ಮಿನ್ ಮಘೋನಸ್ತ್ರಿದಶಾನ್ವಿಹಾಯ ಸಹಸ್ರಮಕ್ಷಣಾಂ ಯುಗಪತ್ಪಪಾತ ಪ್ರಯೋಜನಾಪೇಕ್ಷಿತೆಯ ಪ್ರಭೂಣಾಂ ಪ್ರಾಯಶ್ಚಲಂ ಗೌರವಮಾಶ್ರಿತೇಷು. ಮನ್ಮಥ ಬಂದ ತಕ್ಷಣ ಇಂದ್ರನ 1000 ಕಣ್ಣುಗಳು ಅವನ ಮೇಲೆ ಒಟ್ಟಿಗೆ ಬಿದ್ದುಬಿಟ್ವಂತೆ. ತಥೋ ಮಂದ ನಿಲೋದ್ಧೂತ ಕಮಲಾಕರ ಶೋಭಿನ ಗುರುಂ ನೇತ್ರ ಸಹಸ್ರೇಣ ನೋದಯಾಮಾಸ ವಾಸವಃ ಅಂತ ಯಾವುದು ಹಿಂದೆ ನಾವು ನೋಡಿದ್ವಿ ನೆನ್ನೆ ಪದ್ಯ. ಆ ಬೃಹಸ್ಪತಿಯನ್ನು 1000 ಕಣ್ಣುಗಳಿಂದ ಇಂದ್ರ ನೋಡದ ಅಂತ. ಆದರೆ ಆ ಓರೆಯಾಗಿತ್ತು ಕಣ್ಣೋಟ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಅದು ಕಟಾಕ್ಷ ಬಿದ್ದದ್ದು. ಇಲ್ಲಿ ಕಟಾಕ್ಷವಲ್ಲ, ಸಾಕ್ಷಾತ್ ವೀಕ್ಷಣ. ಅದು ತುಂಬ ಅಪಾಯಕಾರಿ. ಪ್ರಭು ದೃಷ್ಟಿ ನೇರವಾಗಿ ಬೀಳಬಾರದು ಅಂತ ಶಾಸ್ತ್ರ. ಯಾಕೆಂದರೆ ರಾಜರುಗಳು ನೇರವಾಗಿ ನೋಡಿಬಿಟ್ರೆ ನಮ್ಮನ್ನು ಇನ್ಯಾತಕ್ಕೋ ಮತ್ತಾವುದಕ್ಕೋ ಬಳಸ್ಕೊಂಡು ಬಿಡಬಹುದು. ಪ್ರಭುದೃಷ್ಟಿಯ ಒಂದು ನೇರ ಅಟಕಾಯಿಸುವಿಕೆ ಎಂಥದ್ದು ಅಂತಂದರೆ, ನಮ್ಮಲ್ಲಿ ಇಲ್ಲದ ಸದ್ಗುಣಗಳನ್ನು ಕಂಡು ದೊಡ್ಡ ಬಾಧ್ಯತೆ ಕೊಟ್ಟು ನಮ್ಮಿಂದ ಅದಾಗದೇ ಇದ್ದರೆ ಒದ್ದಾಡುವಂಥದ್ದು. ಅಥವಾ ನಮ್ಮಲ್ಲಿ ಅಲ್ಪವಾದಂಥ ದೋಷವೋ ಲೋಪವೋ ಇದ್ದರೆ ಅದು ತುಂಬ ದೊಡ್ಡದಾಗಿ ಭೂತಕನ್ನಡಿಯಲ್ಲಿ ಇಟ್ಟಂತೆ ಆಗಿ ಕಂಡು ನಮ್ಮನ್ನು ಹೀಗಳೆದು ನೂಕಿ ನಿಸ್ಸಾರ ಮಾಡುವಂಥದ್ದು. ಇದು ಯಾವುದೂ ಸಾಧ್ಯ ಅಂತ. ದೇವರನ್ನು ಅದಕ್ಕೆ ನೇರವಾಗಿ ಎದುರಿಗೆ ನೋಡಬಾರದು ಅಂತ, ಪಕ್ಕದಲ್ಲಿ ನೋಡಬೇಕು ಅಂತ. ಅದಕ್ಕೊಂದು ವ್ಯಾವಹಾರಿಕವಾದ ಅನುಕೂಲತೆ ಇರಬಹುದು. ನೇರವಾಗಿ ಭಕ್ತ ಶಿಖಾಮಣಿಗಳು ದೇವರ ಮುಂದೆ ನಿಂತು ಬಿಟ್ಟರೆ ಹಿಂದಿರೋರ ಗತಿ ಏನು? ಅದಕ್ಕೆ ಎರಡೂ ಕಡೆ ಸಾಲಾಗಿದ್ದರೆ ಓರೆಗಣ್ಣಿನ ನೋಟ ಇವರಿಗೂ ಸಿಗುತ್ತೆ, ಆ ದೇವರಿಗೂ ಸಿಗುತ್ತೆ. ಇಲ್ಲಾದರೆ 1000 ಕಣ್ಣುಗಳು ಮೇಲೆ ಬಿತ್ತಲ್ಲ. ಅದಕ್ಕೆ ಕವಿ ಒಂದು ಸುಂದರವಾದಂಥ ಅರ್ಥಾಂತರನ್ಯಾಸವನ್ನು ಹೇಳ್ತಾನೆ. ಪ್ರಯೋಜನಾಪೇಕ್ಷಿತೆಯ ಪ್ರಭೂಣಾಂ ಪ್ರಾಯಶ್ಚಲಂ ಗೌರವಮಾಶ್ರಿತೇಷು. ಪ್ರಯೋಜನ ಅನ್ನುವುದು ಯಾವುದಿರುತ್ತೆ ಅದಕ್ಕೆ ತಕ್ಕಂತೆ ಒಡೆಯರ ದೃಷ್ಟಿಗಳು ಬೀರುತ್ತವೆ ಅಂತ. ಈಗ ಮನ್ಮಥನಿಂದ ಸಿಕ್ಕಾಪಟ್ಟೆ ಪ್ರಯೋಜನ ಆಗಬೇಕಾಗಿದೆ. ಶಿವನ ತಪೋಭಂಗ ಆಗಬೇಕು, ಪಾರ್ವತಿಯನ್ನು ಅವನು ಒಲಿಯಬೇಕು. ಅದಕ್ಕಾಗಿ ಇವನು 1000 ಕಣ್ಣುಗಳನ್ನು ಬಿಟ್ಟು ಅವನ ಕಡೆಗೆ ನೋಡ್ದ. ಇಂದ್ರ 1000 ಕಣ್ಣು ಬಿಟ್ಟು ನೋಡ್ದ, ಕಳಿಸಿಕೊಟ್ಟ. ಶಿವ 1 ಕಣ್ಣು ಬಿಟ್ಟು ನೋಡ್ದ, ಅಳಿಸಿಯೇ ಬಿಟ್ಟ ಅನ್ನುವುದನ್ನು ಕಂಡಾಗ ಈ ಸರ್ಗದ ಆದ್ಯಂತಗಳಲ್ಲಿ ಎಂಥ ಮಾರ್ಮಿಕತೆ ಇದೆ. ಅದೂ ನೋಟವೇ, ಇದೂ ನೋಟವೇ. ಕಾಳಿದಾಸನ ಲೋಕಾನುಭವ ಕೂಡ ಇಲ್ಲಿ ಕಾಣಿಸುತ್ತೆ. ಅರ್ಥಾಂತರನ್ಯಾಸದ ಒಂದು ಸ್ವಾರಸ್ಯ ಅಂದರೆ ಅದೇ ಗಾಢವಾದ ಲೋಕಾನುಭವ. ಸುಮ್ಮನೆ ಮೇಲ್ಮೇಲೆ ನೋಟದ ಜೀವನ ಇದ್ದರೆ, ಆ ಜೀವನದ ದೃಷ್ಟಿ ಇದ್ದರೆ ಈ ಮಟ್ಟದ ಕವಿತೆಯನ್ನು ಬರೆಯೋಕ್ಕಾಗೋಲ್ಲ. ಕಾರಣ ಇಷ್ಟೇ, ಸೇವಕರ ಮೇಲೆ ಪ್ರಭುಗಳ ದೃಷ್ಟಿ ಪ್ರಯೋಜನಕ್ಕೆ ತಕ್ಕಂತೆ ಬದಲಾಗುತ್ತದೆ ಎನ್ನುವುದು ಎಷ್ಟು ಜೀವನಾನುಭವದ ಪಾಕ ಇದ್ದಾಗ ಬರುವಂಥದ್ದು. ಕಾಳಿದಾಸ ಆ ಸ್ಥಾನಗಳಲ್ಲಿ ಇದ್ದವನು. ಪಂಪನಂಥ ಕವಿ ಹೇಳ್ತಾನಲ್ಲ, ಓಲಗಿಸಿ ಬಾಳುವುದು ಕಷ್ಟ ಮಿಳಾಧೀನಾಥರ. ರಾಜರುಗಳನ್ನು ಓಲೈಸಿಕೊಂಡು ಬಾಳುವುದು ಬಹಳ ಕಷ್ಟ. ಮುದ್ರಾರಾಕ್ಷಸದಲ್ಲಿ ನಾವು ನೋಡಿದ್ವಿ, ಕಷ್ಟ ರಾಜಸೇವಾ ಅಂತ ಅನ್ನುವ ಮಾತು. ಭೇತವ್ಯಂ ನೃಪತೇಹೇ ತತಃ ಪರಿಜನೈಹಿ. ಎಲ್ಲರಿಂದಲೂ ಕೂಡ ಹೆದರ್ಕೊಳ್ಬೇಕಾದುದು ಇದೆ. ತದ್ವಲ್ಲಭಾತ್, ರಾಜನ ವಲ್ಲಭ ಚಮಚಾರಗಳು ಶೇಲಾಗಳು ಅವರಿಂದ ಎಲ್ಲ ನಾವು ಹೆದರಬೇಕಾಗುತ್ತದೆ ಅಂತ. ಕಾಳಿದಾಸನಿಗೆ ಇವೆಲ್ಲದರ ಅನುಭವ ಅರಿವು ಇದೆ. ಮತ್ತು ಅದನ್ನು ಕಾವ್ಯದಲ್ಲಿ ರಸೋಚಿತವಾಗಿ ಉಳಿಸಿ ಮತ್ತು ಅದರ ಮೂಲಕವಾಗಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಯ ತರಂಗಗಳನ್ನು ಹೊಮ್ಮಿಸಬಲ್ಲಂಥ ಧೈರ್ಯ, ಔಚಿತ್ಯ, ವೇದಿತ್ವ ಇದೆ. ಸಾಮಾನ್ಯವಾಗಿ ಆಧುನಿಕ ಕವಿಗಳೇನು ಮಾಡ್ತಾರೆ, ತಮ್ಮ ಭಾವನೆಗಳನ್ನು ಹಸಿ ಹಸಿಯಾಗಿ ಹಾಕಿಬಿಡ್ತಾರೆ. ಯಾಕೆಂದರೆ ಇದು ಡೆಮಾಕ್ರಸಿ ತಾನೆ, ಏನೂ ಹೇಳಿಬಿಟ್ಟು ದಕ್ಕಿಸಿಕೊಳ್ಳಬಹುದು. ಆದರೆ ಕಾಳಿದಾಸನಂಥವರು ಬೇರೆ ರಾಜರುಗಳಿಗೆ ಆಶ್ರಿತರಾಗಿ ಬಾಳಬೇಕಾದ ಸಂದರ್ಭ ಬಂದಾಗಲೂ ಸ್ವಂತಿಕೆಯನ್ನು ಬಿಡದೆ, ಸತ್ಯವನ್ನು ಬಿಡದೆ, ಹಾಗೆಂತ ನಯವನ್ನು ಕೂಡ ದೂರ ಮಾಡದೆ ವರ್ತಿಸಿದ್ದಿದೆಯಲ್ಲ, ಅದು ಮಹಾ ಪ್ರಶಂಸನೀಯವಾದದ್ದು. ಸವಾಸವೇನಾಸನ ಸನ್ನಿಕೃಷ್ಟಂ ಇತೋ ನಿಷೀದೇತಿ ವಸಿಷ್ಠ ಭೂಮಿ ಭರ್ತುಃ ಪ್ರಸಾದಂ ಪ್ರತಿನಿಂದ್ಯ ಮೂರ್ಧ್ನ ವಕ್ತುಂ ಮಿತಃ ಪ್ರಾಕ್ರಮತೆ ವಕ್ತುಂ ಮಿತಃ ಪ್ರಾಕ್ರಮತೈವ ಮೇನಂ.
ಇಂದ್ರ ಪಕ್ಕದಲ್ಲಿಯೇ ಕೂಡಿಸಿಕೊಂಡಂತೆ. ಸ ವಾಸವೇನ ಆಸನ ಸನ್ನಿಕೃಷ್ಣಂ, ಹತ್ತಿರದಲ್ಲಿ ಬರಮಾಡಿಕೊಂಡು ಪಕ್ಕದಲ್ಲಿಯೇ ಕೂತುಕೋ ಅಂತ ಹೇಳ್ತಾನೆ. ಅವನಿಗೆ ಜಾಗ ಬಿಟ್ಟುಕೊಟ್ಟು ಇದೋ ಸೀಟ್ ಅಂತ ತಟ್ಟಿ ತೋರಿಸ್ತಾನೆ. ಮತ್ತು ಇವನು ಕೂಡ ಆ ಯಜಮಾನನ ಒಡೆಯನ ಅನುಗ್ರಹವನ್ನು ತಲೆಯಿಂದಲೇ ಬಾಗಿ ಸ್ವೀಕರಿಸಿ ಭರ್ತುಃ ಪ್ರಸಾದಂ ಪ್ರತಿನಂದ್ಯ ಮೂರ್ಧ್ನ, ತಲೆಯಲ್ಲಾಡಿಸಿ ವೆಲ್ ನಾನು ಬಂದು ಕೂತ್ಕೋತೀನಿ ಅಂಥೇಳಿ ಕೂತ್ಕೋತಾನೆ ಅಂತ ಈ ಬಾಡಿ ಲ್ಯಾಂಗ್ವೇಜ್ ಕವಿ ಕೊಡುವುದು ಬಹಳ ಮುಖ್ಯ. ಕಾವ್ಯ ಕಿವಿಗಿರುವಂಥದ್ದು, ಇದು ಶ್ರವ್ಯ ಕಾವ್ಯ, ಆದರೆ ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ವರ್ಣನೆ ಬರಬೇಕಾಗುತ್ತದೆ. ಇಲ್ಲಿ ಬಾರಯ್ಯ ಕೂತ್ಕೊ ಅಂತ ಕೈ ಚಾಚಿ ತೋರಿಸುವಂಥದ್ದು, ಹಾಗೆ ಇವನು ತಲೆಯಲ್ಲಾಡಿಸಿ ಅಲ್ಲಿಗೆ ಹೋಗಿ ಉತ್ಸಾಹದಿಂದ ಕೂತ್ಕೊಳ್ಳುವುದು, ಇದೆಲ್ಲ ಇರುವಂಥ ಸ್ವಾರಸ್ಯ. ಆಮೇಲೆ ಆರಂಭ ಮಾಡ್ತಾನೆ ವಕ್ತುಂ ಮಿತಃ. ಮಿತಃ ಅನ್ನುವ ಮಾತು ನೋಡಿ, ಅನ್ಯೋನ್ಯವಾಗಿ ಮಾತಾಡೋದಕ್ಕೆ ಆರಂಭಿಸಿದ ಅಂತ. ಅಂದರೆ ಎಲ್ಲರನ್ನೂ ಸಾಮಾನ್ಯ ಮಾತಾಡಿಸುವಂತೆ ಅಲ್ಲದೆ ಹತ್ತಿರಕ್ಕೆ ಬಂದ ಮೇಲೆ ಅಡ್ರೆಸ್ಸಿಂಗ್ ಹಿಮ್, ಅವನ ಕಣ್ಣಲ್ಲಿ ಕಣ್ಣಿಟ್ಟು ಬೆನ್ನ ಮೇಲೆ ಕೈ ಹಾಕಿ ಅವನನ್ನೇ ಉದ್ದೇಶಿಸಿ ಆತ್ಮೀಯವಾಗಿ ಮಾತಾಡುವುದು. ರಹಸ್ಯ ಅನ್ನುವ ಅರ್ಥ ಕೂಡ ಬರುತ್ತೆ. ಹಾಗೆ ಮಾತಾಡಿದ್ದು ಮಿಥೋನ್ಯೋನ್ಯಂ ರಹಸ್ಯಂ ಅಂತ ಅಮರಕೋಶದಲ್ಲಿ ಬರುವಂಥದ್ದು ಶಬ್ದ. ಆದರೆ ಈ ಮಿಥ ಇದೆಯಲ್ಲ, ಅದು ಮಿಥ್ಯಾನೂ ಆಗಿಬಿಡುತ್ತೆ. ಮಿಥ ಶಬ್ದದಿಂದಲೇ ಮಿಥ್ಯಾ ಬಂದದ್ದು. ಅಂದರೆ ಇಷ್ಟ ಅನ್ಯೋನ್ಯವಾಗಿ ಮಾತಾಡೋದು ತನ್ನ ಲಾಭಕ್ಕಾಗಿ ಪ್ರಭು, ಇವನಿಗೇನು ಅದರಿಂದ ಉದ್ಧಾರ ಇಲ್ಲ. ಆದರೆ ಇಂದ್ರ ಬಂದು ಕೇಳಿದ ತಕ್ಷಣ ಮನ್ಮಥ ಬಾಯಿ ಬಿಡೋದು ನೋಡಿ, ಇದು ಬಹಳ ಲೋಕಕ್ಕೆ ಪಾಠವಾಗಬೇಕಾದಂಥ ಸಂದರ್ಭ. ಯಾಕೆಂದರೆ ನಾವು ಯಾರನ್ನಾದರೂ ದೊಡ್ಡವರನ್ನ ಕಂಡಾಗ ಅವರು ಮಾತಾಡಿಸೋದಕ್ಕೆ ಮುಂಚೆನೇ ತಾವು ಬರಮಾಡಿಕೊಂಡ್ರಿ, ಏನು ಮಾಡಬೇಕು ಕೆಲಸ, ಎಂಥದ್ದಾಗಬೇಕು ಹೇಳಿ ಅಂತ ಆ ಶಿಷ್ಟತೆಗೆ ಅಲ್ಲಿಗೆ ನಿಲ್ಲದೆ ಆ ಕೆಲಸ ಮಾಡಬೇಕೇ ಹೇಳಿ, ಈ ಕೆಲಸ ಮಾಡಬೇಕೇ ಹೇಳಿ, ಅವ್ರ ತಲೆ ಮೇಲೆ ಕೈ ಇಡಬೇಕೇ ಹೇಳಿ, ಈ ಥರದ್ದೆಲ್ಲ ಶುರುವಾಗುತ್ತೆ. ಭಾಸನ ದೂತವಾಕ್ಯದಲ್ಲಿ ಬರುತ್ತಲ್ಲ, ಸುದರ್ಶನವನ್ನು ಜ್ಞಾಪಿಸಿಕೊಡ್ತಾನೆ ಕೃಷ್ಣ. ಕಿಮ್ಮೇರು ಮಂದರ ಕುಲಂ ಪರಿವರ್ತಯಾಮಿ, ನಾನೇನು ಮೇರು ಪರ್ವತವನ್ನು ಅಲ್ಲಾಡಿಸಬೇಕಾ ಅಥವಾ ಸಮುದ್ರಗಳನ್ನು ಬತ್ತಿಸಬೇಕಾ? ನಕ್ಷತ್ರ ವಂಶಮಖಿಲಂ ಭುವಿಪಾತಯಾಮಿ, ನಕ್ಷತ್ರಗಳ ರಾಶಿಯನ್ನೇ ಭೂಮಿಗೆ ಬೀಳಿಸಿಬಿಡ್ಲ. ಆದರೆ ಸುದರ್ಶನಿಗೆ ಒಂದು ವಿವೇಕ ಇದೆ. ನಾಶಕ್ಯಮಸ್ತಿ ಭಗವನ್ ತವ ಪ್ರಸಾದಾತ್, ನಿನ್ನ ಅನುಗ್ರಹದ ಕಾರಣ ನನಗೆ ಯಾವುದೂ ಅಸಾಧ್ಯವಲ್ಲ ಅಂತ. ಹಾಗಾಗಿ ಒಂದು ಮಟ್ಟಕ್ಕೆ ಅವನು ಸ್ಥಿಮಿತದಲ್ಲಿದ್ದಾನೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಹಾಗಲ್ಲ. ಆಮೇಲೆ ಇನ್ನೂ ಒಂದೇನೆಂದರೆ, ಸೇವಕರು ಸಮನ್ ಮಾಡಲ್ಪಟ್ಟಾಗ ಕೂಡಲೇ ತಮ್ಮ ತಮ್ಮ ಕೆಪಬಿಲಿಟಿ ಏನು ಅಂತ ಹೇಳ್ಕೊಳ್ಳದೇ ಇದ್ದರೆ ಪ್ರಭುಗಳಿಗೆ ಅವರ ಮೇಲೆ ಅಷ್ಟು ಆದರ ಮೂಡದೇ ಇರಬಹುದು ಅನ್ನುವುದು ಒಂದು ಸಮಸ್ಯೆ. ನನ್ನ ಗೆಳೆಯ ಈ ಉಪನ್ಯಾಸ ಮಾಲಿಕೆಗೆ ಕಾರಣನಾದಂಥ ವಾಸುಕಿ ಹೇಳ್ತಾ ಇರ್ತಾನೆ, ಅವನು ಹಾರ್ಡ್ವೇರ್ ಇಂಜಿನಿಯರು, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಉದ್ಯೋಗ. ಸಾಮಾನ್ಯ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಅಂತಂದರೆ ಉಸಿರಾಡೋಕ್ಕೂ ಪುರುಸೊತ್ತಿಲ್ಲ ಅಂತ ಒದ್ದಾಡುವರು. ಇವನು ಹಾಗೆ ಮಾಡುವುದೇ ಇಲ್ಲ. ಸಾವಕಾಶವಾಗಿ ಬೆಳಗ್ಗೆ ಮನೆಯಲ್ಲಿ ತಿಂಡಿ ತಾನೇ ಮಾಡಿಕೊಂಡು ನಿಧಾನಕ್ಕೆ ಒಂದಷ್ಟು ರಘುವಂಶವನ್ನು, ಕುಮಾರ ಸಂಭವವನ್ನು, ವಾಲ್ಮೀಕಿ ರಾಮಾಯಣವನ್ನು ಓದಿಕೊಂಡು ಹೊರಡ್ತಾನೆ. 10:30 ಹಾಗೆ 10 ಗಂಟೆಗೆ ನಮ್ಮ ಮನೆಗೆ ಬಂದು ಒಂದು ಅರ್ಧ ಗಂಟೆ ಹರಟಿ, ಆಮೇಲೆ ಸಾವಕಾಶವಾಗಿ ನೀವೇನು ತರಕಾರಿ ತರಬೇಕಾ, ಮಲ್ಲೇಶ್ವರಂ ಕಡೆ ಹೋಗಬೇಕಾ, ನಾನು ಆ ಕಡೆ ಹೊರಡ್ತೀನಿ ಅಂತ ಕೇಳ್ಕೊಂಡು ಹೊರಡ್ತಾನೆ. ಆಮೇಲೆ ಸಂಜೆ ಈ ಥರ ಇಲ್ಲಿಗೆ ಬಂದು ಭಾಷಣ ಕೇಳ್ತಾನೆ. ಮಧ್ಯೆ ಮಧ್ಯೆ ದ್ವಾರಕಾ ಹೋಟೆಲ್ಗೆ ಹೋಗಿಬಿಟ್ಟಿದ್ರೂ ದೋಸೆಯ ಸೇವನೆ ಕೂಡ ಆಗ್ತಾ ಇರುತ್ತೆ. ಅವಸಮ್ ಸರ್ ಅವಸಮ್ ಅಂತ ಹೇಳ್ಬಿಟ್ಟು ಅಂದು ಅದಕ್ಕೆ ಗೌರವ ಕೊಡೋದಾಗುತ್ತೆ. ಮತ್ತು ವೀಕೆಂಡ್ಸಲ್ಲಿ ಕೂಡ ಇದೇ ಸಂಸ್ಕೃತ ಕಾವ್ಯಗಳನ್ನು ಓದು, ನಮ್ಮ ಪ್ರಾಚೀನ ಶಾಸ್ತ್ರಗಳನ್ನು ಓದು, ಈ ಥರದ್ದೆಲ್ಲ ಗಂಭೀರವಾದ ಅಧ್ಯಯನ. ಮನೆ ಕೆಲಸ ಮಾಡು, ಅವನೇ ಅಡುಗೆ ಮಾಡೋದು, ತೊಳೆಯೋದು, ಬಳಿಯೋದು ಎಲ್ಲ. ಒಂದು ಸ್ವಲ್ಪವೂ ಆಫೀಸಿನ ಭಾರ ಇಟ್ಕೊಂಡಂತೆ ಕಾಣಿಸಲ್ಲ. ಎಷ್ಟೋ ಜನ ಆಫೀಸನ್ನು ಮನೆಯೊಳಗೂ ತಂದು ತುಂಬ್ಕೊಂಡು ಬಿಡ್ತಾರೆ, ಹೋಮ್ ಆಫೀಸ್ ಅಂತ. ಅವನೊಂದು ಲ್ಯಾಪ್ಟಾಪು ಇಟ್ಕೊಂಡಿಲ್ಲ. ನೀನಯ್ಯ ಹೇಗೆ ಮಾಡ್ತಿದ್ದೀಯಾ ಇದನ್ನೆಲ್ಲ ನಿರ್ವಾಹ ಅಂತಂದರೆ, ಏನಿಲ್ಲ, ನಾವು ತುಂಬ ಸಮರ್ಥಶಾಲಿಗಳು ಅಂತ ಯಜಮಾನರಿಗೆ ತೋರಿಸ್ಕೊಡಬಾರ್ದು. ಉಬ್ಬಿ ಉಬ್ಬಿ ಅವರಿಗೆ ಎಲ್ಲ ಕೆಲಸ ಮಾಡಿಬಿಟ್ರೆ ಮತ್ತೆ ಮತ್ತೆ ಹಾಕಿಬಿಡ್ತಾರೆ. ಅದಕ್ಕೆ ನನ್ನ ಆಫೀಸರ್ಸ್ ಎಲ್ಲ ಕ್ಯಾನ್ ಯು ಡೂ ಇಟ್, ವಿಲ್ ಯು ಡೂ ಇಟ್ ಅಂತಲೇ ಕೇಳ್ತಾರೆ. ಡೂ ಇಟ್ ಅಂತ ಯಾರೂ ಹೇಳೋದೇ ಇಲ್ಲ ನನಗೆ ಅಂತಂದ. ಆದರೆ ಅವನು ಅಲ್ಲಿ ಕೂಡ ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದಾನೆ. ಇವನು ಬಿಟ್ಟುಕೊಡೋದಕ್ಕೆ ಎಲ್ಲ ಕಂಪ್ನಿಗಳು ಕಷ್ಟಪಡುತ್ತವೆ. ಅಂದರೆ ಕೌಶಲ ಇದೆ, ಪರಿಶ್ರಮ ಇದೆ. ಆದರೆ ನಾವು ನಮ್ಮನ್ನು ನಮ್ಮ ಯೋಗ್ಯತೆಗೂ ಮೀರಿ ಅತಿಶಯವಾಗಿ ಮಾಡಬಲ್ಲವು ಅಂತ ಒಮ್ಮೆ ಪ್ರೊಜೆಕ್ಟ್ ಮಾಡಿದವೋ ಮತ್ತೆ ಕಷ್ಟ ಆಗುತ್ತೆ, ಬಹಳ ತೊಂದರೆ ಬರುತ್ತೆ ಅನ್ನುವಂಥದ್ದು ಮನ್ಮಥನಿಗೆ ಅದಾಗ್ತಾ ಇದೆ. ಆಮೇಲೆ ಹೀಗೆಲ್ಲ ನಾವು ಮಾತನಾಡುವಾಗ ಲೂಸ್ ಟಾಕ್ ಆಗುವಂಥ ಸಂಭವ ತುಂಬ ಹೆಚ್ಚು.
ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದಾಗ ಎಂಥದ್ದೂ ಮಾಡ್ತೀನಿ ಅಂತ ಅನ್ನುವಂಥದ್ದು. ಒಂದು ಸಂದರ್ಭ ನನಗೆ ನೆನಪಾಗುತ್ತದೆ. ನಮ್ಮ ಮನೆಯ ಮೇಲೆ ಒಬ್ಬರು ಬಾಡಿಗೆಗಿದ್ದವರು ಅವರ ಮಗನಿಗೆ ಕನ್ಯಾನ್ವೇಷಣೆ ಮಾಡ್ತಾಯಿದ್ರು. ಈಗ ಒಂದು 25 ವರ್ಷದ ಹಿಂದಿನ ಘಟನೆ ಅಂತ ಇಟ್ಟುಕೊಳ್ಳಿ. ಆಗ ಅವರ ಮಗ ಸ್ವಲ್ಪ ಆಧುನಿಕ ಪ್ರವೃತ್ತಿಯವನು, ವಿಚಾರವಾದಿ ಅಂತೆಲ್ಲ ಇತ್ತು. ಅದಕ್ಕೆ ತಕ್ಕಂಥ ಹೆಣ್ಣು ಅಂತೆಲ್ಲ. ಆಗ ನಮ್ಮ ದೂರದ ಬಂಧುಗಳೊಬ್ಬರು ನಮ್ಮ ಮನೆಗೆ ಬಂದರು. ಆ ಹುಡುಗ ನಮ್ಮ ಹುಡುಗಿಗಾಗಬಹುದು ಅನಿಸುತ್ತೆ ಅಂತಂದರು. ಏನೋ ಗೊತ್ತಿಲ್ಲ ಕೇಳಿ ಅಂತ. ಆಗ ನಮ್ಮ ತಾಯಿ ಅವರು ಸ್ವಲ್ಪ ಆಧುನಿಕ ಮನೋಧರ್ಮದವರು ಅಂತಂದರೆ, ಏನು ತೊಂದರೆ ಇಲ್ಲ, ನಮ್ಮ ಮಗಳು ಯಾವುದನ್ನು ಬೇಕಾದ್ರೂ ಕತ್ತರಿಸಿ ಮಾಡಿಬಿಡ್ತಾಳೆ, ಪರವಾಗಿಲ್ಲ ಅಂತ. ಆಗ ಆ ಹುಡುಗ, ಅಯ್ಯಯ್ಯೋ ನನ್ನ ಅರ್ಥ ಇದಲ್ಲ, ವಿಚಾರವಂತಿಕೆ ವ್ಯಾಸಂಗ ಅದೆಲ್ಲ ಇರಬೇಕು ಅಂತ, ಏನನ್ನೂ ಕತ್ತರಿಸಿ ಕೊಂದು ಬಡಿಸ್ತಕ್ಕಂಥ ಆ ಕೌಶಲ ಅಂತ ಅಲ್ಲ ಅಂತ. ಹಾಗಾಗಿ ನಮ್ಮ ಕ್ರೆಡೆನ್ಷಿಯಲ್ಸನ್ನು ನಾವು ದೊಡ್ಡದಾಗಿ ಹೇಳ್ಕೊಳ್ಳೋವಾಗ ನಮಗೂ ಎದುರಿನವ್ರಿಗೂ ಮಾನ ತೆಗೆಯುವಂಥದ್ದು ಏನೇನನ್ನು ಹೇಳ್ತಿದ್ದೀವಿ, ಅದು ಸಂದರ್ಭಕ್ಕೆ ಸಂಗತವೇ ಅಲ್ಲದೆ ಇರುವ ಸಾಧ್ಯತೆ ಕೂಡ ಉಂಟು. ಅದನ್ನು ಗಮನಿಸಬೇಕು. ಕಾಳಿದಾಸನಿಗಿಂತ ಎಲ್ಲ ಅರಿವಿದೆ. ಅವನು ಮಹಾಕವಿಯಾದ ಕಾರಣ ಮನುಷ್ಯನ ಹೃದಯದ ಆಳದಲ್ಲಿರ್ತಕ್ಕಂಥ ರಾಗದ್ವೇಷಗಳ ಸಕಲ ಛಾಯೆಗಳನ್ನು ಬಲ್ಲಂಥವನು. ಅಜ್ಞಾಪಯ ಜ್ಞಾತಿ ವಿಜ್ಞಾತ ವಿಶೇಷ ಪುಂಸಾಂ ಲೋಕೇಶು ಯತ್ತೆ ಕರಣೀಯಮಸ್ತಿ ಅನುಗ್ರಹಂ ಸಂಸ್ಮರಣ ಪ್ರವೃತ್ತಿಂ ಇಚ್ಛಾಮಿ ಸಂವರ್ಧಿತಮಾಜ್ಞಯಾತೆ. ಜ್ಞಾತ ವಿಶೇಷ ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥವನ್ನು ನೀನು ಆಜ್ಞಾಪನೆ ಮಾಡು, ಏನಾಗಬೇಕು ಅಂತ. ಈ ಲೋಕಗಳಲ್ಲಿ ಏನು ಮಾಡಬೇಕಾಗಿದೆ, ಮನುಷ್ಯರ ಎಲ್ಲರ ತಿಳುವಳಿಕೆಯೂ ನಿನಗಿದೆ. ಪುಂಸಾಂ ಜ್ಞಾತ ವಿಶೇಷ, ನೀನು ನನಗೆ ಹೇಳು, ನೀನು ನನ್ನನ್ನು ನೆನೆದದ್ದೇ ಒಂದು ಅನುಗ್ರಹ ಅಂತ ಅಂದುಕೊಳ್ತೀನಿ ಅಂತ. ದೊಡ್ಡವರು ನಮ್ಮನ್ನು ಜ್ಞಾಪಿಸಿಕೊಳ್ಳೋದು ಒಂದು ಅಭಿಮಾನ ತರತಕ್ಕಂಥದ್ದು. ನಾವು ಅವರ ಮನಸ್ಸಿನಲ್ಲಿ ನೆಲೆ ನಿಂತಿದ್ದೀವಿ ಅಂತ. ನೋಡಿ, ಇಲ್ಲಿ ಮನ್ಮಥ ಇಂದ್ರನ ಹತ್ತಿರ ಬಂದು ನೀನು ನನ್ನನ್ನು ಜ್ಞಾಪಿಸಿಕೊಂಡಿದ್ದೇ ನನಗೊಂದು ದೊಡ್ಡ ಗೌರವ ಅಂತ ಹೇಳುವ ಕೆಲಸ ಏನು ಮಾಡ್ತಾನೆ, ಅದೇ ರೀತಿಯಾದದ್ದನ್ನೇ ಸಪ್ತರ್ಷಿಗಳು ಕೂಡ ಸಾಕ್ಷಾತ್ತಾಗಿ ಶಿವ ಮುಂದೆ ತನ್ನ ಮದುವೆಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೋಸ್ಕರವಾಗಿ ನೀವು ಮುಂದೆ ಬರಬೇಕು ಅಂತ ಹೇಳಿ ಕಳಿಸಿಕೊಡ್ತಾನೆ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾರೆ, ಅದು ಬಹಳ ವಿಶೇಷವಾದಂಥದ್ದು. ಇಲ್ಲಿಗೂ ಅಲ್ಲಿಗೂ ಅದೆಷ್ಟು ವ್ಯತ್ಯಾಸ ಬರುತ್ತದೆ ಅನ್ನುವಂಥದ್ದನ್ನು ನೋಡಬೇಕು. ಇಲ್ಲಿ ಎರಡು ಸಂಸ್ಕೃತಿಗಳ ಅಂತರ ಎಂಥದ್ದು ಅನ್ನೋದನ್ನು ಕೂಡ ಗೊತ್ತಾಗುತ್ತದೆ. ಅವರು ಹೇಳ್ತಾರೆ, ಯಸ್ಯ ಚೇತಸಿ ವರ್ತೇತಾಹ ಸತಾವತ್ ಕೃತಿನಾಂ ವರಹ ಕಿಂ ಪುನರ್ ಬ್ರಹ್ಮಯೋನೇರ್ಯಃ ತವ ಚೇತಸಿ ವರ್ತತೆ. ತತ್ಸಂಭಾವಿತಮಾತ್ಮಾನಂ ಬಹು ಮನ್ಯಾಮಹೇ ವಯಂ ಪ್ರಾಯಃ ಪ್ರತ್ಯಯಮಾದತ್ತೆ ಸ್ವಗುಣೇಶು ಉತ್ತಮಾದರಃ. ನಿನ್ನ ಅಂತರಂಗದಲ್ಲಿ ಯಾವುದಿದೆ ಅಂತ ನಮಗೆ ಹೇಗೆ ತಿಳಿಯುತ್ತದೆ? ಯಸ್ಯ ಚೇತಸಿ ವರ್ತೇತಾಹ ಸತಾವತ್ ಕೃತಿನಾಂಬರಃ. ಯಾರ ಮನಸ್ಸಿನಲ್ಲಿ ನೀನಿರ್ತೀಯೋ ಅಂಥವರು ಪುಣ್ಯಾತ್ಮರು. ಆದರೆ ನಿನ್ನ ಮನಸ್ಸಿನಲ್ಲಿ ನಾವಿರೋದಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ಯಾವುದುಂಟು? ನೀನು ನಮ್ಮನ್ನು ಈ ಕಾರ್ಯಕ್ಕಾಗಿ, ನಿನ್ನ ವಿವಾಹದ ಒಂದು ವ್ಯವಸ್ಥೆಗಾಗಿ ನೆನೆದಿದ್ದೀಯ. ಗುರಿಕಾರರು ಅಂತ ಕರೀತಾರೆ ನಮ್ಮ ಕರಾವಳಿ ಆ ಕಡೆ ಎಲ್ಲ, ಮದುವೆಗೆ ಮತ್ತೊಂದಕ್ಕೆ ಎಲ್ಲ ಮುಂದೆ ನಿಂತು ಆ ಕುಲ ಪ್ರಮುಖರಾಗಿ ವರ್ತಿಸ್ತಕ್ಕಂಥವ್ರನ್ನು. ನೀನು ನೆನೆದಂಥ ನಮ್ಮನ್ನು ನಾವು ದೊಡ್ಡವರು ಅಂತ ಅಂದ್ಕೋತೀವಿ. ಯಾಕೆ? ಪ್ರಾಯಃ ಪ್ರತ್ಯಯಮಾದತ್ತೆ ಸ್ವಗುಣೇಶು ಉತ್ತಮಾದರಃ. ದೊಡ್ಡವರು ನಮ್ಮ ಗುಣಗಳಲ್ಲಿ ಆದರವನ್ನು ವ್ಯಕ್ತಪಡಿಸಿದ್ರೆ, ಹೌದು ನಮಗೂ ಒಂದು ಒಳ್ಳೆಯ ಗುಣ ಇದೆ ಅಂತ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಈ ಮಾತು ಎಷ್ಟು ಚೆನ್ನಾಗಿದೆ. ಯಾನಃ ಪ್ರೀತಿರ್ ವಿರೂಪಾಕ್ಷ ತ್ವದನು ಧ್ಯಾನ ಸಂಭವ ಸಾಕಿ ಮಾವೇದ್ಯತೆ ತುಭ್ಯಂ ಅಂತರಾತ್ಮಾಸಿ ದೇಹಿನಾಂ. ನಿನ್ನ ಬಗೆಗೆ ನಮಗೆಷ್ಟು ಭಕ್ತಿ ಪ್ರೀತಿ ಇದೆ ಅನ್ನೋದು ನಾವು ನಿನಗೆ ಯಾಕೆ ತಿಳಿಸಿ ಹೇಳೋದು, ಹೇಗೆ ತಿಳಿಸಿ ಹೇಳೋದು? ನೀನೇ ಅಂತರ್ಯಾಮಿ, ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಇಂಥದ್ದು ಈ ಸಂಸ್ಕಾರ. ಅರೆ, ಕಾಮನ ಸಂಸ್ಕಾರ ಇಂಥದ್ದು ಅಂತ ಮುಂದೆಯೇ ಗೊತ್ತಾಗುತ್ತದೆ. ಸಪ್ತರ್ಷಿಗಳ ಸಂಸ್ಕಾರ ಬೇರೆ, ಇವನ ಸಂಸ್ಕಾರ ಬೇರೆ, ಮಾತುಗಳು ಒಂದೇ. ನೀನು ನನ್ನನ್ನು ನೆನೆದಿದ್ದೇ ನನ್ನ ಒಂದು ಅನುಗ್ರಹ ಅಂತ ಭಾವಿಸ್ತೀನಿ, ನನ್ನ ಪಾಲಿಗೆ ಆದಂಥ ಒಂದು ದಿವ್ಯಾನುಗ್ರಹ ಅಂತಲೇ ಆರಂಭ ಮಾಡಿದವನು. ಕೇನಾಭ್ಯಸೂಯ ಪದಕಾಂಕ್ಷಿಣಾತೆ ನಿತಾಂತ ದೀರ್ಘೈರ್ಜನಿತ ತಪೋಭಿ ಯಾವದ್ಭವತ್ಯ ಹಿತಸಾಯಕಸ್ಯ ಮತ್ಕಾರ್ಮುಕಸ್ಯಾಸ್ಯ ನಿದೇಶವರ್ತಿ. ಯಾವನು ನಿನ್ನ ಸ್ಥಾನಕ್ಕಾಗಿ
ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ ಹೇಳು, ಅವನಿಗೆ ತಪೋಭಂಗವನ್ನು ನನ್ನ ಆಯುಧಗಳಿಂದ ನಾನು ಮಾಡಿಯೇ ಮಾಡ್ತೀನಿ ಹೇಳು ಅಂತ. ಇಂದ್ರನ ಹತ್ರಕ್ಕೆ ಬಂದ ಮನ್ಮಥ ಯಾರ ತಪಸ್ಸು ಕೆಡಿಸಲಿ ಅಂತ ಶುರು ಮಾಡ್ತಾನೆ. ಮಾಡಬೇಕಾಗಿದ್ದು ಅದೇ. ಆದರೆ ಯಾರೋ ವಿಶ್ವಾಮಿತ್ರನೋ ವಸಿಷ್ಠನೋ ಆದರೆ ಒಂದು ಶಾಪ ಕೊಟ್ಟು ಸುಮ್ಮನೆ ಆಗ್ತಾರೆ. ಸಾಯಿಸುವ ಮಟ್ಟಕ್ಕೆ ಹೋಗೋರು ಯಾರಿದ್ದಾರೆ ಶಿವನ ಬಿಟ್ಟು? ಇವನು ಗೊತ್ತಿಲ್ಲದೇನೆ ತಪಸ್ಸನ್ನು ಕೆಡಿಸೋ ಸಂದರ್ಭನ ಪ್ರಸ್ತಾವಿಸ್ತಿದ್ದಾನೆ. ಅದರಿಂದ ಇವನು ಹಿಂದೆ ಮಾಡ್ತಾ ಇದ್ದ ಕೆಲಸ ಏನು ಅಂತ ಗೊತ್ತಾಗುತ್ತೆ. ಇವನು ನಿತ್ಯವೂ ಮಾಡ್ತಾ ಇದ್ದದ್ದು ಅದೇ ಕೆಲಸ. ಹಿ ವಾಸ್ ಅಪಾಯಿಂಟೆಡ್ ಫಾರ್ ದಟ್ ಅನ್ನುವಂತೆ ಗೊತ್ತಾಗುತ್ತೆ. ಎಷ್ಟೋ ಬಾರಿ ನಮ್ಮಲ್ಲಿ ಅವರು ತಮ್ಮ ವರ್ತನೆಗಳನ್ನು ಮಾತಿನಿಂದಲೇ, ಇಂಗಿತವನ್ನು ಮಾತಿನಿಂದಲೇ ತೋರ್ಪಡಿಸ್ತಾರೆ. ಅದು ಹಾಗೇ ಆಗುತ್ತದಲ್ಲ. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮ್ಯಾನ್ ಅನ್ನುವಂತೆ ಒಂದು ಗಾದೆ ಇದೆ. ಈಗ ಅದು ಅನ್ಪಾರ್ಲಿಮೆಂಟ್ರಿ ಆಗುತ್ತೆ, ಕಾನೂನಿಗೆ ಬಾಹ್ಯವೂ ಆಗಿಬಿಡುತ್ತೆ, ಕುಲವನ್ನು ನಾಲಿಗೆ ಹೇಳುವುದು ಅಂತ. ಕುಲ ಅನ್ನೋದಕ್ಕೆ ಜಾತಿ ಎನ್ನುವ ಅರ್ಥ ಅಲ್ಲ, ಫ್ಯಾಮಿಲಿ ಅಂತ. ಅಂದರೆ ಅಬ್ರಿಂಗಿಂಗ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಬೆಳೆದು ಬಂದ ಬಗೆ, ಅದನ್ನು ಅವರ ಮಾತು, ಕಥೆ, ರೀತಿ ರಿವಾಜುಗಳಲ್ಲಿ ನಾವು ನೋಡ್ತೀವಿ. ಇವನದೇ ಕೇಳ್ತಾ ಇರೋದು. ನಿನ್ನ ಸ್ಥಾನಕ್ಕೆ ಯಾವನು ಹೆಸರಿಟ್ಟಿದ್ದಾನೆ, ಯಾವನು ಲಗ್ಗೆ ಹಾಕೋದಿಕ್ಕೆ ಹೊರಟಿದ್ದಾನೆ, ಅವನನ್ನು ಯಾವದ್ಭವತ್ಯಾಹಿತ ಸಹಾಯಕಸ್ಯ ಮತ್ಕಾರ್ಮುಕಸ್ಯಾಸ್ಯ ನಿದೇಶವರ್ತಿ, ಅವನು ನನ್ನ ಬಾಣಗಳಿಗೆ ಆಜ್ಞಾವಿಧೇಯನಾಗಲೇಬೇಕಾಗುತ್ತದೆ ಅಂತ. ಇಂದ್ರ ತನ್ನ ಪದವಿಯನ್ನು ಉಳಿಸಿಕೊಳ್ಬೇಕಾದ್ರೆ ಮತ್ತೊಬ್ಬರ ತಪಸ್ಸನ್ನು ನಾಶನ ಮಾಡಬೇಕೆ? ಇದು ಎಂಥ ದುರಂತ ಆಗುತ್ತಲ್ಲ ಎಷ್ಟೋ ಬಾರಿ. ನನ್ನ ಒಂದು ಯೋಗ್ಯತೆ ನಿಂತಿರುವುದು ಬೇರೆಯವರ ಅಯೋಗ್ಯತೆ ಮೇಲೆ ಅಂತ ಆಗಬಾರ್ದು. ನನ್ನ ಯೋಗ್ಯತೆಯ ಮೇಲೆ ನಾನು ನಿಲ್ಲಬೇಕು. ಇಂದ್ರನಿಗೆ ಅಂಥ ಸ್ಥಿತಿ ಅಂತ ಅನ್ನುವುದನ್ನು ತೋರ್ಪಡಿಸ್ತಿದ್ದಾನೆ. ಅಸಮ್ಮತ ಕಸ್ತವ ಮುಕ್ತಿ ಮಾರ್ಗಂ ಪುನರ್ಭವ ಕ್ಲೇಶ ಭಯಾತ್ ಪ್ರಪನ್ನ ಬದ್ಧಶ್ಚಿರಂ ತಿಷ್ಠತು ಸುಂದರೀಣಾಂ ಆರೇಚಿತ ಭ್ರೂ ಚತುರೈ ಕಟಾಕ್ಷೈ. ಜನನ ಮರಣಾದಿ ಕ್ಲೇಶ ಭೀತಿಯಿಂದ ಯಾವನು ಬಾಧಿತನಾಗಿದ್ದಾನೆ ಮತ್ತು ಅದಕ್ಕಾಗಿ ಮುಮುಕ್ಷುವಾಗಬೇಕು, ಮೋಕ್ಷವನ್ನು ಬಯಸಬೇಕು ಅಂತ ಯಾವನಿದ್ದಾನೆ, ಅಂಥ ಮುಮುಕ್ಷು ವರ್ಗದಲ್ಲಿ ನಿನಗೆ ಅಸಮ್ಮತನಾದವನು ಯಾವನಾದರೂ ಇದ್ದಾನ ಹೇಳೋ. ಅವನನ್ನು ಹುಬ್ಬು ಹಾರಿಸುವಿಕೆಯಿಂದಲೇ ಸೆರೆ ಮಾಡಿಕೊಡಬಲ್ಲಂಥ ಸುಂದರಿಯರ ತೋಳಿಗೆ ಶಾಶ್ವತವಾದಂಥ ಆಭರಣ ಮಾಡಿಬಿಡ್ತೀನಿ. ಅವರ ತೋಳಿನ ಸಂಕೋಲೆಯಲ್ಲಿ ಅವ್ರನ್ನ ಸದಾಕಾಲ ಸೆರೆ ಹಿಡಿದು ಬಿಡ್ತೀನಿ. ಅವರ ಕಣ್ಣಿನ ನೋಟದ ಬಲೆಯಲ್ಲಿ ಅವರನ್ನು ಮಿಕವಂತೆ ಮಾಡಿಬಿಡ್ತೀನಿ ಅಂತಂತಿದ್ದಾನೆ. ಅಂದರೆ ಮುಕ್ತ ಆಗಬೇಕು ಅನ್ನುವ ಬಯಕೆ ಇದ್ದವನು ಮುಮುಕ್ಷು. ಮೋಕ್ತು ಮಿಚ್ಚುಹು ಮುಮುಕ್ಷುಹು ಅಂತ. ಪಾಪ ತಂಪಾಡಿಗೆ ತಾವೇನೋ ಜನ್ಮ ಜರ ಮೃತ್ಯು ಭಯವನ್ನು ಬಿಟ್ಟು ಕರ್ಮ ಕ್ಷಯ ಮಾಡಿಕೊಂಡು ಸಚ್ಚಿದಾನಂದದಲ್ಲಿ ಶುದ್ಧ ಬುದ್ಧ ಮುಕ್ತ ಸ್ವಭಾವದಲ್ಲಿ ಇರಬೇಕು ಅಂತ ಬಯಸಿದ್ರೆ ಇಂದ್ರನಿಗೆ ಬಂದಂಥ ಸಂಕಟ ಏನು? ಅವರು ಯಾರೋ ತಂಪಾಡಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಿದ್ದಾರೆ, ಒಳ್ಳೆಯದಾಗಬೇಕು ಅಂತ ಇದೆ. ಇವ್ರಿಗೇನು ಬಂದದ್ದು ಸಂಕಟ? ಮುಕ್ತನನ್ನು ಯಾಕೆ ಈ ರೀತಿಯಾಗಿ ತೊಂದರೆ, ಮುಕ್ತನಾಗಬೇಕು ಅನ್ನೋನನ್ನು ಯಾಕೆ ಈ ರೀತಿ ತೊಂದರೆಗೆ ಸಿಲುಕಿಸಬೇಕು ಅನ್ನುವುದಲ್ಲ. ಮುಕ್ತನಾದ ಮೇಲೆ ಇಂದ್ರನೂ ಒಂದೇ, ಚಂದ್ರನೂ ಒಂದೇ, ಸಮಲೋಷ್ಟಾಶ್ಮ ಕಾಂಚನ, ಕಲ್ಲು ಮಣ್ಣು ಬಂಗಾರ ಎಲ್ಲವೂ ಒಂದೇ ಆಗುತ್ತೆ. ಇಂದ್ರನೂ ಒಂದೇ ಆಗ್ತಾನೆ, ಅವನಿಗೆ ಚಂಡಾಲನೂ ಒಂದೇ ಆಗ್ತಾನೆ. ಅದನ್ನು ಹೇಗೆ ಇಂದ್ರ ಸಹಿಸಬಲ್ಲ ಅಂತ ಒಂದು. ಆದರೆ ಇಲ್ಲಿ ಇಂದ್ರನಿಂದೆಯಾಗಲಿ ಕಾಮನಿಂದೆಯಾಗಲಿ ಪ್ರಸಕ್ತ ಅಲ್ಲ. ಇಂದ್ರ ಕಾಮ ಅನ್ನುವ ಎರಡು ಪಾತ್ರಗಳ ಮೂಲಕವಾಗಿ ಕವಿ ಲೋಕದಲ್ಲಿ ಅಧಿಕಾರಸ್ಥರಾದವರು, ಅವರ ನರ್ಮ ಸಚಿವರಾದವರು ಸೇರಿದ್ರೆ ಹೇಗೆ ಮಾತಾಡ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನಾನು ಅದಕ್ಕೆ ನಿನ್ನೆ ಕೊನೆಯಲ್ಲಿ ಹೇಳಿದ್ದು, ಒಬ್ಬ ಪುಡಾರಿ ಬಳಿಗೆ ಇನ್ನೊಬ್ಬ ಗೂಂಡ ಬಂದರೆ ಹೇಗೆ ನಡ್ಕೋತಾರೋ ಆ ರೀತಿ ಇರುತ್ತೆ ಕಾನ್ವರ್ಸೇಷನ್ ಅಂತ. ನಮ್ಮ ಪೂರ್ವದ ಕವಿಗಳ ಬಗ್ಗೆ ಆಕ್ಷೇಪ ಮಾಡ್ತಾರೆ ಈಚಿನವರು. ಅವರೆಲ್ಲ ಅರಮನೆಯ ದೇವತೆಗಳ, ರಾಜರ ಹಾಗೂ ಸಚ್ಚಿದಾನಂದ ಸ್ವರೂಪಿಗಳು ಅಂತ ಭಾವಿಸಿಕೊಳ್ಳುವ ಮುನಿಗಳ, ಅತಿ ಸುಂದರಿಯರ, ಹೀಗೆ ಒಂದು ಕಾಲ್ಪನಿಕ ಭ್ರಾಮಕ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ವಾಸ್ತವಕ್ಕೆ ಒಂದು ಸ್ವಲ್ಪವೂ ಬೆಲೆ ಕೊಟ್ಟಿಲ್ಲ ಅಂತ. ಅದು ತುಂಬ ತುಂಬ ಅವಿವೇಕದ ಮಾತು. ವಾಸ್ತವದ ಕಥೆಯನ್ನು ಇಟ್ಟುಕೊಂಡು ಅವಾಸ್ತವವಾದದ್ದನ್ನು ಎಷ್ಟು ಹೆಣೆಯಲ್ಲ. ಈ ಕಾಲದ್ದು ನಮ್ಮೆದುರಿಗೆ ನಡೀತಕ್ಕಂಥ ಒಂದು ಲೋಕ ವ್ಯವಹಾರದ ಘಟನೆಯನ್ನು ಇಟ್ಟುಕೊಂಡು ಎಂತೆಂಥ ಅವಾಸ್ತವವಾದಂಥದ್ದು ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಕಾದಂಬರಿಗಳು, ಟಿ ವಿ ಸೀರಿಯಲ್ಗಳು, ಸಿನಿಮಾಗಳು ನಿತ್ಯ ಸಾಕ್ಷಿಯಾಗಿ ಉರಿತಾ ಇವೆ. ಆದರೆ ಎಂದೋ ನಡೆದ ಕಥೆ, ಯಾವುದೋ ಲೋಕದ ಕಥೆ, ಯಾವುದೋ ಒಂದು ಕಾಲ್ಪನಿಕ ವರ್ಗದ ಕಥೆ ಈ ಹೊತ್ತಿನ ಎಲ್ಲ ಕಾಲದ ಬರ್ಬರ ಸತ್ಯಗಳನ್ನು, ಕಟು ವಾಸ್ತವಗಳನ್ನು ನಮ್ಮ ಮುಂದೆ ತೋರಿಸಬಹುದಲ್ವ? ಇಲ್ಲದೇ ಕಾಣಿಸ್ತಾ ಇರೋದು. ಇಂದ್ರ ದೇವತೆಯೇನೋ ಹೌದೋ, ಕಾಮ ದೇವತೆಯೋ ಹೌದೋ, ಅವ್ರನ್ನ ನಂಬಬೇಕೋ ಬೇಡವೋ ಅದೆಲ್ಲ ಪಕ್ಕಕ್ಕಿಡೋಣ. ಆದರೆ ಈ ಸಂವಾದದಲ್ಲಿ ಕಾಣಿಸುವಂಥ ಮೌಲ್ಯ ಯಾರಿಗೆ ತಾನೇ ಬೇಡವಾಗೋಲ್ಲ?
ಇದು ಪ್ರಾಚೀನ ಕಾವ್ಯಗಳಲ್ಲಿರುವಂಥದ್ದು. ಅದರಿಂದಲೇ ಶೇಕ್ಸ್ಪಿಯರ್ ಅಂತ ಮಹಾಕವಿಯು ತಾನಾಗಿ ಒಂದು ಹೊಸ ವಸ್ತುವಿನ ಸೃಷ್ಟಿ ಮಾಡಿಕೊಳ್ಳೇ ಇಲ್ಲ. ಸಮಕಾಲೀನ ವಸ್ತುವಿನ ಪ್ರಾಯಣ ತೆಗೆದುಕೊಳ್ಳದೇ ಇಲ್ಲ, ಹಳೆಯ ಕಥೆಗಳನ್ನೇ ತೆಗೆದುಕೊಂಡದ್ದು. ಅದರಲ್ಲಿ ಏನಾದರೂ ಕೊರತೆ ಆಯಿತಾ, ಕಡಿಮೆ ಆಯಿತಾ? ಅದೇ ಅವನಾದ ಮೇಲೆ ಬಂದಂಥ ಎಷ್ಟೋ ಜನ ನಾಟಕಕಾರರು, ಉದಾಹರಣೆಗೆ ಟೆನಿಸಿ ವಿಲಿಯಮ್ಸ್ ಅಂತ ಅಮೇರಿಕದ ಪ್ರಸಿದ್ಧ ನಾಟಕಕಾರ ಅಂತ ಹೆಸರಾದವನು, ಯಾರವನನ್ನು ಮುಗಿಸ್ತಾರೆ ಈಗ? ಯಾರೂ ಇಲ್ಲ. ಏನೋ ಅದರ ಬಗ್ಗೆ ಸಂಶೋಧನೆ ಮಾಡಬೇಕಾದವರು ಬರೆದದ್ದೇ. ನೋಡಿ, ನಮ್ಮಲ್ಲಿ ಎಷ್ಟೆಷ್ಟು ನಾಟಕಗಳು ಯಾವ್ಯಾವೆಲ್ಲ ಬರ್ತಾ ಇವೆ. ಯಾವುದು ತಾನೇ ಉಳಿಯುತ್ತೆ? ಕತಿಕವಯ, ಕತಿಕೃತಿಯ, ಕತಿಲುಪ್ತ, ಕತಿ ಚರಂತಿ, ಕತಿ ಶಿಥಿಲಾಹ. ಶಾಶ್ವತವಾಗಿ ಉಳಿಯತಕ್ಕಂಥದ್ದು ಆ ಜೀವನ ಮೌಲ್ಯಗಳನ್ನು ಅಷ್ಟು ಆಳಕ್ಕೆ ಮುಟ್ಟಿಸುವಂಥದ್ದೊಳಗೆ. ರಾಗಗಳನ್ನು ನೋಡಿದರೆ ಗೊತ್ತಾಗುತ್ತಲ್ಲ, ಎಷ್ಟು ಸಂಗೀತದ ರಾಗಗಳು ನಮ್ಮಲ್ಲಿ ಉಳಿದಿವೆ, ಅಷ್ಟು ಸಂಖ್ಯೆಯ ಹಾಡುಗಳು ಉಳಿದಿವೆಯಾ? ಆ ಕಾಲದಲ್ಲಿ ಬರುತ್ತವೆ, ಆ ಕಾಲದಲ್ಲಿ ಹೋಗುತ್ತವೆ. ಇಲ್ಲಿ ಕಾಮ ಇಂದ್ರರ ಸಂವಾದದ ಮೂಲಕ ನಿತ್ಯ ನಗ್ನ ಸತ್ಯಗಳನ್ನು ಕವಿ ಹೇಳ್ತಾ ಇದ್ದಾನೆ. ಅಧ್ಯಾಪಿತಸ್ಯೋ ಶನಸಾಪಿ ನೀತಿಂ ಪ್ರಯುಕ್ತ ರಾಗ ಪ್ರಣಿಧಿರ್ದ್ವಿಷಸ್ತೆ ಕಸ್ಯಾರ್ಥ ಧರ್ಮೌ ವದ ಪೀಡಯಾಮಿ ಸಿಂಧೋಸ್ತಟಾವೋಘ ಇವ ಪ್ರವೃದ್ಧ. ಕಸ್ಯಾರ್ಥ ಧರ್ಮೌ ವದ ಪೀಡಯಾಮಿ ಸಿಂಧೋಸ್ತಟಾವೋಘ ಇವ ಪ್ರವೃದ್ಧ. ಇಂಥ ಮಾತು ಹೇಳ್ತಾ ಇದ್ದಾನೆ. ಅವನು ಉಶನಸಾ ಅಪಿ, ಶುಕ್ರಾಚಾರ್ಯನಿಂದ ಕೂಡ ನೀತಿಂ ಅಧ್ಯಾಪಿತಸ್ಯ, ರಾಜನೀತಿಯನ್ನು ಕಲಿತಿರಬಹುದು. ಪ್ರಯುಕ್ತ ರಾಗ ಪ್ರಣಿಧಿರ್ದ್ವಿಷಸ್ತೆ, ನಿನ್ನ ವೈರಿಯಾದವನು ಸಾಕ್ಷಾತ್ ಉಶನಸನಿಂದ, ಶುಕ್ರಾಚಾರ್ಯನಿಂದಲೇ ರಾಜನೀತಿಯನ್ನು ಕಲಿತಿದ್ರೂ ಕೂಡ ಏನು ತೊಂದರೆ ಇಲ್ಲ. ರಾಗವನ್ನು ಅಂದರೆ ಪ್ರಣಯವನ್ನು, ಕಾಮವನ್ನು ಅವನಿಗೆ ನನ್ನ ಗುಪ್ತಚರನನ್ನಾಗಿ ಕಳುಹಿಸಿ ಅವನ ಅಂತರಂಗದಲ್ಲಿ ಎಂಥ ಒಂದು ಕ್ಷೋಭೆಯನ್ನು ಹುಟ್ಟಿಸ್ತೀನಿ ಅಂತಂದರೆ, ಧರ್ಮ ಮತ್ತು ಅರ್ಥ ಅನ್ನುವ ಎರಡು ದಡಗಳ ನಡುವೆ ಹರಿಯತಕ್ಕಂಥ ಕಾಮ ಅನ್ನುವ ನದಿಯನ್ನು ಎರಡೂ ದಡಗಳನ್ನು ಕೊಚ್ಚಿಕೊಂಡು ಹೋಗುವಂಥ ರೀತಿಯಲ್ಲಿ ಮಾಡಿಬಿಡ್ತೀನಿ ಅಂತ. ಕಸ್ಯ ಅರ್ಥ ಧರ್ಮವು ವದ ಪೀಡಯಾಮಿ, ಯಾರ ಧರ್ಮ ಮತ್ತು ಅರ್ಥಗಳನ್ನು ನಾನು ಹಿಂಸಿಸಬೇಕು, ಪೀಡಿಸಬೇಕು ಹೇಳು ಅಂತ. ಧರ್ಮ ಅಂದರೆ ಜೀವನ ಸಂಹಿತೆ, ಅರ್ಥ ಅಂದರೆ ಜೀವನ ಸಾಮಗ್ರಿ. ಜೀವನ ಸಾಮಗ್ರಿಯನ್ನು, ಜೀವನ ಮೌಲ್ಯಗಳನ್ನು ಯಾರದನ್ನು ಹಾನಿ ಮಾಡಬೇಕು ಹೇಳು ಅಂತ ಕೇಳ್ತಿದ್ದಾನೆ. ಇದಕ್ಕಿಂತ ಚೆನ್ನಾಗಿ, ಇದಕ್ಕಿಂತ ಕೆಟ್ಟದಾಗಿ ಯಾರಾದರೂ ಅಜೆಂಡಾ ಮಾಡಬಲ್ಲವರಿದ್ದರೆ ಪ್ರಾಯಶಃ ನಮ್ಮ ಕ್ಯಾಥೋಲಿಕ್ ಮತಾಂತರಿಗಳು ಮಾಡಬಲ್ಲರು ಅಂತ ಅನಿಸುತ್ತೆ. ಅವರ ಜಾಶುವಾ ಪ್ರಾಜೆಕ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಭಯಾನಕವಾಗಿದೆ ಆ ವ್ಯೂಹ ಅಂತ ಹೇಳಿಬಿಟ್ಟಿದ್ನು. ಯಾವ ದೇಶದ ಚತುರ್ವರ್ಗವನ್ನು ಧ್ವಂಸ ಮಾಡಬೇಕು ಅಂತ ಹೇಳು ಅಂತ ಪೋಪನ್ನು ಕೇಳದಂತೆ ಕಾಣಿಸುತ್ತೆ ನೋಡಿದ್ರೆ. ಆ ತರಹ ಇದೆ. ಇಲ್ಲಿ ಅವರು ಕವಿ ದೃಷ್ಟಿ ತೋರಿಸುವಂಥದ್ದು ನೋಡಿ, ಅರ್ಥಕಾಮಗಳನ್ನು, ಅರ್ಥಧರ್ಮಗಳನ್ನು ಕಾಮ ಪೀಡಿಸುವುದು ಅಂತಂದರೆ ಇದೆ. ಪ್ರತಿಕೂಲವಾದ ಕಾಮ ಪುರುಷಾರ್ಥಗಳಲ್ಲಿ ಒಂದಾಗೋಲ್ಲ, ಅರಿಷಡ್ವರ್ಗಗಳಲ್ಲಿ ಮೊದಲನೆಯದಾಗುತ್ತದೆ. ಅದನ್ನು ಕವಿ ಧ್ವನಿಸ್ತಾ ಇದ್ದಾನೆ. ಅವನು ಉಶನಸನಿಂದಲೇ ನೀತಿಯನ್ನು ಕಲಿತಿರಬಹುದು ಅನ್ನುವಾಗ ರಾಕ್ಷಸ ವರ್ಗಕ್ಕೆ ಸೇರಿದವನು ಯಾವನು ಅಂತ ಆ ಸೂಚನೆ ಬರಬಹುದು. ಆದರೆ ಶುಕ್ರನೀತಿ ಎನ್ನುವುದು ದೇವತೆಗಳಿಗೂ ಬೇಕಾಯಿತು. ಪುರಾಣಗಳಲ್ಲಿ ಬರುತ್ತೆ, ಇಂದ್ರನೂ ಒಮ್ಮೆ ಶುಕ್ರಾಚಾರ್ಯನ ಶಿಷ್ಯನಾಗಿ ಶುಕ್ರನೀತಿಯನ್ನು ಅಭ್ಯಾಸ ಮಾಡ್ದ ಅಂತ. ಬೃಹಸ್ಪತಿ ನೀತಿ ಗಾಂಧಿ ಪಾಲಿಸಿ ತರಹ ಸರ್ವತ್ರ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಶುಕ್ರನೀತಿ ಎಷ್ಟೋ ಬಾರಿ ಪ್ರಯೋಜನಕ್ಕೆ ಬರುವಂಥದ್ದು. ಕಾರಣ ಇಟ್ ಈಸ್ ಮೋರ್ ಪ್ರಾಕ್ಟಿಕಲ್. ಆ ಕಾರಣ ಇಂತಹ ಪ್ರಾಕ್ಟಿಕಲ್ ಫಿಲಾಸಫಿಯನ್ನು ಒಳಗೊಂಡಿದ್ದರೂ, ಅಷ್ಟು ಸೀಸನ್ಡ್ ಪಾಲಿಟಿಷಿಯನ್ ಆಗಿದ್ದರೂ ಅವನನ್ನು ನಾನು ಧ್ವಂಸ ಮಾಡ್ತೀನಿ ಎನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಅದು ಹೇಗೆ? ಸಿಂಧೋಹೋ ತಟವು ಓಘ ಇವ ಪ್ರವೃದ್ಧ. ಪ್ರವಾಹದ ಒಂದು ಓಘ ದಡಗಳೆರಡನ್ನೂ ಕೊಚ್ಚಿ ಹಾಕುವಂತೆ ಮಾಡ್ತೀನಿ. ಕಾಮೇಕ ಪತ್ನಿ ವ್ರತ ದುಃಖಶೀಲಾಂ ಲೋಲಂ ಮನಶ್ಚಾರುತಯಾ ಪ್ರವಿಷ್ಟಾಂ ನಿತಂಬಿನೀಂ ಇಚ್ಛಸಿ ಮುಕ್ತಲಜ್ಜಾಂ ಕಂಠೇ ಸ್ವಯಂ ಗ್ರಾಹ ನಿಶಕ್ತ ಬಾಹುಂ. ಪತಿವ್ರತೆ ಅನ್ನುವ ಒಂದು ದೀಕ್ಷೆಯನ್ನು ಹೊಂದಿ, ಪಾತಿವ್ರತ್ಯದ ದೀಕ್ಷೆಯನ್ನು ಹೊಂದಿ ಯಾವಳು ಸಂಕಟ ಪಡ್ತಾ ಇದ್ದಾಳೆ ಹೇಳು. ಅವಳನ್ನು ನೀನು ಬಯಸ್ತಾ ಇರೋ ಪಕ್ಷದಲ್ಲಿ ನಿನ್ನ ಮನಸ್ಸನ್ನು ತನ್ನ ಚೆಲುವಿನಿಂದ ಯಾವ ಪತಿವ್ರತೆ ಹೊಕ್ಕು ಸಂಕಟ ಪಡಿಸ್ತಾ ಇದ್ದಾಳೆ, ಅಥವಾ ನಿನ್ನನ್ನು ಮೆಚ್ಚಿಯೂ ಆ ಎಲ್ಲೆಕಟ್ಟನ್ನು ದಾಟಕ್ಕಾಗದೆ ಯಾವಳು ಸಂಕಟ ಪಡ್ತಾ ಇದ್ದಾಳೆ ಹೇಳು.
ಅವಳನ್ನು ತಾನಾಗಿ ಲಜ್ಜೆ ಬಿಟ್ಟು ನಿನ್ನ ತೋಳಿಗೆ ಬಂದು ಸೇರುವಂತೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಮನೆಹಾಳ ಕೆಲಸಗಳನ್ನು ಹೇಗೆ ಮಾಡಬಲ್ಲೆ ಅನ್ನೋದು ಲಿಸ್ಟನ್ನು ಕೊಡ್ತಾ ಇದ್ದಾನೆ. ಇದು ಎಲ್ಲ ಕಾಲಕ್ಕೂ ಇರತಕ್ಕಂಥದ್ದು, ಆ ಕಾಲಕ್ಕೆ ಈ ಕಾಲಕ್ಕೆ ಅಂತ ಬದಲಾಗುವಂಥದ್ದಲ್ಲ. ಯಾರ ಅರ್ಥ ಧರ್ಮಗಳನ್ನು ಪೀಡಿಸಲಿ ಅಂದರೆ, ಯಾರ ಮನೆ ಕನ್ನ ಹಾಕಲಿ, ಯಾರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿ, ಯಾವಳ ಚಾರಿತ್ರ್ಯ ಭಂಗ ಮಾಡಲಿ, ನಿನಗೆ ಯಾರನ್ನು ಸಪ್ಲೈ ಮಾಡಲಿ, ಇದೇ ಥರದ್ದು ತಾನೇ, ಇನ್ಯಾವುದಿದೆ? ಕಾಮಕ್ರೋಧಗಳ ಮೇಲಾಟ ಬಿಟ್ಟರೆ ಇನ್ಯಾವುದು ಉಂಟು? ಪಾಪಲೋಕ ಯಾವುದೂ ಇಲ್ಲ. ಮತ್ತೆ ನೋಡಿ, ಅವಳಾಗಿ ಬರುವಂತೆ ಮಾಡ್ತೀನಿ ಅಂತ ಆ ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಇದೆಯಲ್ಲ, ಅವಳೇ ತಾನಾಗಿ ಬಂದು ನಿನಗೆ ಒಲಿಯುವಂತೆ ಮಾಡ್ತೀನಿ. ಸ್ವಯಂ ಗ್ರಾಹ ನಿಶಕ್ತ ಬಾಹುಂ, ತೋಳಿಗೆ ಪರ್ಮನೆಂಟಾಗಿ ನಿನ್ನ ಅಂಟಿಸ್ಕೊಂಡು ಥರ ಮಾಡಿಬಿಡ್ತೀನಿ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಕಯಾಸಿ ಕಾಮಿನ್ ಸುರತಾಪರಾಧಾತ್ ಪಾದಾನತ ಕೋಪನಯಾವಧೂತ ಯಸ್ಯಾ ಕರಿಷ್ಯಾಮಿ ದೃಢ ಅನುತಾಪಂ ಪ್ರವಾಲಶಯ್ಯಾ ಶರಣಂ ಶರೀರಂ. ನೀನು ಯಾವಳ ಜೊತೆ ಪ್ರೀತಿಯಿಂದ ಇದ್ದಾಗ ಅವಳು ಕೊಬ್ಬಿ ನಿನ್ನನ್ನು ಅವಮಾನಿಸಿದ್ದಾಳೆ ಹೇಳು, ನಿನ್ನ ಒದೆಯೋದು ಪದಿಯೋದು ಏನಾದರೂ ಮಾಡಿದರೆ ಹೇಳು, ಅವಳಿಗೆ ನಿನ್ನ ವಿರಹ ಉಂಟಾಗಿ ಒದ್ದಾಡಿ ಸತ್ತು ಸುಣ್ಣವಾಗಿ ದಾಸೋಹಮ್ಮಂತ ವಿರಹ ತಾಪದಿಂದ ಚಿಗುರಿನ ಹಾಸಿಗೆಯ ಮೇಲೆ ಬಿದ್ದು ಶೈತ್ಯೋಪಚಾರ ಮಾಡಿಕೊಳ್ಬೇಕು, ಹಾಗೆ ಮಾಡಿಬಿಡ್ತೀನಿ ನಿಂತಿದ್ದಾನೆ. ಪ್ರವಾಲಶಯ್ಯ ಶರಣಂ ಶರೀರಂ ಕರಿಷ್ಯಾಮಿ ಅಂತ, ದೃಢ ಅನುತಾಪಂ ಕರಿಷ್ಯಾಮಿ ಅಂದರೆ ಇವನನ್ನು ಉಪೇಕ್ಷಿಸಿದಂಥ ಅವಳು ಯಾರಾದರೂ ಇದ್ದರೆ ಅವಳು ಮತ್ತೆ ಇವನ ವಿರಹದಲ್ಲಿ ನೊಂದು ಬೆಂದು ಆ ಶೈತ್ಯೋಪಚಾರಕ್ಕೋಸ್ಕರ ಚಿಗುರಲೆ ಹಾಸಿಗೆಯನ್ನು ಹಾಕ್ಕೊಳ್ಬೇಕು ಅಂತ. ಇದು ಕಾವ್ಯ ನಾಯಕಿಯರಿಗೆ ಇರ್ತಕ್ಕಂಥ ಪಾಡು. ಪಾಪ ಏನು ಮಾಡೋದು? ವಿರಹವಾಯಿತು ಅಂತಂದರೆ ಅವರು ತಾವರೆಯ ಎಲೆಯ ಚಾಮರಗಳಿಂದ ಬೀಸಿಕೊಳ್ಬೇಕು, ತಾವರೆಯ ದಳಗಳನ್ನು ದಿಂಬಾಗಿ ಮಾಡಿಕೊಳ್ಬೇಕು, ಎಳೆಯ ಚಿಗುರುಗಳನ್ನು ಹಾಸಿಗೆಯಾಗಿ ಮಾಡಿಕೊಳ್ಬೇಕು, ಕರ್ಪೂರವನ್ನು ಕಣ್ಣಿಗೆ ಹಚ್ಚಿಕೊಳ್ಬೇಕು, ಅದು ಪಚ್ಚಕರ್ಪೂರ ತಂಪಾಗಿರ್ತಕ್ಕಂಥದ್ದು, ಚಂದನವನ್ನು ಮೈಗೆ ಎಲ್ಲ ಮೆತ್ತುಕೊಳ್ಬೇಕು, ಚಂದ್ರತಾಪವು ಬೆಂಕಿಯಂತೆ ಸುಡುತ್ತದೆ. ಈ ರೀತಿಯಾಗಿ ಅವರ ಕೋಲಾಹಲ, ಆ ರೀತಿ ಮಾಡಿಸ್ತೀನಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾನೆ. ಪ್ರಸೀದ ವಿಶ್ರಾಮ್ಯತು ವೀರವಜ್ರಂ ಶರೈರ್ಮದೀಯೈ ಕತಮಸ್ಸುರಾರಿ ಬಿಭೇತು ಮೋಘಿ ಕೃತಬಾಹುವೀರ್ಯ ಸ್ತ್ರೀಭ್ಯೋಪಿ ಕೋಪಸ್ಫುರಿತಾಧರಾಭ್ಯ. ಇಂದ್ರ, ನೀನು ಮಹಾವೀರ, ಆದರೂ ನಿನ್ನ ವಜ್ರಾಯುಧಕ್ಕೆ ಕೆಲಸ ಬೇಡ. ಈಗಂತೂ ಅದಕ್ಕೆ ಕೆಲಸ ಇಲ್ಲವೇ ಇಲ್ಲ. ಕುಂಠೀಕೃತ ಕುಲಿಶ ಅಂತಲೇ ಬಂದಿದೆ ಮಾತು. ಆ ವಜ್ರಾಯುಧ ಈಗ ಮೊನೆ ಕಳ್ಕೊಂಡಿದೆ, ತಾರಕಾಸುರನ ವಿಜೃಂಭಣೆಯ ಕಾರಣ ಅದು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಆ ಮಹಾವಿಷ್ಣುವಿನ ಚಕ್ರ ಬಿಟ್ಟರೆ ಆ ಚಕ್ರ ಅವನ ಕಂಠವನ್ನು ಕೆರೆಯಲಾಗದೆ, ನಮಗೆ ಗೊತ್ತಿದೆಯಲ್ವ, ಗ್ರೈಂಡಿಂಗ್ ಇತ್ಯಾದಿ ಮಾಡುವಾಗ ಒಂದು ಕಠಿಣವಾದ ಲೋಹವನ್ನು ಆ ಗ್ರೈಂಡಿಂಗ್ ವೀಲ್ ಯಾವುದಿದೆ ಅದಕ್ಕೆ ಒತ್ತಿ ಹಿಡಿದರೆ ಕಿಡಿ ಹಾರುತ್ತದೆ. ಹಾಗೆ ಕಿಡಿ ಹಾರುವಿಕೆ ಒಂದು ವರ್ತುಲವನ್ನು ನಿರ್ಮಿಸುತ್ತೆ. ಆ ತರಹ ಆ ಚಕ್ರವನ್ನು ವಿಷ್ಣು ಬಿಟ್ಟರೆ ತಾರಕಾಸುರನ ಕೊರಳಿನ ಸುತ್ತಲೂ ಆ ಚಕ್ರ ಸರ್ರಂತ ಗ್ರೈಂಡಿಂಗ್ ವೀಲ್ ಥರ ತಿರುಗಿ ಕಿಡಿ ಹಾರಿ ಆ ಕಿಡಿಗಳು ಒಂದು ದೇದೀಪ್ಯಮಾನವಾದ ಕಾಂಚನ ಮಾಲಿಕೆಯ ವಿಭ್ರಮವನ್ನು ಉಂಟು ಮಾಡುತ್ತೆ ಅಂತೆಲ್ಲ ಹಿಂದೆ ಬೃಹಸ್ಪತಿ ಹೇಳಿದ್ದ. ಆ ಮಟ್ಟಕ್ಕಿದೆ ತಾರಕಾಸುರನ ಶಕ್ತಿ ಅಂತ. ಹನುಮಂತ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡದಂತೆ ಮಹಾವಿಷ್ಣುವಿನ ಚಕ್ರವೇ ಏನು ಮಾಡೋಕ್ಕಾಗದೇ ಇದ್ದರೆ ಇವನು ವಜ್ರಾಯುಧ ಏನು ಮಾಡುತ್ತೆ? ಆದರೆ ಇವನು ಯಜಮಾನನ್ನು ಹೊಗಳಬೇಕಲ್ವ. ನಿನ್ನ ಕುಲಿಶಕ್ಕೆ ಅಂದರೆ ದಂಭೋಳಿ ಅಥವಾ ವಜ್ರಾಯುಧಕ್ಕೆ ಯಾವ ಶ್ರಮವೂ ಬೇಡ. ನನ್ನ ಬಿಲ್ಲಿದೆ, ನನ್ನ ಬಾಣ ಇದೆ, ಏನು ಯೋಚನೆ ಮಾಡಬೇಡ. ನನ್ನ ಹೂವಿನ ಬಾಣ ನಿನ್ನ ವಜ್ರಾಯುಧದ ಕೆಲಸವನ್ನು ಮಾಡುತ್ತದೆ. ನಿನಗೆ ಯಾವ ಹಗೆಯಲ್ಲಿ ಕೋಪ ಇದೆ ಹೇಳೋ, ಅವನನ್ನು ಚಿಗುರು ದುಟಿಯ ನಡುಗುವ ಅಬಲೆಯರಿಗೆ ದಾಸನನ್ನಾಗಿ ಮಾಡಿಬಿಡ್ತೀನಿ ಅಂತ. ನಮಗೆ ಗೊತ್ತೇ ಇದೆಯಲ್ವ, ತ್ಯಾಗರಾಜರದು ಬಹಳ ಪ್ರಸಿದ್ಧವಾದ ಕೃತಿ ಶುದ್ಧ ಧನ್ಯಾಸಿ ರಾಗದಲ್ಲಿರುವಂಥದ್ದು. ಎಂಥ ನೇರ್ಚಿನ, ಎಂಥ ಜೂಚಿನ, ಎಂಥ ವಾರಲೈನ ಕಾಂತದಾಸುಲೆ ಅಂತ ಹಾಗೆ ಮಾಡಿಬಿಡ್ತೀನಿ ನಿಂತಿದ್ದಾನೆ. ಕಥಾ ಸರಿತ್ಸಾಗರದಲ್ಲಿ ಒಂದು ಕಥೆ ಬರುತ್ತೆ. ಅದನ್ನು ನಾನು ಮುದ್ರಾ ರಾಕ್ಷಸದ ಆರಂಭದಲ್ಲಿಯೇ ಹೇಳಿದ್ದೆ. ನಂದ ಮತ್ತು ವರರುಚಿ ಇವರುಗಳ ಪತ್ನಿಯರು ಹೇಗೆ ಅವರನ್ನ ಆಟ ಆಡಿಸಿದ್ರು ಅಂತ. ಆ ಥರದ್ದೆಲ್ಲ ನಾವು ಗಮನಿಸಬಹುದಿಲ್ಲಿ. ಹೀಗೆ ಅವನು ತನ್ನ ಪರಾಕ್ರಮವನ್ನು ಹೇಳಿಕೊಳ್ತಾ ಇದ್ದಾನೆ. ತವ ಪ್ರಸಾದಾತ್ ಕುಸುಮಾಯುಧೋಪಿ ಸಹಾಯಮೇಕಂ ಮಧುಮೇವ ಲಬ್ಧ್ವಾ ಕುರ್ಯಾಂ ಹರಸ್ಯಾಪಿ ಪಿನಾಕಪಾಣೇರ್ಧೈರ್ಯಚ್ಯುತಿಂ ಕೆ ಮಮ ಧನ್ವಿನೋನ್ಯೇ.
ಇದನ್ನು ಪತಾಕ ಸ್ಥಾನ ಅಂತ ಕರೀತಾರೆ. ಮುಂದೆ ಆಗುವುದನ್ನು ಈಗಲೇ ಸೂಚಿಸ್ತಕ್ಕಂಥದ್ದು. ಇಂದ್ರ, ನಿನ್ನ ಅನುಗ್ರಹದಿಂದ ಹೂವನ್ನು ಬಾಣವಾಗಿ ಹೊಂದಿರುವ ನಾನು, ವಸಂತನನ್ನು ಸಖನಾಗಿ ಹೊಂದಿರುವ ನಾನು ಕೂಡ ಪಿನಾಕಪಾಣಿಯಾದ ಹರನಿಗೂ ಕೂಡ ಅಂಜದೆ ಅವನಿಗೆ ಅಂಜಿಕೆಯನ್ನು ಉಂಟು ಮಾಡುವಂಥ ಸ್ಥಿತಿಯಲ್ಲಿದ್ದೀನಿ ಅಂತಾನೆ. ಹರಸ್ಯಾಪಿ ಪಿನಾಕಪಾಣೇರ್ ಧೈರ್ಯಚ್ಯುತಿಂ ಕುರ್ಯಾಂ ಅಂತ. ಇಲ್ಲಿ ನೋಡಿ, ಪಿನಾಕಪಾಣಿಯನ್ನು ಇವನು ಇಕ್ಷುಚಾಪಪಾಣಿ ಎದುರಿಸುವಂಥದ್ದು. ಪಿನಾಕ ಅಂತಂದರೆ ಮೂಳೆಯಿಂದ ಆದಂಥ ಬಿಲ್ಲು, ಅಷ್ಟು ಗಟ್ಟಿಯಾದ ಬಿಲ್ಲು. ಅದನ್ನು ಇವನು ಕಬ್ಬಿನ ಜಲ್ಲೆಯಿಂದ ಆದಂಥ ಬಿಲ್ಲಿನಿಂದ ಎದುರಿಸ್ತಾ ಇದ್ದಾನೆ. ಮತ್ತು ಅವನಿಗೆ ಸ್ವಯಂ ಮಹಾವಿಷ್ಣುವೇ ಚಾಪಕ್ಕೆ ಬಾಣವಾಗಿ ಬಂದವನು. ವಿಷ್ಣು ಸಾಯಕ ಅಂತ ಕರೀತಾರೆ ಶಿವನನ್ನು. ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಮಹಾವಿಷ್ಣುವೇ ಬಾಣವಾಗಿ ಬಂದದ್ದು ಅಂತ. ಅಂಥ ಬಾಣಕ್ಕೆ ಇವನ ಹೂವಿನ ಬಾಣಗಳು. ಇನ್ನು ಅವನಿಗೆ ಸಖ ಯಾರೂ ಬೇಕಿಲ್ಲ. ವಿಷ್ಣುವೇ ಬಾಣವಾಗಿರುವಾಗ ಇನ್ಯಾರು ಬೇಕು ಸಖ? ತಾನೇ ಧನ್ವಿಯಾಗಿರುವಾಗ. ಆದರೆ ಇವನಿಗೆ ವಸಂತ ಇದ್ದಾನೆ. ಇಷ್ಟು ವೀಕ್ ಆಗಿರ್ತಕ್ಕಂಥ ಅಸೋಸಿಯೇಟ್ಸ್ ಕೂಡ ನನಗೆ ಸಾಕು. ಶಿವನಿಗೂ ಕೂಡ ಅಲ್ಲಿ ಶಿವಾನ್ವ ಶಬ್ದವಿಲ್ಲ, ಹರತೀತಿ ಹರಹ ಅಂತ ಎಲ್ಲ ವಿಲಯವನ್ನು ಉಂಟು ಮಾಡತಕ್ಕಂಥವನು. ಅವನಿಗೂ ಕೂಡ ಧೈರ್ಯಚ್ಯುತಿಯನ್ನು ಉಂಟು ಮಾಡ್ತೀನಿ ಅಂತ. ಒಂದು ಮಟ್ಟಕ್ಕೆ ಆಯಿತು, ಅದು ನಿಜ. ಈ ಧೈರ್ಯ ಅನ್ನೋ ಶಬ್ದವನ್ನೇ ಮುಂದೆ ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಅನ್ನೋ ಶಬ್ದವನ್ನು ಬಳಸ್ತಾನೆ ಕವಿ. ಅಂದರೆ ಅವನಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಹೊಯ್ದಾಟ ಬಂತು ಅನ್ನುವಂಥದ್ದು. ಆ ವಿವರಗಳನ್ನು ಮುಂದೆ ನಾವು ನೋಡೋಣ. ನನಗಿಂತ ಯಾರು ಬಿಲ್ಲುಗಾರರಿದ್ದಾರೆ ಅಂತ. ನಿಜ, ಮನ್ಮಥನಿಗಿಂತ ದೊಡ್ಡ ಬಿಲ್ಲುಗಾರ ಇಲ್ಲ. ಇವನ ಒಂದು ಚಾಪವಿದ್ಯಾ ಕೌಶಲ ಅಸಮಾನವಾದದ್ದು. ಅದಕ್ಕೆ ಒಂದು ಚಮತ್ಕಾರ ಸುಭಾಷಿತ ಕೂಡ ಇದೆ. ಏಕಂ ವಸ್ತು ದ್ವಿಧಾ ಕರ್ತುಂ ಬಹವಸ್ಸಂತಿ ಧನ್ವಿನಃ ಧನ್ವಿ ಸಮಾರ ಏವೈಕಃ ದ್ವಯೋರೈಕಂ ಕರೋತ್ತೀಹ ಅಂತ. ಒಂದು ವಸ್ತುವನ್ನು ಎರಡಾಗಿ ತುಂಡು ಮಾಡೋದಕ್ಕೆ ಬೇಕಾದಷ್ಟು ಜನ ಬಿಲ್ಗಾರರಿದ್ದಾರೆ. ಆದರೆ ಎರಡನ್ನು ಒಂದಾಗಿ ಬೆಸೆಯುವಂಥ ಬಿಲ್ಗಾರ ಕಾಮ ಒಬ್ಬನೇ ಅಂತ. ಇವನು ಬಾಣ ಬಿಟ್ಟರೆ ಎರಡಲ್ಲ 200 ಜೀವಗಳು ಒಂದಾಗಬೇಕು ಅಂತನ್ನುವಂಥದ್ದು ಸ್ವಾರಸ್ಯ ಅಲ್ಲಿ. ಆ ಹೆಮ್ಮೆ ಕೆಚ್ಚು ಇವನಿಗಿರ್ತಕ್ಕಂಥದ್ದು. ರಾಜಶೇಖರ ವಿದ್ಯಶಾಲ ಭಂಜಿಕೆಯ ಆರಂಭದಲ್ಲಿಯೇ ಮಂಗಳ ಶ್ಲೋಕ ಹೇಳ್ತಾನೆ. ದೃಶಾದಗ್ಧಂ ಮನಸಿಜಂ ಜೀವಯಂತಿ ದೃಶೈವಯಾಹ ವಿರೂಪಾಕ್ಷಸ್ಯ ಜೈನಿ ತಾಸ್ತುವೇ ವಾಮಲೋಚನಾಹ ಅಂತ. ಸಾಮಾನ್ಯ ನಾಂದಿಯಲ್ಲಿ ದೇವತೆಗಳ ಸ್ತೋತ್ರ ಮಾಡಬೇಕು. ಇವನು ಹೆಂಗಸರ ಸ್ತೋತ್ರ ಮಾಡ್ತಾನೆ ರಾಜಶೇಖರ. ಯಾಕೆ? ಕಣ್ಣಿನಿಂದ ಸುಡಲ್ಪಟ್ಟಂಥ ಮನ್ಮಥನನ್ನು ಕಣ್ಣಿನಿಂದಲೇ ಬದುಕಿಸ್ತಕ್ಕಂಥ, ವಿರೂಪಾಕ್ಷನನ್ನು ಗೆಲ್ಲತಕ್ಕಂಥ ವಾಮಲೋಚನೆಯರು ಅಂದರೆ ರಮಣೀಯ ಲೋಚನೆಯರಾದ ಸ್ತ್ರೀಯರು ಯಾರಿದ್ದಾರೆ ಅವರನ್ನು ನಾನು ಸ್ತೋತ್ರ ಮಾಡ್ತೀನಿ ಅಂತ. ಯಾಕೆಂದರೆ ಹರನೇತ್ರದಿಂದ ಬಂದ ಬೆಂಕಿ ಮನ್ಮಥನ ಸುಡ್ತು. ದೃಶಾದಗ್ಧಂ ಮನಸಿಜಂ, ತಮ್ಮ ಕಣ್ಣಿನ ನೋಟದಿಂದಲೇ ಬದುಕಿಸಬಲ್ಲರು. ಅಂದರೆ ಪಾರ್ವತಿ ಒಮ್ಮೆ ಶಿವನ ಕಡೆಗೆ ಕುಡಿನೋಟ ಹಾಯಿಸಿದರೆ ಸಾಕು, ಶಿವನಲ್ಲಿ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಹುಟ್ಟಿದ್ರೆ ಕಾಮ ಹುಟ್ಟಿತು ಅಂತ ಅರ್ಥ. ಅವನಂತರಂಗದಲ್ಲಿಯೇ ಮನ್ಮಥನಿಗೆ ಅವಕಾಶವಾಯಿತು ಅಂತ. ಆತ್ಮಯೋನಿ ಅಂತ ಕರೀತಾರೆ ಮನ್ಮಥನನ್ನು. ಮನಸ್ಸಿಜ ಆತ್ಮಭವ ಅಂತ ಅಂದರೆ ನಮ್ಮೊಳಗೆ ಹುಟ್ಟುವಂಥವನು. ನಮ್ಮೊಳಗೆ ಯಾವ ಬೈಕೆ ಹುಟ್ಟಿದ್ರೂ ಅಲ್ಲಿ ಮನ್ಮಥ ಹುಟ್ಟಿದ್ದಾನೆ ಅಂತ ಅರ್ಥ. ಅಂಥ ವಿರೂಪಾಕ್ಷನನ್ನು ಗೆಲ್ಲಬಲ್ಲವರು. ಶಿವ ವಿರೂಪಾಕ್ಷ, ವಿಕಟಾಕ್ಷ. ಆದರೆ ಇವರು ವಿರೂಪರಲ್ಲ, ಸ್ವರೂಪಾಕ್ಷಿಗಳು. ಹಾಗಾಗಿ ಇವರು ಶಿವನಿಗಿಂತ ದೊಡ್ಡವರು ಅಂತ ಅವನ ಚಮತ್ಕಾರದ ತಾತ್ಪರ್ಯ. ಇದು ಮನ್ಮಥನ ಕೆಚ್ಚಲ್ವ. ಅಥೋರು ದೇಶಾತ್ ಅವತಾರ್ಯ ಪಾದಂ ಆಕ್ರಾಂತಿ ಸಂಭಾವಿತ ಪಾದಪೀಠಂ ಸಂಕಲ್ಪಿತಾರ್ಥೆ ವಿವೃತಾತ್ಮಶಕ್ತಿಂ ಆಖಂಡಲ ಕಾಮಮಿದಂ ಬಭಾಷೆ. ಇಲ್ಲಿಗೆ ನೋಡಿ, ಇವನನ್ನು ಮಡ್ಲಿಗೆ ಕೂಡಿಸ್ಕೊಂಡು ಬಿಟ್ಟಿದ್ದ ಇಂದ್ರ. ಈಗ ಅವನನ್ನು ಪಕ್ಕಕ್ಕೆ ಕೂಡಿಸಿಕೊಂಡು ಪಾದಂ ಆಕ್ರಾಂತಿ ಸಂಭಾವಿತ ಪಾದಪೀಠಂ, ತನ್ನ ಕಾಲಿನ ಕೆಳಗಿದ್ದ ಪಾದಪೀಠವನ್ನು ಅವನ ಕಾಲಿಗೆ ತಳ್ಳಿ ತನ್ನ ಮನೋರಥವನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇವನಿಗೇ ಶಕ್ತಿ ಇರೋದು ಅಂತ ತೀರ್ಮಾನ ಮಾಡಿಕೊಂಡು ಧೈರ್ಯದಿಂದ ಕಾಮಂ ಇದಂ ಬಭಾಷೆ, ಮನಸೋ ಇಚ್ಛೆ ಮಾತಾಡ್ತಾನೆ. ಇವನಿಗೆ ಬೈಕೆ ಇದ್ದಿದ್ದು ಅದೇ ತಾನೆ, ಶಿವನ ತಪೋಭಂಗ ಮಾಡೋದಕ್ಕೆ ಇವನು ಆಗತ್ತಾ ಇಲ್ವಾ, ಇವನು ಮಾಡಬಲ್ಲನ, ಇದ್ದರೆ ಕಳಿಸೋಣ ಅಂತ. ಕೇಳದೇನೆ ಅವನು ಹೇಳ್ತಾ ಇದ್ದಾನೆ, ನಾನೇ ಮಾಡ್ತೀನಿ ಅಂತ. ಅರಸೋ ಬಳ್ಳಿ ಕಾಲಿಗೆ ತೊಡರ್ತು ಅಂತ ಗಾದೆ ಇದೆಯಲ್ಲ. ಅಪಿ ಕುರ್ಯಾಂ ಹರಸ್ಯಾಪಿ ಧೈರ್ಯಚ್ಯುತಿಂ ಅಂತ. ಅದಕ್ಕಾಗಿ ಸಂತೋಷದಿಂದ ಹೇಳ್ತಾನೆ, ಸರ್ವಂ ಸಖೇ ತ್ವಯ್ಯುಪಪನ್ನಮೇ ತತ್.
ಮೈ ಫ್ರೆಂಡ್, ಎವ್ರಿಥಿಂಗ್ ಈಸ್ ಬಿಫಿಟಿಂಗ್ ಇನ್ ಯು. ನಿನ್ನಲ್ಲಿ ಎಲ್ಲ ಕೂಡ ನಡೆಯುವಂಥದ್ದಪ್ಪ, ಆಗದೇ ಇರುವುದನ್ನು ನೀನು ಯಾವುದೂ ಜಂಬಾ ಕೊಚ್ಚಲಿಲ್ಲ ಅಂತ. ಇದೆಲ್ಲ ಮಾಡಿ ತೋರಿಸಿದವನು ದೃಷ್ಟವೀರ್ಯ ಪರಾಕ್ರಮ ಇವನು. ಏತದುಭೇ ಮಮಾಸ್ತ್ರೇ ಕುಲಿಶಂ ಭವಾಂಶ್ಚ ವಜ್ರಂ ತಪೋ ವೀರ್ಯ ಮಹತ್ಸು ಕುಂಠಂ ತ್ವಂ ಸರ್ವತೋಗಾಮಿ ಚ ಸಾಧಕಂಚ ಸರ್ವಂ ಸಖೇ ತ್ವಯ್ಯುಪಪನ್ನಮೇತತ್ ಉಭೇ ಮಮಾಸ್ತ್ರೇ ಕುಲಿಶಂ ಭವಾಂಶ್ಚ. ನನಗೆ ಎರಡೇ ಆಯುಧಗಳು, ಒಂದು ವಜ್ರ ಮತ್ತೊಂದು ನೀನು. ತಪೋವೀರ್ಯ ಮಹತ್ಸು ಕುಂಠಂ ವಜ್ರಂ. ಆದರೆ ತಪೋವೀರ್ಯ ಮಹಿಮಶಾಲಿಗಳಲ್ಲಿ ನನ್ನ ವಜ್ರಾಯುಧ ಕುಂಠಿತವಾಗುತ್ತದೆ. ಆದರೆ ತ್ವಂ ಸರ್ವತೋಗಾಮಿ ಚ ಸಾಧಕಂಚ, ನೀನು ಸರ್ವತೋಗಾಮಿ ಸರ್ವಸಾಧಕ ಅಂತ. ಎಲ್ಲಿ ಎಂತೆಂಥ ಗಂಡಸರ ತಂತ್ರಗಳು ಹೋಗಲಾರದೋ ಅಲ್ಲಿ ಹೆಂಗಸರ ಒಂದು ಮಾತು ನಡೆಸಿಬಿಡುತ್ತೆ. ಇದಕ್ಕೊಂದು ಘಟನೆಯನ್ನು ನಮ್ಮ ತಾಯಿ ಹೇಳ್ತಾ ಇದ್ದರು. ಹಿಂದೆ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಅನಂತರಾಮನ್ ಅಂತ ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಮಂತ್ರಿಗಳಿದ್ದರಂತೆ. ಅವರು ತುಂಬ ಸ್ಟ್ರಿಕ್ಟ್ ಅಂತ ಹೆಸರಾಗಿರ್ತಕ್ಕಂಥ ಮಂತ್ರಿಗಳು ಅಂತೆಲ್ಲ ಹೇಳ್ತಾ ಇದ್ದರು. ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಮಿಷನರ್ ಆಗಿದ್ದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥ ಪ್ರಾಮಾಣಿಕರು, ನಿಷ್ಠರಾದಂಥವರು. ಅವರ ಕೈ ಕೆಳಗೆ ದುಡಿತಾ ಇದ್ದವರು ನಮ್ಮ ತಾಯಿಯ ತಂದೆ, ನಮ್ಮ ಅಜ್ಜ. ಆ ಆಫೀಸ್ನಲ್ಲಿ ಒಂದು ಕಾರಕೂನನ ಆ ರೀತಿಯಾದಂಥ ಒಂದು ಸ್ತರದಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರು ಆ ಮಟ್ಟದಲ್ಲಿ ಇನ್ನೂ ಕೆಳಗೆ ಇದ್ದಂಥವರೊಬ್ಬರು XYZ ಅಂತ ಒಬ್ಬರಿದ್ದರು. ಅವರು ಎಲ್ಲರಿಗೂ ಆತ್ಮೀಯರಾಗಿ ವಿನೋದಶೀಲಿಗಳಾಗಿ ಎಲ್ಲ ರೀತಿಯಲ್ಲೂ ಒತ್ತಾಸೆಯಿಂದ ಇರ್ತಾ ಇದ್ದರು. ಆದರೆ ಅಂಥ ಕಾರ್ಯದಕ್ಷ ಅಲ್ಲ, ಕಾರ್ಯವನ್ನು ಬಿಟ್ಟು ಬೇರೆದನ್ನೆಲ್ಲ ಮಾಡುವಂಥದ್ದು. ಮೇಲಧಿಕಾರಿಗಳ ಮರ್ಜಿ ಹಿಡಿದು ಇರತಕ್ಕಂಥದ್ದೇ ಹೊರತುನುವೆ ಕೆಲಸದ ಮರ್ಜಿ ಅಲ್ಲ. ಅದರಿಂದ ಅವ್ರ ಬಗ್ಗೆ ಕೆಲವರಿಗೆ ಸಿನ್ಸಿಯರ್ ಆಫೀಸರ್ಗಳಿಗೆ ಅಷ್ಟು ಸುಮುಖತೆ ಇರಲಿಲ್ಲ. ಆದರೆ ಸಿನ್ಸಿಯರ್ ಆಫೀಸರ್ಗಳ ಸಂಖ್ಯೆ ಅಂದೂ ಕಡಿಮೆಯೇ ಇಂದೂ ಕಡಿಮೆಯೇ, ಅದಕ್ಕೇನು ಮಾಡೋಕ್ಕಾಗುತ್ತೆ. ಹೀಗಾಗಿ ಅವ್ರನ್ನ ಕಂಡ್ರೆ ಅನೇಕರಿಗೆ ಇಷ್ಟ. ಆತನಿಗೆ ಸರ್ವೀಸನ್ನು ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಬೇಕು ಅಂತ ಅಪೇಕ್ಷೆ. ಆದರೆ ನಮ್ಮ ಅಜ್ಜ ಅವರೆಲ್ಲ ಶೇಷಾದ್ರಿ, ಸಾರಿ ಅವರ ಹೆಸರು ಬಂದುಬಿಡ್ತು, ನಿನ್ನ ಎಕ್ಸ್ಟೆನ್ಷನ್ ಕಷ್ಟ ಇದೆಯಪ್ಪ, ಕ್ರೆಡೆನ್ಷಿಯಲ್ಸ್ ಸರಿಯಾಗಿಲ್ಲ, ಸರ್ವೀಸ್ ರೆಕಾರ್ಡ್ಸಲ್ಲೆಲ್ಲ ಯಜಮಾನರು ಸರಿಯಾಗಿ ಬರೋದಿಲ್ಲ, ಅದರಿಂದ ಆಗೋದಿಲ್ಲ ಅಂತ. ಪರವಾಗಿಲ್ಲ ಸಾರ್, ಪಾರಂಗೋ ನಾನು ರೊಂಬ ಲೀಲೆಯಾಕಿ ಬಿಡುವೆ ಅಂತೆಲ್ಲ ಹೇಳ್ತಾ ಇದ್ರಂತೆ. ಲೀಲಾಜ ಅಲ್ವಾಗಿ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ. ಅದು ಆಗೋದಿಲ್ಲ ಅಂತ. ರಿಟೈರ್ಮೆಂಟಿನ ದಿನವೂ ಬಂದ್ಬಿಡ್ತಾ ಇತ್ತಂತೆ. ಶೇಷಾದ್ರಿ, ನಾಳೆ ನಿನಗಿನ್ನ ಹೊರಡೋದಕ್ಕೆ ಸೆಂಡ್ ಆಫ್ ಪಾರ್ಟಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಅವರ ಕಲೀಗ್ಸು ಎಲ್ಲ ಗೇಲಿ ಮಾಡ್ತಾ ಇದ್ರಂತೆ. ಪಾರಂಗೋ ಪಾರಂಗೋ ಅಂತೆಲ್ಲ ಹೇಳ್ತಾ ಇದ್ರಂತೆ. ನಾನು ನೋಡ್ಕೋತೀನಿ, ನೋಡಿ ನೀವೇನೆ ಅಂತ. ಆಮೇಲೆ ಇನ್ನೇನು ಒಂದು ದಿವಸ ಇದೆ ಅಂತನ್ನುವಾಗ ಎಕ್ಸ್ಟೆನ್ಷನ್ ಬಂದುಬಿಡ್ತು. ಅದು ಹೇಗೆ ಬಂತು ಅಂದರೆ, ಮಾಸ್ತಿಯವರು ಯಾರೂ ಮಾಡೋಲ್ಲ ಅಂತ ಗೊತ್ತಿದೆ. ಹಾಗಾಗಿ ನೇರವಾಗಿ ಅನಂತರಾಮನ್ನವರ ಮನೆಗೆ ಹೋಗಿಬಿಟ್ಟಿದ್ರು. ಅವರ ಶ್ರೀಮತಿಯವರ ಕಾಲಿಗೆ ಹೋಗಿ ಬಿದ್ದುಬಿಟ್ರಂತೆ. ಅಮ್ಮ ತಾಯಾರ್ ನೀಂಗಳೇ ಶರಣಂ ಅಂತ ಹೇಳಿಬಿಟ್ಟು, ತುಂಬ ಮಕ್ಕಳಿದ್ದಾರೆ, ಜವಾಬ್ದಾರಿ, ನಾನು ನೀವು ಒಂದೇ ಜನ ಅಯ್ಯರ್ಗಳು, ಏನು ಮಾಡುವುದು, ಇಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ, ಈಗ ಸಂಧ್ಯೆ, ಜೀವಿತ ಸಂಧ್ಯೆ, ಇನ್ನು ಏನು ಗತಿ ಅಂತೆಲ್ಲ ಎಕ್ಸ್ಟೆನ್ಷನ್ ಕೊಡಬೇಕು ಅಂತ. ಆ ಮಂತ್ರಿಗಳು ಅಲ್ಲೇ ಮನೆಯಲ್ಲೇ ಇದ್ದರು. ಬೆಳ್ಳಂಬೆಳಗ್ಗೆ ಹೋಗಿಬಿಟ್ಟಿದ್ದಾರೆ. ಅದು ಏನೋ ಆ ಕಿವಿಯಿಂದ ಈ ಕಿವಿಗೆ ವಿಭೂತಿ ಹಚ್ಚಿಕೊಂಡು, ಕಿವಿ ಮೇಲೆ ಬೇರೆ ದಾಸವಾಳ ಇಟ್ಟುಕೊಂಡು, ಅವರೆಲ್ಲ ಅದನ್ನು ಗೌರವಿಸಬಲ್ಲಂಥವ್ರು ಅಂತ ಗೊತ್ತಿದೆ. ಕಾಲು ಹಿಡಿದು ನೀವು ಮಾಡಿಸ್ಕೊಡೋವರೆಗೂ ನಿಮ್ಮ ಕಾಲು ಬಿಡೋದಿಲ್ಲ ಅಂತ. ಇನ್ನು ಪಾಪ ತಾಯಿ ಆರ್ತ ಶರಣಾಗತೆ ಅಲ್ವೇ, ಆರ್ತ ಶರಣಾಗತ ತ್ರಾಣೆ. ಹಾಗಾಗಿ என்னங்கோ உங்களுக்கு இந்த சேஷாதிக்கு பாவம் ஒரு எக்ஸ்டென்ஷன் கொடுக்க முடியாதா, ಅದಕ್ಕೂ தேவையில்லாமல் ಏ ಇರಕಣೋ ಮಿನಿಸ್ಟ್ರಿ ಅಂತೆಲ್ಲ ಹೇಳ್ಬಿಟ್ಟಿದ್ರು, ದಬಾಯಿಸಿದ್ರಂತೆ. ಅಲ್ಲಿಗೆ ಆಯ್ತಲ್ಲ, ಅಮ್ಮನವ್ರು ಅನುಗ್ರಹ ಮಾಡಿದ ಮೇಲೆ ಅಯ್ಯನವ್ರು ಏನು ಮಾಡೋದಕ್ಕೆ ಸಾಧ್ಯ. ಹೀಗೆ ಒಂದು ಕಟಾಕ್ಷ, ಒಂದು ಮಾತು ಏನನ್ನೂ ಕೂಡ ಮಾಡಬಲ್ಲದು. ಆ ರೀತಿ ಮನ್ಮಥ ಎಲ್ಲಿ ನುಸುಳಕ್ಕಾಗದೇ ಇರೋ ಜಾಗದಲ್ಲಿ ನುಸುಳಿಸಬಲ್ಲ, ತನ್ನ ಪರಾಕ್ರಮವನ್ನು ತೋರಿಸಬಲ್ಲ. ಹೀಗೆ ಅವೈಮಿತೆ ಸಾರ ಮತಃ ಖಲು ತ್ವಾಂ ಕಾರ್ಯೇ ಗುರುಣ್ಯಾತ್ಮಸಮಂ ನಿಯೋಕ್ಷ್ಯೆ ವ್ಯಾದಿಶ್ಯತೆ ಭೂಧರತಾಂ ಅವೇಕ್ಷ್ಯ ಕೃಷ್ಟೇನ ದೇಹೋದ್ವಹನಾಯ ಶೇಷಃ. ನಿನಗಿಂತ ಇನ್ಯಾರಪ್ಪ ನನಗೆ ಇರುವಂಥವರು, ನೀನಲ್ಲದೆ ಮತ್ತಿನ್ಯಾರೂ ಇಲ್ಲ. ಇಷ್ಟು ದೊಡ್ಡ ಕೆಲಸಕ್ಕೆ ನೀನಲ್ಲದೆ ಇನ್ಯಾರು ನಿಭಾಯಿಸೋಕ್ಕಿರ್ತಕ್ಕಂಥವರು.
ಅವೈಮಿತೆ ಸಾರಂ, ನಿನ್ನ ಸತ್ವ ಏನು ಅಂತ ಅನ್ನೋದು ನನಗೆ ಗೊತ್ತು. ತ್ವಾಂ ಕಾರ್ಯೇ ಗುರುಣಿ ಆತ್ಮಸಮಂ ನಿಯೋಕ್ಷೆ, ನನ್ನ ಸಮ ನೀನು, ಹಾಗಾಗಿ ನನ್ನ ಮಟ್ಟಿಗೆ ನೀನು ನನ್ನಂತೆ ಅಂತ ಭಾವಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಿನಗೇ ಇದು ಸರಿಯಾದದ್ದು ಅಂತ ಜವಾಬ್ದಾರಿ. ಭೂಧರತಾಂ ಅವೇಕ್ಷ್ಯ ಕೃಷ್ಣೇನ ಶೇಷಃ ವ್ಯಾದಿಶ್ಯತೆ. ಕೃಷ್ಣ ಅಂದರೆ ವಿಷ್ಣು. ಭೂಮಿಯನ್ನು ತಾಳಬಲ್ಲವನು ಯಾರು ಅಂದರೆ ಆದಿಶೇಷ ಅಂಥೇಳಿ ಮಹಾವಿಷ್ಣು ಅವನಿಗೇ ಕೊಟ್ಟದ್ದು ಭಾರವನ್ನು ಅಂತ ಇಂದ್ರ ಉಪೇಂದ್ರತ್ವವನ್ನು ವಹಿಸಿಕೊಂಡು ಕಾಮನಿಗೆ ಶೇಷತ್ವವನ್ನು ಕೊಟ್ಟು ಹೇಳ್ತಾ ಇದ್ದಾನೆ. ಆ ರೀತಿ ನೀನೊಂದು ದೊಡ್ಡ ಭಾರವನ್ನು ಹೊರಬೇಕು, ಗುರುಭಾರ ಇರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಆಮೇಲೆ ನೋಡಿ, ಆಶಂಸತ ಬಾಣಗತಿಂ ವೃಷಾಂಕೆ ಕಾರ್ಯಂ ತ್ವಯಾ ನಃ ಪ್ರತಿಪನ್ನ ಕಲ್ಪಂ ನಿಬೋಧ ಯಜ್ಞಾಂಶ ಭುಜಾಮಿದಾನೀಂ ಉಚ್ಚೈರ್ದ್ವಿಷಾಮೀಪ್ಸಿತಮೇತದೇವ. ನೀನೇ ಹೇಳಿದೆ ಪಿನಾಕಪಾಣಿಯನ್ನು ಗೆಲ್ತೀನಿ ಅಂತ, ಅದರಿಂದಲೇ ನಿನ್ನನ್ನು ನಾವೀಗ ಬೇಡ್ತಾ ಇರೋದು. ನಮಗೇನಾಗಿದೆ, ಹವಿರ್ಭಾಗವನ್ನು ಆಸ್ವಾದಿಸ್ತಕ್ಕಂಥ ಯಜ್ಞ ಭಾಗಿಗಳು ನಾವು. ಯಜ್ಞಾಂಶ ಭುಕ್ ಅಂದರೆ ಹವಿಸ್ಸನ್ನು ಸ್ವೀಕರಿಸ್ತಕ್ಕಂಥವರು, ಹವಿರ್ಭೋಜಿಗಳಾದಂಥ ದೇವತೆಗಳು ನಾವು. ನಮ್ಮ ಕೆಲಸ ತಾರಕಾಸುರನ ಸಂಹಾರ, ಅದಕ್ಕೆ ಬೇಕಾಗಿರುವಂಥದ್ದು ಶಿವಪಾರ್ವತಿಯರ ವಿವಾಹ. ಅದು ಸಾಧ್ಯವಾಗೋದು ಶಿವ ಬಹಿರ್ಮುಖನಾದಾಗ ಅನ್ನುವ ಮಾತನ್ನು ಹೇಳ್ತಾನೆ. ಅಮೀಹಿ ವೀರ್ಯ ಪ್ರಸವ ಪ್ರಭವಂ ಭವಸ್ಯ ಜಯಾಯ ಸೇನಾನ್ಯಮುಷಂತಿ ದೇವಾ ಸಚತ್ವದೇಕೇಶು ನಿಪಾತ ಸಾಧ್ಯ ಬ್ರಹ್ಮಾಂಗ ಭೂರ್ಬ್ರಹ್ಮಣಿಯೋಜಿತಾತ್ಮ. ನೀನೊಬ್ಬನೇ ಇದಕ್ಕೆ ಸಮರ್ಥ. ಶಿವನೋ ಈಗ ಪಾರ್ವತಿಯನ್ನು ಒಲಿಯಬೇಕು, ಒಲಿಯುವಂತೆ ಮಾಡಬೇಕು. ಬ್ರಹ್ಮಾಂಗ ಭೂರ್ ಬ್ರಹ್ಮಣಿ ಯೋಜಿತಾತ್ಮ ಹಾಗಾಗಬೇಕು. ಅಂದರೆ ಬ್ರಹ್ಮನಲ್ಲಿ, ಅಂದರೆ ಚತುರ್ಮುಖ ಬ್ರಹ್ಮನಲ್ಲಿ ನಾವು ಹೋಗಿ ಕೇಳಿದಾಗ ಅವನು ಇದನ್ನು ಹೇಳಿದ್ದಾನೆ, ಪಾರ್ವತಿ ಪರಮೇಶ್ವರರ ವಿವಾಹ ಆಗದೆ ಇನ್ನೇನೂ ಸಾಧ್ಯವಾಗೋಲ್ಲ ಅಂತ. ಅದಕ್ಕೆ ಶಿವನ ಬಹಿರ್ಮುಖತ್ವವನ್ನು ನೀನು ಉಂಟು ಮಾಡೋದಕ್ಕೆ ಸಿದ್ಧನಾಗು. ತಸ್ಮೈ ಹಿಮಾದ್ರೇ ಪ್ರಯತಾಂ ತನೂಜಾಂ ಯತಾತ್ಮನೆ ರೋಚಯಿತು ಯತಸ್ವ ಯೋಷಿತ್ಸು ತದ್ವೀರ್ಯ ನಿಷೇಕ ಭೂಮಿ ಸೈವ ಕ್ಷಮೇತ್ಯಾತ್ಮಭುವೋಪದಿಷ್ಟಂ. ಶಿವನೇ ಹೇಳಿದ್ದಾನೆ, ಬ್ರಹ್ಮನೇ ಹೇಳಿದ್ದಾನೆ, ಶಿವನ ಪತ್ನಿ ಪಾರ್ವತಿಯ ಆಗತಕ್ಕಂಥವಳು, ಅವರ ಸಂತಾನವೇ ದೇವಸೇನಾನಿಯಾಗಿ ಹುಟ್ಟಿ ನಮ್ಮನ್ನು ಗೆಲ್ಲಿಸಬೇಕು ಅಂತ. ಅದಕ್ಕಾಗಿ ದಯಮಾಡಿ ನೀನು ನಿನ್ನ ಬಾಣದಿಂದ ಸಾಧ್ಯವಾಗುವಂಥದ್ದು ಅಂತ ನಾವು ಸಂಕಲ್ಪ ಮಾಡಿಕೊಂಡಿದ್ದೀವಿ, ನಮಗೊಬ್ಬ ಸೇನಾಪತಿಯನ್ನು ಕೊಡಬೇಕು ನೀನು ಅಂತ ಕೇಳ್ತಾನೆ. ಗುರೋರ್ನಿಯೋಗಾಚ್ಚ ನಗೇಂದ್ರ ಕನ್ಯಾ ಸ್ಥಾಣುಂ ತಪಸ್ಯಂತಮದಿತ್ಯ ಕಾಯಂ ಅನ್ವಾಸ್ತ ಇತ್ಯಾಪ್ಸರಸಾಂ ಮುಖೇಭ್ಯ ಶ್ರುತಂ ಮಯಾ ಮತ್ ಪ್ರಣಿಧಿ ಸವರ್ಗ. ಈ ಸಂದರ್ಭದಲ್ಲಿ ಪರ್ವತರಾಜಕುಮಾರಿ ಪಾರ್ವತಿ ತನ್ನ ತಂದೆಯ ಆಜ್ಞೆಯ ಮೇರೆಗೆ ಹಿಮಾಲಯದ ಸಾನು ಪ್ರದೇಶದಲ್ಲಿ ತಪ್ಪಲಿನಲ್ಲಿ ತಪೋಮಗ್ನನಾಗಿರುವ ಶಿವನಿಗೆ ಪರಿಚರ್ಯ ಮಾಡೋದಕ್ಕಿಂತ ಹೊರಟಿದ್ದಾಳೆ. ಅವಳು ಅಲ್ಲಿ ಓಡಾಡಿಕೊಂಡಿದ್ದಾಳೆ ಅಂತನ್ನುವಂಥದ್ದು ಅಧಿತ್ಯಕ ಅಂತಂದರೆ ಸಂಸ್ಕೃತದಲ್ಲಿ ತಪ್ಪಲು ಅಂತ. ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸು ಮಾಡಿಕೊಂಡಿರುವ ಶಿವನನ್ನು ಪರಿಚರ್ಯ ಮಾಡೋಕ್ಕೆ ಅವಳು ಹೋಗಿ ಅಲ್ಲಿಯೇ ನೆಲೆ ನಿಂತಿದ್ದಾಳೆ ಅನ್ನುವುದು ಪ್ರಣಿಧಿ ವರ್ಗ. ನಮ್ಮ ಸ್ಪೈಸ್ ಗೂಢಚಾರಿಕೆ ಮಾಡುವಂಥ ಜನ ಇದ್ದಾರೆ, ಅವರು ಹೇಳಿದ್ದಾರೆ ಅಂತಲೇ. ಆ ಗೂಢಚಾರಿಕೆ ಯಾರು ಮಾಡ್ತಾ ಇರೋದು? ಅಪ್ಸರಸಾಂ ಮುಖೇಭ್ಯ ಶ್ರುತಂ, ಅಪ್ಸರೆಯರು ಗೂಢಚಾರಣಿಯರು ಅಂತ. ಆ ಕಾಲದಲ್ಲೇ ಹೆಂಗಸರನ್ನು ಸ್ಪೈಸ್ ಆಗಿ ಬಳಸ್ತಾ ಇದ್ರು. ಅಂದ ಮೇಲೆ ಜೇಮ್ಸ್ ಬಾಂಡ್ ಸಿನಿಮಾಗಳು ತುಂಬ ಈಚಿನ ಬಾಲಿಶ ಯತ್ನ ಅಂತ ಅನಿಸ್ಬಿಡೋಲ್ವೇ. ಇವರಿಗಿಂತ ದೊಡ್ಡ ಸ್ಪೈಗಳು ಬೇಕಾ? ಆರಂಭೆ, ಉರ್ವಶಿ, ಮೇನಕಾ, ತಿಲೋತ್ತಮ, ಘೃತಾಚಿ, ಮನೋರಮ ಮೊದಲಾದಂಥವರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಅದು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನೋಡಿ, ಪಾರ್ವತಿ ಅವಳ ಸಖಿಯರು ಆ ಜಾಗಕ್ಕೆ ಅಪ್ಸರೆಯರು ಬಂದರೆ ಯಾರೂ ಏನೂ ತಪ್ಪು ತಿಳಿಯೋದಿಲ್ಲ. ಗಂಧರ್ವರೋ ಯಾರೋ ಬಂದರೆ ಯಾತಕ್ಕೆ ಗಂಡಸು ಬಂದದ್ದು ಅನ್ನುವ ಸಂದೇಹ ಬರುತ್ತೆ ಅಂತ ಹೇಳಿ ನೀನು ಹೋಗಲೇಬೇಕು ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾನೆ. ಅವನೇ ಬಾಯಿಬಿಟ್ಟು ಕೇಳುವ ಮುನ್ನವೇ ಹೇಳಿಬಿಟ್ಟಿದ್ದಾನೆ. ಮನ್ಮಥನಿಗಂತೂ ಉತ್ಸಾಹವೋ ಉತ್ಸಾಹ, ಹೊರಟಿದ್ದಾನೆ. ತದ್ಗಚ್ಛ ಸಿದ್ಧೈ ಕುರುದೇವ ಕಾರ್ಯಂ ಅರ್ಥೋಯಮರ್ಥಾಂತರ ಭಾವ್ಯಯೇವ ಅಪೇಕ್ಷತೆ ಪ್ರತ್ಯಯಮುತ್ತಮಂ ತ್ವಾಂ ಬೀಜಾಂಕುರ ಪ್ರಾಗ್ ಉದಯಾದಿವಂಭ. ತದ್ಗಚ್ಛ, ಇಲ್ಲೊಂದು ಅಮಂಗಳ ಬಂತು. ಹೋಗು ಅಂತ ಹೇಳಿಬಿಟ್ಟ. ತದ್ಗಚ್ಛ ಪುನರ್ದರ್ಶನಾಯ ಅಂತ ಅನ್ನಬೇಕು, ತದ್ಗಚ್ಛ ಪುನರಾಗಮನಾಯ ಅಂತ. ನಾವು ದೇವತೆಗಳನ್ನು ಪೂಜೆ ಮಾಡಿದ ಮೇಲಿಂದ ಪ್ರಸೀದ, ಗಚ್ಚ, ಪುನರಾಗಮನಾಯ ಚ ಅಂತೆಲ್ಲ ಹೇಳ್ತೀವಿ.
ಹೋಗಪ್ಪ ವಿಸರ್ಜನೆ ಮಾಡ್ತಾ ಇದ್ದೀವಿ ಮತ್ತೆ ನೀನು ಬರಬೇಕು ಅಂತ ಹೇಳಿಬಿಟ್ಟಿದ್ರು. ಈ ಮರಾಠಿಯಲ್ಲಿ ಹೇಳ್ತಾರಲ್ಲ, ಗಣೇಶ ಬಪ್ಪ ಮೋರಿಯ ಅಗಲಿ ವರ್ಷವೇ ಲವಕರಿಯ ಅಂತ, ಅಂದರೆ ಮುಂದಿನ ವರ್ಷವೂ ಬರಬೇಕು ಅಂತ ಅಗಲಿ ಸಾಲ್ ಅಂತಲೂ ಹೇಳ್ತಾರೆ. ಅಂದರೆ ಬರಬೇಕು ಅನ್ನೋದು ತುಂಬ ಮುಖ್ಯ. ಮನೆಯಿಂದ ಹೊರಡುವಾಗ ಬರ್ತೀನಿ ಅಂತ ಹೇಳ್ತೀವಿ, ಹೋಗ್ತೀನಿ ಅಂತ ಅನ್ನೋಲ್ಲ, ಹೋಗು ಅಂತ ಹೇಳೋದಿಲ್ಲ, ಹೋಗಿ ಬಾ ಅಂತ ಹೇಳುವಂಥದ್ದು. ಈ ಸಂಪ್ರದಾಯವನ್ನು ಇಂದ್ರ ಮರೆತ ಆ ಕಾಲದಲ್ಲಿ. ಮನ್ಮಥ ಹೋಗೇ ಬಿಟ್ಟ ಅನ್ನುವ ಧ್ವನಿ ಕೂಡ ಕಾಣಿಸುತ್ತೆ. ಒಂದು ಮಾತಿನಿಂದ ಇರಲಿ ಹೋಗು ಅಂತನ್ನೋದರಿಂದ ಕವಿ ಎಷ್ಟು ಪರಿಣಾಮವನ್ನು ಬೀರ್ತಾನೆ ನೋಡಿ. ಸಿದ್ಧೀಕುರು ದೇವಕಾರ್ಯಂ, ದೇವಕಾರ್ಯವನ್ನು ಸಿದ್ಧಿಸುವುದಕ್ಕಾಗಿ ನೀನು ಮಾಡು. ಯಾಕೆ? ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಅರ್ಥ. ಅರ್ಥೋಯಂ ಅರ್ಥಾಂತರ ಭಾವ್ಯೇವ. ಇದು ಇನ್ನು ಯಾವುದೇ ಕಾರ್ಯಾಂತರದಿಂದಲೂ ಕೂಡ ಸಾಧ್ಯವಾಗದೇ ಇರತಕ್ಕಂಥದ್ದು. ನೀನಿಂದಲೇ ಆಗಬೇಕಾದದ್ದು, ಇನ್ಯಾವುದೂ ಆಗುವಂಥದ್ದಲ್ಲ. ಅಷ್ಟು ಗುರುತರ ಬಾಧ್ಯತೆ ನಿನ್ನದಾಗಿದೆ. ಮತ್ತು ನಿನ್ನನ್ನು ನಾವು ಹೇಗೆ ನಂಬಿಕೊಂಡಿದ್ದೀವಿ ಅಂದರೆ, ಬೀಜವನ್ನು ಬಿತ್ತಿದ ಮೇಲೆ ಆ ಮೊಳಕೆ ನೀರಿಗಾಗಿ ಕಾದಿರುತ್ತಲ್ಲ, ಬೀಜಾಂಕುರ ಪ್ರಾಗುದಯಾದಿ ವಂಬ ಅಪೇಕ್ಷತೆ. ನೀರನ್ನ ಹೇಗೆ ಬೀಜ ಬಯಸುತ್ತೋ ಮೊಳಕೆ ಒಡೆಯೋದಕ್ಕೆ, ಆ ತರಹ ನೀನು ನಮಗೆ ಗೆಲುವನ್ನು ತಂದು ಕೊಟ್ಟರೆ ಉಂಟು, ನಾವು ತಲೆ ಎತ್ತೀವಿ, ಇಲ್ಲದೇ ಇದ್ದರೆ ಇಲ್ಲ ಅನ್ನುವಂಥ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಮನ್ಮಥ ಆಗಲಿಂತ ಹೊರಡ್ತಾನೆ. ಈ ಸಂದರ್ಭದಲ್ಲಿ ಮಹಾಕಾವ್ಯಗಳ ಲಕ್ಷಣಗಳು ಹೇಳ್ತಾ ಸೇನೆ, ಆ ಸೇನಾ ನಾಯಕನ ಪ್ರಯಾಣ ಮತ್ತು ಯುದ್ಧ, ಮುತ್ತಿಗೆ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಭಾಮಹಾದಿಗಳು ಕಾವ್ಯಾಲಂಕಾರಾದಿಗಳಲ್ಲಿ ಮಹಾಕಾವ್ಯದ ಲಕ್ಷಣ ಏನು ಅಂತ ಹೇಳುವಾಗ ಮಂತ್ರ, ದೂತ, ಪ್ರಯಾಣ, ಆಜಿ ನಾಯಕಾಭ್ಯುದಯ ಈ 5 ಇರಲೇಬೇಕು ಅಂತ ಹೇಳ್ತಾರೆ. 18 ವರ್ಣನೆಗಳಲ್ಲಿ ಈ 5 ಮುಖ್ಯ ಅಂತಾರೆ. ಮಂತ್ರ ಅಂದರೆ ಮಂತ್ರಾಲೋಚನೆ. ಈಗ ಇಂದ್ರ ಮಾಡ್ತಾ ಇರೋದು ಮಂತ್ರಾಲೋಚನೆ, ಬ್ರಹ್ಮನತ್ರ ಹೋಗಿ ಮಾಡಿದ್ದು ಮಂತ್ರಾಲೋಚನೆ, ಅದು ಮಂತ್ರವಾಯಿತು. ಇನ್ನು ದೂತ, ಅದನ್ನು ಇವಾಗಲೇ ಅಪ್ಸರೆಯರ ಮೂಲಕ ಕಳಿಸಿದ್ದಾನೆ ದೂತ. ಪ್ರಯಾಣ, ಈಗ ಎಲ್ಲ ಸೈನ್ಯ ಸಮೇತ ಹೋಗ್ತಾ ಇದ್ದಾನೆ ಮನ್ಮಥ. ಮತ್ತು ಆಜಿ ಯುದ್ಧ, ಶಿವನ ಮೇಲೆ ಬಾಣ ಬಿಡುವುದು. ನಾಯಕಾಭ್ಯುದಯ, ಇಲ್ಲಿ ಯಾರು ನಾಯಕರು? ಅದು ಈಗ ಪ್ರಶ್ನೆ ನೋಡಿ. ಸಾಮಾನ್ಯವಾಗಿ ಮುಂದಿನ ಆಲಂಕಾರಿಕರು ಲಕ್ಷಣ ಬರೆದದ್ದು ಕಾಳಿದಾಸಾದಿ, ವಾಲ್ಮೀಕಿ, ವ್ಯಾಸಾದಿ ಕಾವ್ಯಗಳನ್ನು ನೋಡಿ. ಆದರೆ ಇವನು ಅದೆಷ್ಟು ನವೀನವಾದ ರೀತಿಯಲ್ಲಿ ಮಾಡಿದ್ದಾನೆ ಅಂದರೆ, ಯುದ್ಧ ಅಂದರೆ ಹೊರಗಿನ ಯುದ್ಧವೇ ಆಗಬೇಕು ಅಂತಿಲ್ಲ, ಒಳಗಿನ ಯುದ್ಧವೂ ಆಗಬಹುದು. ಇಡೀ ಈ ಕಾವ್ಯ, ವಿಶೇಷತಃ ಈ ಭಾಗ ಎಲ್ಲ ಶಿವನ ಅಂತರಂಗದಲ್ಲಿ ನಡೀತಕ್ಕಂಥ ಕೋಲಾಹಲ, ಬಹಿರಂಗದ್ದಲ್ಲ. ಇಂದ್ರ ಯಾರು? ಇಂದ್ರಿಯ ಸಂಘಾತ, ಇಂದ್ರಿಯಗಳ ಒಡೆಯ ಅಂತ ನಾವು ನೋಡಿದ್ದೀವಿ. ಇಂದ್ರಿಯಗಳಿಗೆ ಹೊರಗಿನ ಒಂದು ವಸ್ತು ಬಂದಾಗ ಬಯಕೆ ಹುಟ್ಟುತ್ತೆ, ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ಬಯಕೆ ಬರೋಲ್ಲ. ಅಥರ್ಣೇ ಪತಿತೋವನ್ನೇ ಸ್ವಯಮೇ ಉಪಶಾಮ್ಯತೆ. ಹುಲ್ಲಿಲ್ಲದ ಜಾಗದಲ್ಲಿ, ಫ್ಯೂಯಲ್ ಇಲ್ಲದ ಜಾಗದಲ್ಲಿ, ಉರವಲು ಇಲ್ಲದ ಜಾಗದಲ್ಲಿ ಬಿದ್ದ ಬೆಂಕಿ ತಾನಾಗಿ ಆರಿ ಹೋಗುತ್ತೆ ಅಂತ ಗೊತ್ತಿದೆ. ಆ ತರಹ ಇಂದ್ರಿಯಗಳಿಗೆ ಆಹಾರ ಇಲ್ಲದೇ ಇದ್ದರೆ ಅವು ಕೆಲಸ ಮಾಡಲಾರವು. ಕತ್ತಲಲ್ಲಿ ಏನನ್ನು ನೋಡೋಕ್ಕಾಗುತ್ತೆ? ಕಣ್ಣಿಗೇನು ಮಾಡೋಕ್ಕಾಗೋಲ್ಲ. ಸೌಂಡ್ ಪ್ರೂಫ್ ರೂಮ್ನಲ್ಲಿ ಏನನ್ನು ಕೇಳೋಕ್ಕಾಗುತ್ತೆ? ಕಿವಿ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಮುಟ್ಟುವುದಕ್ಕೆ, ವಾಸನೆಗೆ ಯಾವುದು ವಿಶೇಷವಾದ ವಸ್ತು ಇಲ್ಲದೇ ಇದ್ದರೆ, ಮೂಗು ಚರ್ಮಕ್ಕೆ, ತಿನ್ನುವುದಕ್ಕೇನು ಇಲ್ಲದೇ ಇದ್ದರೆ ನಾಲಿಗೆಗೆ ಏನು ಕೆಲಸ ಇಲ್ಲ. ಹೀಗಾಗುತ್ತೆ. ಆದರೆ ಮನಸ್ಸಿಗೆ ಹಾಗಲ್ಲ, ಯಾವುದೇ ಆಗಲಿ ಕೆಲಸ ಇದ್ದೇ ಇರುತ್ತೆ. ಆ ಮನಸ್ಸಿನಲ್ಲಿ ಹುಟ್ಟಿದ್ದು ಕಾಮ. ಇಂದ್ರ ಕಾಮನನ್ನು ಕಳಿಸಿಕೊಟ್ಟಿದ್ದಾನೆ ಅಂತಂದರೆ, ಕಣ್ಣು ನೋಡಿದೆ, ಇದೋ ಬಂದಳು ಪಾರ್ವತಿ, ಕಣ್ಣಿಗೊಂದು ವಸ್ತು ಇದೆ ಅಂತ. ಕಿವಿ ಹೇಳುತ್ತೆ, ಅವಳ ಬಳೆಗಳ ಸದ್ದು, ಅವಳ ನಯವಿನಯದ ಮಾತು, ಇವೆಲ್ಲ ಎಂಥದ್ದು ಅಂತ. ಹೀಗೆ ಒಟ್ಟು ಪಂಚೇಂದ್ರಿಯಗಳು ಮನಸ್ಸಿಗೆ ವಿಷಯವನ್ನು ಕೊಟ್ಟ ತಕ್ಷಣ ಮನಸ್ಸಿನಲ್ಲಿ ಬಯಕೆ ಉಂಟಾಗುತ್ತೆ. ಆ ಬಯಕೆಯನ್ನು ಬೂದಿ ಮಾಡುವಂಥದ್ದು ಶಿವನ ಲಕ್ಷಣ ಆಗಬೇಕು. ಅಂದರೆ ಕಾಮ ಅನ್ನುವುದು ಬಯಕೆ, ಯಾವುದೇ ವಸ್ತುವನ್ನು ಕುರಿತು ಪಡೆಯಬೇಕು ಅನ್ನುವಂಥ ಸಂಕಲ್ಪ, ಆ ಸಂಕಲ್ಪವನ್ನು ಮೀರಬೇಕು. ಅದು ಇಲ್ಲಿರುವಂಥ ತಾತ್ಪರ್ಯ. ಇಟ್ಸ್ ಅನ್ ಇಂಟರ್ನಲ್ ಫೈಟ್. ಆದರೆ ಒಂದು ಚೂರು ಬಾಯಿ ಬಿಟ್ಟೆಲ್ಲೂ ಕವಿ ಹೇಳ್ದೇನೆ ಹೊರಗಡೆ ತೋರಿಸ್ತಾರೆ. ಈ ಕಾಲದಲ್ಲಿ ನೃತ್ಯ ಮಾಡುವವರೆಲ್ಲ ಮತ್ತೆ ಮತ್ತೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ. ಇವತ್ತು ಡೆಲ್ಲಿಯಿಂದ ಯಾರೋ ಒಬ್ಬರು ನರ್ತಕಿ ಫೋನ್ ಮಾಡಿದರು, ಮರದ ಮೇಲೆ ನಾನು ಡ್ಯಾನ್ಸ್ ಮಾಡಬೇಕು ಅಂತ. ಮರದ ಮೇಲೆ ಬೇಕಾದರೂ ಮಾಡಲಿ, ನೀರಿನ ಮೇಲೆ ಬೇಕಾದ್ರೂ ಮಾಡಲಿ, ಈಗಾಗಲೇ ಕೋತಿಗಳು ಬೇಕಾದಷ್ಟು ಮರದ ಮೇಲೆ ಮಾಡ್ತಾ ಇವೆ. ಹಾಗಲ್ಲ, ಮರದ ಮೇಲೆ ಡ್ಯಾನ್ಸು ಅಂತಂದರೆ ಮರವನ್ನು ಅಧಿಕರಿಸಿ ಅಂತ ಅರ್ಥ ಅಂತ. ಆಗತ್ತಮ್ಮ, ಸಪ್ತಮಿ ಭಕ್ತಿ ಅರ್ಥವಾಗುತ್ತೆ ಅಂತ ನಾನು ಹೇಳಿ,
ಮರವನ್ನು ಕುರಿತು ಗಿಡವನ್ನು ಕುರಿತು ನೃತ್ಯ ಮಾಡೋದು ಅಂದರೆ ಹೇಗೆ? ಅದಲ್ಲ, ನಾವು ಅದಕ್ಕೆ ಮನುಷ್ಯತ್ವವನ್ನು ಕೊಡಬೇಕು. ಕಂಡದ್ರ ವಸ್ತುವನ್ನೆಲ್ಲ ಹಿಡಿದು ನೃತ್ಯ ಮಾಡೋದಕ್ಕೆ ಎಲ್ಲರೂ ಸಾಧ್ಯವಾಗುತ್ತದ? ಸಾಧುವಾಗುತ್ತಾ? ಹೋಗಲಿ, ಮಾಡಬಹುದು. ಈಗ ನೋಡಿ, ಹಾಗಲಕಾಯಿನಲ್ಲಿ ಪಾಯಸ ಮಾಡೋಕ್ಕಾಗೋಲ್ಲ? ಖಂಡಿತ ಆಗುತ್ತೆ, ತಿನ್ನೋಕ್ಕಾಗೋಲ್ಲ ಅಷ್ಟೇ. ಈ ತರಹ ಅಸಾಧ್ಯವಾದದ್ದನ್ನು ಮಾಡ್ತೀವಿ ಅಂತ ಹೊರಡ್ತಾರೆ. ಮಾಡಬಹುದು, ಆದರೆ ಅದು ರುಚ್ಯವ, ರಸ್ಯವ, ಸ್ನಿಗ್ಧವ, ಪ್ರಿಯವ ಅನ್ನುವುದನ್ನು ಕಾಣಬೇಕು. ಆಮೇಲೆ ಅದರಲ್ಲಿರ್ತಕ್ಕಂಥ ತೊಡಕು ತೊಂದರೆಗಳನ್ನೆಲ್ಲ ಹೇಳಿದ್ದು ಆಯಿತು. ಏನಾದರೂ ಆಗಲಿ ಮಾಡಬೇಕು ಅಂತ ಕಡೆಗೆ ಒಂದು ಕಾರ್ಯಕ್ರಮ ಇಡೀ ಮಾಡಬೇಕು ಅನ್ನೋದನ್ನು ಒಂದು ಪುಷ್ಪಾಂಜಲಿ ಐಟಮ್ಗೆ 5 ನಿಮಿಷಕ್ಕೆ ಅಂತ ನಾನು ಇಳಿಸಿದ್ದಾಯಿತು. ಇಳಿಸಿ ಫೋನ್ನಲ್ಲೇ 1-2 ಶ್ಲೋಕನ ಹೇಳಿಕೊಟ್ಟಿದ್ದಾಯಿತು. ಅದು ಯಾಕೆ ಅಂತಂದರೆ, ಯಾರೂ ಮಾಡದೇ ಇರೋದು ಮಾಡಬೇಕು ಅಂತ. ವಿಭಾವ ಅನುಭವ ಸಾಮಗ್ರಿಗಳ ಮಾನವ ಭಾವನೆಗಳ ವಿಷಯಗಳನ್ನು ಇಲ್ಲದೆ ಏನೂ ಮಾಡೋಕ್ಕಾಗೋಲ್ಲ. ಇಲ್ಲಿ ನೋಡಿ, ಮನ್ಮಥನನ್ನು ಪರ್ಸಾನಿಫೈ ಮಾಡಿದ್ದಾನೆ, ಶಿವನನ್ನು ಪರ್ಸಾನಿಫೈ ಮಾಡಿದ್ದಾನೆ, ಇಂದ್ರನನ್ನು ಪರ್ಸಾನಿಫೈ ಮಾಡಿದ್ದಾನೆ, ಎಲ್ಲರನ್ನೂ ಮನುಷ್ಯರಂತೆ ತೋರಿಸಿದ್ದಾನೆ. ಒಳಗಿನ ಬಯಕೆಗೆ ಒಂದು ಶರೀರ ಕೊಟ್ಟು, ಅದಕ್ಕೊಂದು ಆಯುಧ ಕೊಟ್ಟು, ಬಯಕೆ ಕಾಮ, ಆ ಕಾಮನ ಪತ್ನಿ ರತಿ, ರತಿ ಕಾಮರ ಸಂತಾನ ಉಂಟು, ತೋಷ ತೃಪ್ತಿ ಅಂತ. ಮನ್ಮಥ ಬಯಕೆಗೆ ಹೆಂಡತಿ ಭೋಗ. ಈ ಬಯಕೆ ಭೋಗಗಳ ಸಂತಾನದಿಂದ ತೃಪ್ತಿ ಸಂತೋಷ ಅನ್ನುವ ಮಕ್ಕಳು ಹುಟ್ಟಬೇಕು. ಇಲ್ಲದೇ ಇದ್ದರೆ ಏನು ಪ್ರಯೋಜನ ಅಂತ ಹೆಸರಿನಲ್ಲಿ ಎಷ್ಟು ಸ್ವಾರಸ್ಯ ಉಂಟು. ಮತ್ತು ಅವನ ಆಯುಧಗಳೇನು? ಅರವಿಂದ ಮಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕಾ ಅಂತ. ತಾಪನ, ಸ್ವೇದನ, ಸ್ತಂಭನ, ಮೋಹನ, ಪ್ರಳಯ 5 ಇಲ್ಲಿಂದ ಆಗತಕ್ಕಂಥದ್ದು. ತಾಪನ ಅಂದರೆ ಮೈಯಲ್ಲಿ ಒಂದು ರೀತಿಯಾದ ಅಜಿಟೇಷನ್ ಉಂಟಾಗ್ತಕ್ಕಂಥದ್ದು, ಅಂದರೆ ಬಿಸಿ ಆಗ್ತಕ್ಕಂಥದ್ದು. ಸ್ವೇದನ, ಬೆವರಿಳಿಯುವಂಥದ್ದು. ಕ್ಷೋಭಣ ಅಂದರೆ ಪ್ರಕ್ಷೋಭೆ ಆಗತಕ್ಕಂಥದ್ದು, ಮನಸ್ಸಿಗೆಲ್ಲ ಉಲ್ಲೋಲ ಕಲ್ಲೋಲವಾಗುವ ಸ್ಥಿತಿ. ಆಮೇಲೆ ಮೋಹನ, ಮುಂಕುತನ ಕವಿಯೋದು. ಪ್ರಳಯ, ಮೂರ್ಛೆ ಅಥವಾ ಸಾವು. ಇದು 5 ಬಾಣಗಳಲ್ಲಿರುವಂಥದ್ದು. ಅರವಿಂದ ಮೊದಲು. ಕಮಲವನ್ನು ಬಿಟ್ಟರೆ ಹೀಟ್ ಜಾಸ್ತಿ ಆಗುತ್ತೆ, ವಾತಾವರಣದ ಬಿಸಿ ಏರುತ್ತೆ, ಟೆಂಪ್ರೇಚರ್ ಏರುತ್ತೆ. ಅಶೋಕವನ್ನು ಬಿಟ್ಟರೆ ಶೋಕ ಶುರುವಾಗುತ್ತೆ, ಬೆವರು ಸುರಿಯುತ್ತೆ. ಅರವಿಂದ ಮಶೋಕಂಚ ಚೂತಂಚ, ಮಾವಿನ ಹೂವನ್ನು ಬಿಟ್ಟರೆ ಆಗ ಕ್ಷೋಭಣ, ಅಜಿಟೇಷನ್ ಆಗುತ್ತೆ. ಆಮೇಲೆ ನವಮಲ್ಲಿಕೆ, ಹೊಸ ಮಲ್ಲಿಗೆ ಹೂವಿನ ಬಾಣವನ್ನು ಬಿಟ್ಟರೆ ಆಗ ಬುದ್ಧಿಗೆ ಮಂಕುತನ ಬರುತ್ತೆ. ನೀಲೋತ್ಪಲ, ಕನ್ನೈದೆಲೆಯನ್ನು ಬಿಟ್ಟರೆ ಅವನು ಮೂರ್ಛಿತನಾಗಬೇಕು, ಇಲ್ಲ ಸಾಯಬೇಕು. ಹಿಂದೆ ರಂಗ ಸಂಪ್ರದಾಯದಲ್ಲಿ ಸುಮ್ಮನೆ ಇದೇ ಬಾಣಗಳು ಅಂತ ಟಕ 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 ಅಂತ ತೆಗೆದು ಮನ್ಮಥ 5 ಬಾಣ ಬಿಟ್ಟರೆ ರಂಗಕ್ಕೆ ಆಶೌಚ ಬಂತು, ಪುಣ್ಯಾಹವಾಚನ ಮಾಡಬೇಕು ಅಂತ ಆಗ್ತಾಯಿತ್ತು. ಯಾಕೆಂದರೆ 5ನೇ ಬಾಣ ಬಿಟ್ಟರೆ ಸತ್ತಾಂತರ್ಥ ಮನ್ಮಥನ ಎದುರಾಳೆ. ಆಗ ರಂಗಕ್ಕೆಲ್ಲ ಮೈಲಿಗೆ ಬಂತು ಅಂತ ಆ ಮಡಿತನ ಎಲ್ಲ ಆಂಧ್ರದಲ್ಲಿ ಮಾಡ್ತಾ ಇದ್ರಂತೆ. ಹಾಗಾಗಿ 4 ಬಾಣಗಳ ಪ್ರಯೋಜನ ಇದ್ದಿದ್ದು, ಅದನ್ನು ಮಾತ್ರ ಪ್ರಯೋಗ ಮಾಡ್ತಾ ಇದ್ರು ಅಂತ. ಈ ಥರದ ಒಂದು ದೊಡ್ಡ ಕಲ್ಪನೆಯನ್ನು ಮಾಡುವುದರ ಮೂಲಕವಾಗಿ ಬಯಕೆಯನ್ನು ಅಷ್ಟು ಪರ್ಸಾನಿಫೈ ಮಾಡಿದ್ರೆ ನೃತ್ಯ ಮಾಡೋದಕ್ಕೆ ಎಷ್ಟು ಅವಕಾಶ ಇದೆ ನೋಡಿ. ಮನ್ಮಥನ ಬಿಲ್ಲು, ಕಬ್ಬಿನ ಜಲ್ಲೆ. ಮನ್ಮಥ ಮೊದಲು ತನಗೆ ಬಿಲ್ಲು ಬೇಕು ಅಂದರೆ ಒಂದು ಕಬ್ಬಿನ ತೋಟಕ್ಕೆ ಹೋಗಿ ಅದನ್ನು ಸವಿ ನೋಡಿ, ಇದು ಚೆನ್ನಾಗಿ ಪಕ್ವವಾಗಿರುವ ಬಲಿತ ರಸ್ತಾಳೆ ಕಬ್ಬು ಅಂತ ಅದನ್ನು ಮಾಡೋದಕ್ಕೆ ಎಷ್ಟು ಆ್ಯಕ್ಟಿವಿಟಿಗೆ ಅವಕಾಶ ಇದೆ. ಇನ್ನು ಅದಕ್ಕೆ ಹೆದೆ, ಚಂಚಲವಾದ ಭ್ರಮರಗಳು ಅಂದಾಗ ಆ ಭ್ರಮರಗಳ ಓಡಾಟವನ್ನೆಲ್ಲ ಚಿತ್ರಿಸಬಹುದು. ಕಟಕಾಮುಖ ಅನ್ನುವಂಥ ನೃತ್ಯ ಹಸ್ತದಿಂದ ತೋರಿಸಿ ಆ ಹೆದೆ ಕಟ್ಟುವಂಥದ್ದು ಮಾಡಿ, ಒಮ್ಮೆ ಆ ಶಿಂಜಿನಿಯನ್ನು, ಹೆದೆಯನ್ನು ಎಳೆದ್ರೆ ಅದು ರಿಂಗಂತ ಮಾಡುವ ಶಬ್ದ ಇದೆಯಲ್ಲ, ಆ ಝಂಕಾರ ಇದೆಯಲ್ಲ, ಅದು ತಲೆ ಸುತ್ತುವಂತೆ ಮಾಡುವಂಥದ್ದು. ನಮ್ಮ ಪದ್ಮ ಅವರು, ಸುಂದರಿ ಸಂತಾನಂ ಅವರೆಲ್ಲ ಮಾಡ್ತಾರೆ. ಸಾಮಾನ್ಯವಾಗಿ ಇವರೆಲ್ಲ ಹೆದೆ ಕಟ್ಟೋದನ್ನು ಮಿಕ್ಕ ನರ್ತಕಿಯರು ತೋರಿಸಿದ್ರೆ ಅವರು ಹೆದೆ ಕಟ್ಟಿ ಮೀಟಿ ಆ ನಾದ ಬಂದು ಅದು ಹೇಗೆ ತಲೆ ತಿರುಗಿಸುತ್ತೆ ಒಂದು ರೋಮಾಂಚಕವಾದ ರೀತಿಯಲ್ಲಿ ಅನ್ನೋದನ್ನು ಮಾಡ್ತಾರೆ. ಈ ಥರದ ಒಂದು ಕಲ್ಪನೆಗೆ ಅವಕಾಶ ಇರಬೇಕು. ಮತ್ತು ಬಾಣಕ್ಕೆ ಬೇಕಾದ ಹೂವುಗಳು ಅಂದರೆ ಕಮಲಗಳ ತೋಟಕ್ಕೆ, ಸರೋವರಕ್ಕೆ ಹೋಗುವುದು, ಅಲ್ಲಿ ಹೂಗಳನ್ನು ಕೀಳೋದು, ಮಲ್ಲಿಗೆ ಬಳ್ಳಿಗೆ ಹೋಗುವುದು, ಹೀಗೆಲ್ಲ ಚಟುವಟಿಕೆ ಉಂಟು. ಅದು ಬೇಕಾಗಿರೋದು ನೃತ್ಯಕ್ಕೆ. ಹಾಗಲ್ಲದೆ ಕಾಮ ಬಂತು, ಅದು ಕ್ರೋಧವನ್ನು ಉಂಟು ಮಾಡಿತು, ಸುಟ್ಟು ಬೂದಿ ಆಯಿತು ಅಂತಂದರೆ ಯೋಗಶಾಸ್ತ್ರದ ಪಾಠ ಆಗುತ್ತೆ. ಅದು ನಾಟ್ಯಶಾಸ್ತ್ರದ ಒಂದು ಆಟ ಆಗೋದಿಲ್ಲ. ಇದು ನಮ್ಮ ನರ್ತಕರಿಗೆ ಅರ್ಥವೇ ಆಗೋದಿಲ್ಲ. ಮಸಿ ಮೇಲೆ ಮಾಡ್ತೀನಿ, ಮಣ್ಣು ಮೇಲೆ ಮಾಡ್ತೀನಿ, ಸುಡುಗಾಡು ಮೇಲೆ ಮಾಡ್ತೀನಿ, ಎಲ್ಲೂ ಮಾಡ್ಬೋದು. ಸುಡುಗಾಡು ಮೇಲೂ ಸ್ವರ್ಗೀಯವಾದ ನಾಟ್ಯವನ್ನು ಮಹಾದೇವ ಮಾಡ್ದ.
ಇವ್ರಿಗಾಗಬೇಕಲ್ಲ, ಇವರು ರಸರಂಗವನ್ನು ಕೂಡ ಸ್ಮಶಾನ ಮಾಡಿಬಿಡ್ತಾರೆ ಇವರ ಘೋರವಾದ ಪ್ರಯೋಗಗಳಿಂದ. ಮನ್ಮಥನ ಈ ಶಿವನ ಪಾರ್ವತಿಯ ಇದೆಲ್ಲ ಚಿತ್ರಣದ ಮೂಲಕ ಕವಿ ಕೊಡ್ತಾ ಇರುವುದು ಈ ಅಲೌಕಿಕವಾದ ಸಾಮಗ್ರಿಯ ಮೂಲಕ ಸಾರ್ವತ್ರಿಕವಾದ ಸತ್ಯ. ಹಾಗಾಗಿ ಇಷ್ಟು ಡ್ರಮ್ಯಾಟಿಕ್ ಆಗುತ್ತೆ. ನಾಟಕೀಕರಣ ತುಂಬ ಬೇಕು, ಅದಿಲ್ಲದೆ ಕಲೆ ಅನ್ನೋದು ಇಲ್ಲ. ಅದಕ್ಕಾಗಿಯೇ ಅದೇ ರಾಮಾಯಣ, ಅದೇ ಮಹಾಭಾರತ, ಅದೇ ಭಾಗವತ, ಅದೇ ಕುಮಾರ ಸಂಭವ, ರಘುವಂಶ ತೆಗೆದುಕೊಂಡರೂ ಬೋರ್ ಆಗೋದಿಲ್ಲ. ಮತ್ತೆ ಮತ್ತೆ ಹೊಸ ಹೊಸ ಭಾವನೆಗಳನ್ನು, ಹೊಸ ಹೊಸ ವಿವರಗಳನ್ನು ತುಂಬುತ್ತಾ ಹೋಗಬಹುದು. ತಸ್ಮಿನ್ ಸುರಾಣಾಂ ವಿಜಯಾಭ್ಯುಪಾಯೇ ತವೈವ ನಾಮಾಸ್ತ್ರಗತಿ ಕೃತೀತ್ವಂ ಅಪ್ಯಪ್ರಸಿದ್ಧಂ ಯಶಸೇ ಹಿ ಪುಂಸಾಂ ಅನನ್ಯ ಸಾಧಾರಣಮೇವ ಕರ್ಮ. ಈ ಕಾರಣದಿಂದ ನೀನೇ ಸುರವಿಜಯಕ್ಕೆ ಉಪಾಯ. ಮಹೇಶ್ವರ ಮಹಾದೇವ ನಿನ್ನ ಬಾಣಕ್ಕೆ ಗುರಿಯಾಗಬೇಕು. ಅಂಥ ಕೆಲಸವನ್ನು ಮಾಡಿದ್ರೇ ಶೌರ್ಯ ಪರಾಕ್ರಮಗಳು. ಅಪಿ ಅಪ್ರಸಿದ್ಧಂ ಯಶಸೇಹೇ ಪುಂಸಾಂ ಅನನ್ಯ ಸಾಧಾರಣಮೇವ ಕರ್ಮ. ಅನನ್ಯ ಸಾಧಾರಣವಾದ ಕರ್ಮವನ್ನು ಮಾಡಿದಾಗಲೇ ಖ್ಯಾತಿ ಬರತಕ್ಕಂಥದ್ದು. ಸುಮ್ಮನೆ ಖ್ಯಾತಿ ಇಲ್ಲದೆ ಇರುವುದಕ್ಕಿಂತ ಖ್ಯಾತಿ ಪಡೆಯುವುದು ದೊಡ್ಡದು. ಕಾಕೋಪಿ ಜೀವತಿ ಚಿರಾಯಚ ಬಲಿಂಚ ಭುಂಕ್ತೆ ಅಂತ ಒಂದು ಗಾದೆ ಇದೆಯಲ್ಲ, ಕಾಗೆ ಕೂಡ ಸ್ಥಿರಜೀವಿ ಅಂತ ಹೆಸರು. ತುಂಬ ದೀರ್ಘಕಾಲ ಬದುಕುವಂಥದ್ದು ಕಾಗೆ. ಕಾಗೇನೂ ಬದುಕಿರುತ್ತೆ ಪಿಂಡ ತಿಂದುಕೊಂಡು ವರ್ಷಾಂತರ. ಆ ಥರ ಯಾತಕ್ಕೆ? ಒಂದು ದಿನವಾದರೂ ಚೆನ್ನಾಗಿ ಮೀಟಿಯಾರಿಕ್ ರೈಸ್ ಹಾಗೆ ಬಂದುಬಿಡಬೇಕು, ಇಲ್ಲದೆ ಎಂಥದ್ದು ಪ್ರಯೋಜನ? ಒಂದು ಹೂವು ಒಂದು ಕ್ಷಣ ಅರಳಿರುತ್ತೆ, ಆದರೆ ಎಂಥ ಪರಿಮಳ ಕೊಡುತ್ತೆ, ಇದು ಬೇಕಲ್ವಾ ಅಂತ ಅವನಿಗೆ ಪುಸಲಾವಣೆ ಮಾಡ್ತಾ ಇದ್ದಾನೆ, ಪ್ರೇರಣೆ ಕೊಡ್ತಾ ಇದ್ದಾನೆ. ಸುರಾಸಮಭ್ಯರ್ಥಯಿತಾರ ಏತೆ ಕಾರ್ಯಂ ತ್ರಯಾಣಾಮಪಿ ವಿಷ್ಟಪಾನಾಂ ಚಾಪೇನ ತೇ ಕರ್ಮ ನ ಚಾತಿ ಹಿಂಸ್ರಂ ಅಹೋಬತಾಸಿ ಸ್ಪೃಹಣೀಯ ವೀರ್ಯ. ಇನ್ನು ಈ ಸಿಚುಯೇಷನಲ್ ಕಾಂಬಿನೇಷನ್ ಎಂಥದ್ದು? ಸುರಾಸಮಭ್ಯರ್ಥಯಿತಾರ, ದೇವತೆಗಳು ನಾವಪ್ಪ ನಿನ್ನನ್ನು ಕೇಳೋದು. ಸಪ್ತರ್ಷಿಗಳು ಮುಂದೆ ಹಿಮವಂತನಿಗೆ ಹೋಗಿ ಹೇಳ್ತಾರೆ, ಭವಾನ್ ದಾತ ವಯಂ ಯಾಚಿತಾರ, ವಯಂ ಇಮೇ ಯಾಚಿತಾರ, ಶಿವ ಪ್ರತಿಗ್ರಹೀತ, ಮತ್ತು ದಾತವ್ಯಂ ಗೌರಿ ಪಾರ್ವತಿ. ಕೊಡುವವನು ನೀನು, ತಗೊಳ್ಳೋವನು ಶಿವ, ಬೇಡೋದಕ್ಕೆ ಬಂದವರು ನಾವು, ಕೊಡಲ್ಪಡಬೇಕಾದವಳು ಸಾಕ್ಷಾತ್ ಪಾರ್ವತಿ. ಇದಕ್ಕಿಂತ ಕಾಂಬಿನೇಷನ್ ಇನ್ನೇನಯ್ಯ ಅಂತ ಹೇಳಿಬಿಟ್ಟಿದನು. ಇಲ್ಲಿ ಹೇಳ್ತಾ ಇದ್ದಾನೆ, ಬೇಡುವವರು ನಾವು, ಮಾಡಬೇಕಾದವನು ನೀನು. ಮತ್ತೆ ನೋಡಿ, ಅದು ತ್ರಯಾಣಾಮಪಿ ವಿಷ್ಟಪಾನಾಂ ಕಾರ್ಯಂ, 3 ಲೋಕಕ್ಕೆ ಬೇಕಾದ ಕೆಲಸ ಇದು. ಮತ್ತು ಚಾಪೇನ ತೇ ಕರ್ಮ, ಅದು ನಿನ್ನ ಬಿಲ್ಲಿಂದ ಆಗಬೇಕಾದ್ದು. ನ ಚಾತಿ ಹಿಂಸ್ರಂ, ಇಲ್ಲಿ ಯಾವುದು ವಯಲೆನ್ಸ್ ಇಲ್ಲ, ನೋ ಟೆರರಿಸ್ಟ್ ಆ್ಯಕ್ಟ್. ಹೂವಿನ ಬಾಣ ಬಿಟ್ಟರೆ ಏನಾದರೂ ಪ್ರಾಣ ಹೋಗುತ್ತಾ? ಇಲ್ಲ. ನಚಾತಿ ಹಿಂಸ್ರಂ ಅಹೋ ಬತಾಸಿ ಸ್ಪೃಹಣೀಯ ವೀರ್ಯ. ಎಷ್ಟು ಸುಂದರವಾದಂಥದ್ದು ನಿನ್ನ ಪರಾಕ್ರಮ, ಎಂಥದ್ದು! ಈ ರೀತಿಯಾಗಿ ಯಾರಾದರೂ ಚಮತ್ಕಾರ ಮಾಡುವವರು ಉಂಟಾ ಅಂತ ಕೇಳ್ತಾ ಇದ್ದಾನೆ. ಮಧುಶ್ಚತೆ ಮನ್ಮಥ ಸಾಹಚರ್ಯಾತ್ ಅಸಾವನುಕ್ತೋಪಿ ಸಹಾಯ ಏವ ಸಮೀರಣೋ ನೋದಯಿತಾ ಭವೇತಿ ವ್ಯಾದಿಶ್ಯತೆ ಕೇನ ಹುತಾಶನಸ್ಯ. ನೀನು ಮನ್ಮಥ ಹೆಸರಿಗೆ ತಕ್ಕಂತೆ ಮನಾಂಸಿ ಮತ್ನಾಥಿ ಇತಿ ಮನ್ಮಥ, ಮನಸ್ಸುಗಳನ್ನು ಮಥನ ಮಾಡತಕ್ಕಂಥವನು, ಹಾಗಾಗಿ ಮನ್ಮಥ. ಇನ್ನು ನಿನ್ನ ಜೊತೆಗಾರ ಮಾಧವ ಅಂದರೆ ವಸಂತ, ಅವನಿಗೆ ನಿನಗೆ ಎಂಥ ದೋಸ್ತಿ ಅಂತಂದರೆ ಅಯಾಚಿತ ಸಹಾಯ ಮಾಡ್ತಾನೆ, ಬೇಡದೆಯೇ ಬಂದುಬಿಡ್ತಾನೆ ನಿನ್ನ ಜೊತೆಗೆ. ಇನ್ನು ಬೆಂಗಾವಲಾಗಿ ಮಲಯ ಮಾರುತ ಇದ್ದಾನೆ. ಮಾರುತ ಮಾಧವ, ಯಕ್ಷಗಾನದ ಭಾಷೆಯಲ್ಲಿ ಸದಾ ಬರುತ್ತೆ, ಮಾರುತ ಮಾಧವರು ಬಂದರು ಅಂತ. ಅಂದರೆ ತೆಂಕಣ ಗಾಳಿ ಬೀಸಬೇಕಲ್ವ. ವಸಂತ ಕಾಲದಲ್ಲಿ ದಕ್ಷಿಣ ದಿಕ್ಕಿಂದ ತಂಪು ಗಾಳಿ ಬೀಸುತ್ತೆ, ಚಳಿಗಾಳಿ ಉತ್ತರದಿಂದ ಬೀಸುವಂಥದ್ದು ಕುಳಿರ್ಗಾಲದಲ್ಲಿ, ಶಿಶಿರದಲ್ಲಿ. ಹಾಗಾಗಿ ಇವೆಲ್ಲ ಇರುವುದರಿಂದ ನೀನು ಬೆಂಕಿ, ಕಾಮಕ್ಕಿಂತ ದೊಡ್ಡ ಬೆಂಕಿ ಯಾವುದಿದೆ? ಅಥರ್ವವೇದದಲ್ಲಿ ಒಂದು ಸೂಕ್ತವೇ ಇದೆ, ಕಾಮಾಗ್ನಿ ಶಮನ ಸೂಕ್ತ ಅಂತ. ಆ ಕಾಮ ಅನ್ನೋದೆಂಥ ಬೆಂಕಿ ಅಂತ. ಅದೇ ಮಾತನ್ನು ಯಯಾತಿ ಕೂಡ ಹೇಳ್ತಾನೆ, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವಾಭಿವರ್ತದೆ ಅಂತ. ಅಲ್ಲಿ ಕೃಷ್ಣವರ್ತ್ಮ ಅಂದರೆ ಕಪ್ಪು ದಾರಿ, ಬೆಂಕಿ ಹೋದಲ್ಲಿ ಉಳಿಸೋದು ತನ್ನ ದಾರಿಯನ್ನು. ಅದು ಏನು ಎಲ್ಲವನ್ನು ಸುಟ್ಟು ಬೂದಿ ಮಾಡಿದ, ಕೆಂಡ ಮಾಡಿ ಇದ್ದಲು ಮಾಡಿದ ಕಪ್ಪು ಹಾದಿಯನ್ನು. ಹಾಗಾಗಿ ಸಂಸ್ಕೃತದಲ್ಲಿ ಬೆಂಕಿಗೆ ಇರುವ ಒಂದು ಹೆಸರು ಕೃಷ್ಣವರ್ತ್ಮ ಅಂತ, ತುಂಬ ಸೊಗಸಾದ ಹೆಸರು.
ನೀನು ಬೆಂಕಿ ಆದರೆ ತೆಂಕಣ ಗಾಳಿ ಸೊಗಸಾಗಿ ನಿನ್ನನ್ನು ಸಹಕರಿಸಿ ವಿಜೃಂಭಿಸುವಂತೆ ಮಾಡುತ್ತೆ, ವಿಜೃಂಭಿಸುವಂತೆ ಮಾಡುತ್ತೆ. ಜೊತೆಗಂತೂ ಉರುವಲಾಗುವಂತೆ ಇದ್ದೇ ಇದ್ದಾನೆ ವಸಂತ, ಇನ್ನೇನು ಬೇಕು ಅಂತ. ಆಗ ಇವನಿಗೆ ಸಿಕ್ಕಾಪಟ್ಟೆ ಸಂತೋಷವಾಗುತ್ತೆ. ಎಂದೂ ಇಷ್ಟೆಲ್ಲ ಚೆನ್ನಾಗಿ ಇಂದ್ರ ಹೊಗಳೇ ಇರಲಿಲ್ಲ. ತಥೇತಿ ಶೇಷಾಮಿವ ಭರ್ತುರಾಜ್ಞಾಂ ಆದಾಯ ಮೂರ್ಧ್ನಾ ಮದನ ಪ್ರತಸ್ಥೆ ಐರಾವತ ಸ್ಫಾಲನ ಕರ್ಕಶೇನ ಹಸ್ತೇನ ಪಸ್ಪರ್ಶ ತದಂಗಮಿಂದ್ರ. ಅದ್ಭುತವಾದ ಪದ್ಯ ಇದು. ತಥಾ ಆಲ್ ರೈಟ್ ಅಂತ ಒಂದೇ ಮಾತು ಹೇಳಿಬಿಟ್ಟು, ಇವನು ತದ್ಗಚ್ಚ ಅನ್ನಲ್ಲ, ಹೋಗು ಅನ್ನಲ್ಲ, ಇವನು ಆಲ್ ರೈಟ್, ಓಕೆ ಅಂತ ಹೇಳಿಬಿಟ್ಟು ತನ್ನ ಯಜಮಾನನ ಆಜ್ಞೆಯನ್ನು ತತ್ಕ್ಷಣ ತಲೆಯಲ್ಲಿ ಹೊತ್ತು ಹೊರಡುತ್ತಾನೆ. ಇವನ ಬೆನ್ನು ತಟ್ಟಿ ಅವನು ಕಳಿಸ್ತಾನೆ. ಎಂಥ ಕೈಯಿಂದ ಬೆನ್ನು ತಟ್ಟಿದ! ಸುರದ್ವೀಪಸ್ಫಾನಲ ಕರ್ಕಶೇನ ಹಸ್ತೇನ, ಐರಾವತವದ ಕುಂಭಸ್ಥಳವನ್ನು ತಟ್ಟಿ ತಟ್ಟಿ ಒರಟಾದ ಕೈಗಳಿಂದ ಬೆನ್ನು ತಟ್ಟಿ ಕಳಿಸಿದ ಅಂತ ಹೇಳ್ತಾನೆ. ಅಂದರೆ ಮಾಸ್ಟರ್ಸ್ ಟಚ್ ಈಸ್ ವೆರಿ ರಫ್. ಯಜಮಾನ ನೇರವಾದ ಕಟಾಕ್ಷವೂ ಕ್ರೂರ, ಹಾಗೆ ಬೆನ್ನು ತಟ್ಟಿದ್ರೂ ಅಪಾಯ ಅಂತ. ಈಸ್ ಎ ರಫಿಯನ್. ಇಂದ್ರ ಇಂಥದ್ದು ಎಷ್ಟೆಷ್ಟೋ ಮಾಡಿ ಮಾಡಿ ಪಳಗಿರ್ತಕ್ಕಂಥವನು. ಐರಾವತದಂಥ ಮದಿಸಿದ ಆನೆಯನ್ನು ಪಳಗಿಸೋದಕ್ಕೆ ತಟ್ಟುವಂಥದ್ದು ಅವನ ಕೈ. ಅದು ಒರಟಾಗಿದೆ ಅಂದರೆ ಆ ಕ್ರೂರ ಸ್ಪರ್ಶ ಅಂತನ್ನುವ ಸೂಚನೆ ಸಿಗುತ್ತೆ. ಮನ್ಮಥನೋ ಸುಕುಮಾರ, ಪಾಪ ಕಂಡವ್ರ ಮಕ್ಕಳನ್ನು ಬಾವಿಗಳಿಸಿ ಆಳ ನೋಡಿದ್ರು ಅನ್ನುವ ಗಾದೆ ಇದೆಯಲ್ಲ, ಅದು ಇಲ್ಲಿ ಫಲಿಸುವಂತೆ ಆಗಿದೆ ಅಂತನ್ನುವಂಥದ್ದು ಗೊತ್ತಾಗುತ್ತೆ. ಈ ಮಾತಿಲ್ಲದೆ ಕಳಿಸ್ಬೋದಾಗಿತ್ತು, ಆದರೆ ಕವಿಯ ಅಬ್ಸರ್ವೇಷನ್ ನೋಡಿ. ಐರಾವತ ಸ್ಫಾಲನ ಕರ್ಕಶೇನ ಹಸ್ತೇನ ಪಸ್ಪರ್ಶ ತದಂಗಮಿಂದ್ರ. ಅವನ ಬೆನ್ನೆಲ್ಲ ಸವರಿ ಮೈ ತಡವಿ ಕಳಿಸ್ಕೊಟ್ಟ. ಮುಗೀತು ನಿನ್ನ ಕಥೆ ಅಂತ. ಸಮಾಧವೇನಾಭಿಮತೇನ ಸಖ್ಯ ರತ್ಯಾಚ ಸಾಶಂಕಮನು ಪ್ರಯಾತಃ ಅಂಗವ್ಯಯ ಪ್ರಾರ್ಥಿತ ಕಾರ್ಯಸಿದ್ಧಿ ಸ್ಥಾಣ್ವಾಶ್ರಮಂ ಹೈಮವತಂ ಜಗಾಮ. ಇದು ಸಂಸ್ಕೃತ ಭಾಷೆ. ಆ ಶಬ್ದ ಸಿದ್ಧಿ, ಇಂತಿಂಥ ಶಬ್ದಗಳೇ ಬಳಸಬೇಕು ಅನ್ನುವಂಥದ್ದು ಅದು ಏನು ಆ ಸಮೃದ್ಧವಾದಂಥ ಪದಕೋಶ ಎಂಥದ್ದಲ್ಲಿ ನೋಡಿ. ಮಾಧವೇನ ಅಭಿಮತೇನ ಸಖ್ಯ, ತುಂಬ ತನಗೆ ಒಮ್ಮತವಾದಂಥ ಗೆಳೆಯನ ಜೊತೆಗೆ ಸೇರಿ ಸಾಶಂಕಂ ರತ್ಯ ಅನುಪ್ರಯಾತ. ಅರೆ ರತಿಗೆ ಮಾತ್ರ ಹೆದರಿಕೆ ಅಂತೆ, ಗಂಡನಿಗೇನಾಗುತ್ತೋ ಮಾಂಗಲ್ಯಕ್ಕೆ ಏನು ಸಂಚಕಾರವೋ ಅಂತ. ಹೆಂಗಸರಿಗೆ ಯಾವಾಗಲೂ ಒಮ್ಮೆ ಈ ಥರದ ಸೂಚನೆಗಳು ಸಿಕ್ಕಿಬಿಟ್ಟಿರುತ್ತವೆ ಅಂತ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಸೀಸರು ಸೆನೆಟ್ಟಿಗೆ ಹೊರಡ್ತೀನಿ ಅಂತಂದರೆ ಇಲ್ಲ ಇವತ್ತು ಹೊರಡಬಾರದು ಅಂತ ಕ್ಯಾಲಿಫೋರ್ನಿಯಾ ಬಾಯಿ ಬಡ್ಕೋತಾಳಲ್ಲ, ಹಾಗೆಯೇ ನಾವು ನೋಡ್ತೀವಿ ಎಂತೆಂಥವ್ರು ಹೊರಡುವಾಗಲೂ ಕೂಡ ಯಾವುದೋ ಅಪಶಕನವಾಯಿತು, ಮತ್ತೊಂದಾಯಿತು, ಬೇಡ ಅಂತ ತಡೀತಕ್ಕಂಥದ್ದು ಮನೆಗಳಲ್ಲಿ. ಅದೊಂದು ರೀತಿಯಾದಂಥ ಸಿಕ್ಸ್ತ್ ಸೆನ್ಸ್ ವರ್ಕ್ ಮಾಡುತ್ತೆ. ಅವರು ಹೇಳ್ತಾರೆ ರತಿ ಆದರೂ ಹೊರಟಳು. ಯಾಕೆ? ಕಾಮ ಇಲ್ಲದೆ ರತಿ ಇರೋಕ್ಕಾಗೋಲ್ಲ. ಬೈಕೆ ಇದ್ದ ಜಾಗದಲ್ಲಿ ಭೋಗ ಇರಲೇಬೇಕು, ಇಲ್ಲದರೆ ಬೈಕೆಯೇ ಸುಟ್ಟು ಬೂದಿ ಆಗಿಬಿಡುತ್ತೆ. ಅದಕ್ಕೆ ಇವಳು ಸಾಶಂಕಂ ಅಂಜುತ್ತಾ ಅಳುಕ್ತಾ ಹೊರಡ್ತಾಳೆ. ಇವನು ಅಂಗವ್ಯಯ ಪ್ರಾರ್ಥಿತ ಕಾರ್ಯಸಿದ್ಧಿ, ತನ್ನ ದೇಹವನ್ನು ಬಲಿಗೊಟ್ಟೇ ಕಾರ್ಯವನ್ನು ಸಾಧಿಸಬೇಕು ಅನ್ನುವ ಮಟ್ಟಕ್ಕೆ ಬಂದಿದ್ದಾನೆ ಅಂತ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವ ಸ್ತರಕ್ಕೆ ನೆಲೆಗೆ ಬಂದಿದ್ದಾನೆ ಮನ್ಮಥ ಪಾಪ. ಹೀಗೆ ಕಾರ್ಯಸಿದ್ಧಿಗಾಗಿ ಆತ್ಮಾಹುತಿಯನ್ನು ಲೆಕ್ಕಿಸದೆ ಮಾಡಲು ಹೊರಟಂಥ ಮನ್ಮಥ ಸ್ಥಾಣುವಿನ ಆಶ್ರಮಕ್ಕೆ ಹೋದ ಅಂತ. ಇನ್ನೆಷ್ಟೆಷ್ಟೆಲ್ಲ ಶಬ್ದಗಳಿವೆ, ಸಹಸ್ರನಾಮ ಇದೆ ಶಿವನಿಗೆ. ಸ್ಥಾಣು ಅಂತಂದರೆ ಅಲ್ಲಾಡದೇ ಇದ್ದವನು ಅಂತ. ಅವನನ್ನು ಅಲ್ಲಾಡಿಸಬೇಕು ಅಂತ ಹೋದ, ಅವನು ಅಲ್ಲಾಡಲಿಲ್ಲ ಅನ್ನುವುದು ಅಲ್ಲಿಯ ಧ್ವನಿ. ಒಂದೇ ಶಬ್ದದಿಂದ ಎರಡಕ್ಷರದ ಶಬ್ದ ಸ್ಥಾಣು ಅನ್ನೋದರಿಂದ ಗೊತ್ತಾಗುತ್ತೆ. ಅವನು ಹೊರಟ ಹಿಮಾಲಯ ಪರ್ವತದ ಕಡೆಗೆ. ಹಿಮಾಲಯವೋ ಚಳಿಯ ಜಾಗ, ಎಲ್ಲವನ್ನು ಹೆಪ್ಪುಗಟ್ಟಿಸುವಂಥದ್ದು. ಆ ಹಿಮಾಲಯದಲ್ಲಿ ಸ್ಥಾಣುವಾಗಿ ಕೂತವನನ್ನು ಇವನು ಏನು ಮಾಡಬಲ್ಲ ಅನ್ನುವಂಥದ್ದು ಧ್ವನಿ. ಅವನು ಏನೋ ಬಯಲುಸೀಮೆಯಲ್ಲಿದ್ದಿದ್ದರೆ, ಅವನಿಲ್ಲ ಯಾವುದೋ ಒಂದು ಅದ್ಭುತವಾದಂತಹ ದಕ್ಷಿಣ ಭಾರತದ ಜಾಗದಲ್ಲಿಯೋ ಇಲ್ಲ ಯಾವುದೋ ಒಂದು ಸೊಗಸಾಗಿರ್ತಕ್ಕಂಥ ಚಳಿಗೆ ಆಸ್ಪದ ಇಲ್ಲದೆ ಇರುವಂಥ ಜಾಗದಲ್ಲಿ ಇದ್ದಿದ್ದರೆ ಪರವಾಗಿಲ್ಲ. ಆದರೆ ಇವನ ಶಕ್ತಿಯೂ ಅಲ್ಪ ಸ್ವಲ್ಪದಲ್ಲ. ಆ ಬರಡು ಮಂಜಿನ ಮರುಭೂಮಿ, ಹಿಮಭೂಮಿಗೂ ಮರುಭೂಮಿಗೂ ಏನು ವ್ಯತ್ಯಾಸ? ಇಲ್ಲಿ ಮರಳಿರುತ್ತೆ, ಅಲ್ಲಿ ಹಿಮ ಇರುತ್ತೆ ಅಷ್ಟೇ. ಇಲ್ಲಿ ನೀರಿಲ್ಲ, ಅಲ್ಲಿ ನೀರು ಪ್ರಯೋಜನವಿಲ್ಲ. ಹೀಗಿರುವಂಥದ್ದು ಅದೊಂದು ರೀತಿಯಾಗಿ ಮಂಜಿನ ಮರುಭೂಮಿ. ಆ ಮಂಜಿನ ಮರುಭೂಮಿಯಲ್ಲಿ ವಸಂತ ಶೋಭೆಯನ್ನು ತರಿಸಬಲ್ಲಂಥವನು. ಅಷ್ಟು ಶಕ್ತಿ ಇದೆ ಮನ್ಮಥನಿಗೆ.
ಅಂಥ ಶಕ್ತಿಯೂ ಪ್ರಯೋಜನಕ್ಕೆ ಬರಲಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಕವಿ. ಹೊರಡ್ತಾನೆ, ತಸ್ಮಿನ್ ವನೆ ಸಂಯಮಿನಾಂ ಮುನೀನಾಂ ತಪಸ್ಸಮಾಧೆ ಪ್ರತಿಕೂಲವರ್ತಿ ಸಂಕಲ್ಪಯೋನೇರಭಿಮಾನಭೂತಂ ಆತ್ಮಾನಮಾಧಾಯ ಮಧುರ್ಜೃಂಭೆ. ಆ ವನದಲ್ಲಿ ಸಂಯಮಿಗಳಾದ ಮುನಿಗಳ ತಪಸ್ಸಿನ ಸಮಾಧಿಗೆ ಪ್ರತಿಕೂಲವಾಗಬಲ್ಲಂತಹ ಮನ್ಮಥನಿಗೆ, ಸಂಕಲ್ಪಯೋನಿಗೆ ಅಂದರೆ ನೆನೆದೊಡನೆ ಹುಟ್ಟಬಲ್ಲಂಥವನು, ನೆನಹಿನಲ್ಲಿ ಹುಟ್ಟಬಲ್ಲಂಥವನು, ಅವನಿಗೆ ಅಭಿಮಾನಭೂತನಾದ ಸ್ನೇಹಿತನಾದ ಮಾಧವ ವಸಂತ ವಿಜೃಂಭಿಸಿದನು ಅಂತ ಕವಿ ಹೇಳ್ತಾನೆ. ನೋಡಿ, ಒಂದು ಸ್ವರಾಲ್ ಮಂತ್ರ ಹಾಕಿಟ್ಟಂತೆ ನಾಟಕದಲ್ಲಿ ನಾವು ನೋಡಿದ್ದೀವಲ್ಲ, ತತ್ಕ್ಷಣ ಸ್ಪ್ಲಿಟ್ ಸೆಕೆಂಡಲ್ಲಿ ಸೀನ್ರಿ ಚೇಂಜ್ ಆಗಿಬಿಡುತ್ತೆ, ರಿವಾಲ್ವಿಂಗ್ ಸ್ಟೇಜ್ ಅಂತೆಲ್ಲ ಇತ್ತು. ಹೀಗಾದರೆ ಅದು ಸುತ್ತು ಬಂದ ತಕ್ಷಣ ಬದಲಾಗುವುದು. ಈ ಹೊತ್ತಿನ ನಮ್ಮ ಸಿನಿಮಾಗಳಲ್ಲಿ ಡ್ಯುಯೆಟ್ಗಳು ಇಲ್ಲಿಂದ ಎಲ್ಲಿಗೋ ಮತ್ತೆ ಬದಲಾಗುತ್ತವಲ್ಲ ಸನ್ನಿವೇಶಗಳು, ಆ ತರಹ ಈಗ ಬಂದಿರುವುದು ಅಕಾಲ ವಸಂತ. ಅದು ಗಮನಿಸಬೇಕಾದದ್ದು. ನೀವು ನಮ್ಮ ಪಂಚಾಂಗ ನೋಡಿ, ಕಾಮದಹನ ಆದದ್ದು ಯಾವಾಗ? ಫಾಲ್ಗುಣ ಪೂರ್ಣಿಮಾ. ಫಾಲ್ಗುಣ ಅಂದರೆ ವರ್ಷದಲ್ಲಿ ಶಿಶಿರದಲ್ಲಿ ಕಟ್ಟ ಕಡೆಯ ಮಾಸ, ಅದರ ಉತ್ತರಾರ್ಧದ ಮುನ್ನ, ಅಂದರೆ ಪೂರ್ಣಿಮೆ ಆದಮೇಲೆ ಅಮಾವಾಸ್ಯೆ ಬರಬೇಕು. ಅಂದರೆ ತಿಂಗಳಿನಲ್ಲಿ 15 ದಿವಸ ಆಗಿದೆ, ಇನ್ನು 15 ದಿವಸ ಬಾಕಿ ಇದೆ. ಆ ಒಂದು 15 ದಿವಸ ಇನ್ನೂ ಇರುವಾಗಲೇ ವಸಂತ ಬಂದುಬಿಟ್ಟ. ಆಮೇಲೆ ಚೈತ್ರದಲ್ಲಿ ವಸಂತ ಬರಬೇಕು, ಆದರೆ ತತ್ಪೂರ್ವದಲ್ಲಿಯೇ ಬಂದುಬಿಟ್ಟ. ಅಂದರೆ ಅಕಾಲ ವಸಂತ. ಅಕಾಲದಲ್ಲಿ ಎಷ್ಟು ಚೆನ್ನಾಗಿರೋದು ಯಾವುದು ಬಂದರೂ ಅದು ಯೋಗ್ಯವಲ್ಲ ಅಂತ. ನಮಗೆ ಅಕಾಲದಲ್ಲಿಯೇ ತರಕಾರಿಗಳು ಬರ್ತವೆ, ಅಕಾಲದಲ್ಲಿ ಹಣ್ಣುಗಳು ಬರ್ತವೆ, ಅಕಾಲದಲ್ಲಿಯೇ ಎಲ್ಲವೂ ಆಗಿಬಿಡುತ್ತೆ. ಈಗ ಮಕ್ಕಳಿಗೆ ಅಕಾಲದಲ್ಲಿಯೇ ಪ್ರೀತಿ ಪ್ರಣಯ ಎಲ್ಲ ಶುರು ಆಗಿಬಿಡುತ್ತೆ. PUC SSLC LS ಅಂತೆಲ್ಲ ಸಿನಿಮಾಗಳ ಹೆಸರುಗಳು ಶುರು ಆಗಿವೆಯಲ್ಲ. ಈಗ ನಾವು ಹೈಸ್ಕೂಲ್ ಹುಡುಗಿನ ಇಟ್ಕೊಂಡು ಸಿನಿಮಾ ತೆಗೆದ್ವಿ ಅಂತ ಶಿಶುವಿಹಾರದ ಹುಡುಗಿಯಿಂದ ಏನು ತೆಗಿಬೇಕಾಗಿದೆ ಬಾಕಿ. ಇನ್ನು ಎಲ್ಲ ಆಯಿತು, ಒಂದು ಬೊಮ್ಮಟೆ ಕೈನಲ್ಲಿ ಮಾಡಿಸ್ಬೇಕಾಗಿದೆ. ಬೊಮ್ಮಟೆ ಅಂತಂದರೆ ಕುತ್ತಿಗೆ ನಿಲ್ಲದೆ ಇರತಕ್ಕಂಥ ಮಗು ಅಂತ ಅರ್ಥ, 3 ತಿಂಗಳಿನ ಮಗು. ಆ ಮಗುವಿನ ಕೈಯಿಂದ ಹೀರೋಯಿನ್ ಪದವಿ ಕೊಡಿಸ್ಬೇಕಾಗಿದೆ. ಅದು ಬಿಟ್ಟು ಇನ್ನೆಲ್ಲರನ್ನೂ ಟ್ರೈ ಮಾಡಿಬಿಟ್ಟಿದ್ದಾಗಿದೆ. ಆ ರೀತಿ ಮಾಡಿದ್ರೆ ಏನು ಪ್ರಯೋಜನ? ಇವತ್ತು ಮಕ್ಕಳಿಗೆ ಬಾಲ್ಯ ಶೈಶವ ಕೌಮಾರಗಳೇ ಇಲ್ಲದೆ, ಕೈಶೋರಗಳೇ ಇಲ್ಲದೆ ನೇರವಾಗಿ ಕೌಮಾರಾವಸ್ಥೆಗೆ ಬರ್ತಾ ಇದ್ದಾರೆ. ಅಮೇರಿಕದಂಥ ದೇಶದಲ್ಲಿ ಎಲ್ಲ ಫ್ರೀ ಆಗಿರಬೇಕು ಅಂತ ಹೇಳಿ ಎಲ್ಲ ಫ್ರೀಯಾಗಿ, ಬ್ಯಾಂಕ್ಗಳು ಫ್ರೀಯಾಗಿ ಕೊಚ್ಕೊಂಡು ಹೋಗ್ತಾ ಇರೋದು ನೋಡ್ತಾನೇ ಇದ್ದೀವಿ ನಾವು. ಒಂದು ಹದ್ದುಬಸ್ತು ಬೇಕಲ್ವ, ಒಂದು ವ್ಯವಸ್ಥೆ ಶಿಸ್ತು ಬೇಕಲ್ವ. 8 ವರ್ಷಕ್ಕೆ 10 ವರ್ಷಕ್ಕೆ ತಾಯಂದರಾಗಿಬಿಟ್ರೆ ಅವರಿನ್ನೂ ಆಡುವ ಬೊಂಬೆ ಜೊತೆಗಿದ್ದಾರೆ, ಗಜ್ಜಗ ಇಟ್ಕೊಂಡು ಆಡೋದು ಬಾಕಿ ಇದೆ. ಬಾರ್ಬಿ ಗೊಂಬೆಗಳನ್ನು ಹೆಗಲಗೊಂದು ಸೊಂಟಕ್ಕೊಂದು ಸಿಕ್ಕಿಸ್ಕೊಳ್ತಿರುವಾಗ ಹೊಟ್ಟೆನಲ್ಲಿ ಇನ್ನೊಂದು ಬಾರ್ಬಿ ಬರ್ತಾ ಇದೆ ಅಂತಂದರೆ ಇನ್ನೇನಾಗಿರಬೇಕು? ಇಂಥದ್ದೆಲ್ಲ ಅವಸ್ಥೆಗಳಲ್ಲಿದ್ದರೂ ನಮ್ಮಲ್ಲಿ ಆ ದೇಶವನ್ನು, ಆ ಸಂಸ್ಕೃತಿಯನ್ನು ಅನುಕರಿಸೋಣ ಅನ್ನುವ ಭಾವ ಬರ್ತಾ ಇದೆ. ಮಕ್ಕಳಿಗೆ ಇವತ್ತು ಶಾಲೆಯಲ್ಲಿ ಪಾಠ್ಯಪುಸ್ತಕಗಳಾಗಿ ಕೆಲವೆಲ್ಲ ಪಾಠಗಳಿಡ್ತಾರೆ, ಅದನ್ನು ಓದೋಕ್ಕೂ ಕಷ್ಟವಾಗುತ್ತೆ. ಇನ್ನು ಅದ್ರ ಮೇಲೆ ಪ್ರಶ್ನೆ ಕೇಳುವುದೇನು, ಪಾಠ ಹೇಳುವಂಥದ್ದೇನು ತುಂಬ ಮುಜುಗರಕ್ಕೆ ತರುತ್ತೆ. ನಾನೇ 10 ಹೆಣ್ಣು ಮಕ್ಕಳಿಗೆ ಈ ಬಂದಂಥ ಕಷ್ಟವನ್ನು 10 ಅಧ್ಯಾಪಕಿಯರು ಪಾಪ ಒದ್ದಾಡುವಂಥದ್ದು ಗಂಡಸರಿಗಾದರೂ ಕಷ್ಟವೇ ಆಗುತ್ತೆ. ಯಾವುದನ್ನು ಏನು ಹೇಳೋದಕ್ಕೆ ಸಾಧ್ಯ? ಗಂಡಸರೇನು ಬಂಡರ ಲಜ್ಜೆಗೆಟ್ಟವರ? ಯಾತಕ್ಕೆ ಈ ಥರ ಆಗ್ತಾ ಇದೆ? ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯದ ಪರಾಕಾಷ್ಠೆ ಸಮಾಜವನ್ನು ಸಂಪೂರ್ಣ ನಾಶ ಮಾಡೋದ್ರೊಳಗೇನೆ ಮುಳುಗುವಂಥದ್ದು, ಅಕಾಲದಲ್ಲಿಯೇ ಆಗುವಂಥದ್ದು ಇದೆಲ್ಲ ಅಂತ. ಅಕಾಲ ವಸಂತ ಅನ್ನುವ ಮೂಲಕವಾಗಿ ಬಯಕೆಗಳೆಲ್ಲ ಚಿಗುರೊಡೆದು ಹೂ ಬಿಟ್ಟು ತನಿಮಣ್ಣೊಡೆಯುವಂಥದ್ದು ತುಂಬ ಲೋಕಕ್ಕೆ ವಿರುದ್ಧವಾಗುವಂಥದ್ದು. ಆ ಅಕಾಲ ಪುಷ್ಪವನ್ನು ಕಂಡು ಭಯ ಆಗುತ್ತದೆ ಎನ್ನುವ ಮಾತು ಬರುತ್ತೆ. ಅಕಾಲ ಪುಷ್ಪಿತಮಿವ ಭಯಂ ಜನಯಂತಿ ಅಂತ ಸಂಸ್ಕೃತದಲ್ಲಿ ಮಾತು ಬರುತ್ತೆ. ಇದು ಆ ಅಕಾಲ ವಸಂತ ಅನ್ನುವುದನ್ನು ಕವಿ ಮರೆಯದೆ ಹೇಳ್ತಾನೆ. ಅಂದರೆ ನೋಡಿ, ಪಾರ್ವತಿ ತಾನು ಶಿವನಿಗೆ ಸರಿಯಾಗಿರುವಂತೆ ಬೆಳೆಯುವ ಮುನ್ನವೇ ಶಿವನನ್ನು ತನ್ನ ಸೌಂದರ್ಯದಿಂದ ಒಲಿಸಿಕೊಂಡು ಬಿಡ್ತೀನಿ ಅಂತ ಹೊರಟಳು. ಅದು ಅಲ್ಲಿ ಆದ ತಪ್ಪು. ಪಾರ್ವತಿ ಉಮಯ ಆಗದೆ ಶಿವ ದಕ್ಕೋದಿಲ್ಲ ಅಂತ. ಜೊತೆಗೆ ಶಿವ ಒಂದು ಕ್ಷಣ ಮನಸ್ಸಿಗೆ ವಿಕೃತಿಯನ್ನು ಎಡೆ ಮಾಡಿಕೊಟ್ಟ ಅನ್ನುವುದು ಮುಂದೆ ಬರುತ್ತೆ. ಇದು ಕಾಳಿದಾಸನ ಮಹಾದರ್ಶನ ಕೂಡ ಹೌದು, ಅದನ್ನು ನಾನು ಹೇಳ್ತೀನಿ ಮುಂದೆ. ಆಗ ವಸಂತದ ವೈಭವವನ್ನು ಕವಿ ವರ್ಣಿಸ್ತಾನೆ. ನಮ್ಮ ಕಾವ್ಯಗಳಲ್ಲೆಲ್ಲ ಋತುವರ್ಣನೆ ಒಂದು ಅನನ್ಯವಾದ ಪ್ರಮುಖವಾದ ಅಂಗ. ಯಾಕೆ ಅಂದರೆ ಪ್ರಕೃತಿಯನ್ನು ಚೆನ್ನಾಗಿ ನೋಡುವುದಕ್ಕೆ, ಕಣ್ಣು ಮುಂದೆ ಕುಣಿಸುವುದಕ್ಕೆ ಇನ್ಯಾವಾಗ ಅವಕಾಶ? ಅದೇ ಈಗಿನ ಕಥೆ ಕಾದಂಬರಿಗಳಲ್ಲಿ
ಪ್ರಕೃತಿಯ ವರ್ಣನೆ ಇಲ್ಲವೇ ಇಲ್ಲ, ವಿಕೃತಿಯದೇ ವರ್ಣನೆ ತಾನೆ. ಒಂದು ಮರವನ್ನೋ, ಒಂದು ಹೂವನ್ನೋ, ಒಂದು ಹಣ್ಣನ್ನೋ, ಒಂದು ಸರೋವರವನ್ನು ಯಾರಾದರೂ ವರ್ಣಿಸ್ತಾರ? ಈಗಿನ ನಮ್ಮ ನವ್ಯ ಕವಿಗಳನ್ನೇ ನೋಡಿ. ನವ್ಯ, ದಲಿತ, ಬಂಡಾಯಗಳೆಲ್ಲ ಬಂದವು. ಒಂದು ಒಳ್ಳೆ ಕವಿತೆ ಆ ಪ್ರಕೃತಿಯ ವೈಭವ ವರ್ಣಿಸೋದಿದೆಯಾ? ಬೆಂಗಳೂರಲ್ಲಿ ಒಳ್ಳೆ ಸಾಕಷ್ಟು ಮಟ್ಟಿಗೆ ಮರಗಿಡಗಳು ಇವೆ. ಅದನ್ನು ಕಂಡು ಮೆಚ್ಚಿರುವಂಥ ಯಾವುದಾದ್ರೂ ಕವಿತೆಗೆ ದೀಪಾವಳಿ, ಯುಗಾದಿ ವಿಶೇಷಾಂಕಕ್ಕೆ ಪ್ರೈಸ್ ಬರುತ್ತಾ ನೋಡಿ? ಇಲ್ಲ. ಯಾವುದೋ ಸಂಕಟ, ಇನ್ಯಾವುದೋ ಅಬಿಸೀನಿಯಾದಲ್ಲಿ ಮತ್ತೇನೋ ಗೋಳಾಟ ಆಯಿತು, ಅದಕ್ಕೊಂದು ಬಿಕ್ಕು, ಇದಕ್ಕೊಂದು ಕುಕ್ಕು ಅಂತ ಶುರು ಮಾಡ್ತಾರೆ ಪದ್ಯ, ಅದಕ್ಕೆ ಬರುತ್ತೆ ಪ್ರಶಸ್ತಿ. ನರಸಿಂಹಸ್ವಾಮಿಯವರು ಹೇಳ್ತಾರಲ್ಲ, ನಾವು ಚೆಲುವನ್ನು ತೋರಿಸೋಕ್ಕೆ ಬಂದಿದ್ದೀವಿ, ಒಲವನ್ನು ತೋರಿಸೋದಕ್ಕೆ ಬಂದಿದ್ದೀವಿ, ನಾವು ಮಲ್ಲಿಗೆಯನ್ನೇ ಬೆಳೆಯೋಕ್ಕೆ ಬಂದಿದ್ದೀವಿ. ಇಲ್ಲೇ ನೀವು ನಮ್ಮನ್ನು ಕಾರ್ಖಾನೆ, ಗಿರಣಿಗಳದು, ಸೈರನ್ಗಳದು ಅವುಗಳನ್ನೇ ಬಗ್ಗೆ ಬರೀಬೇಕು ಅಂತ ಹೇಳಬೇಡಿ, ಇದು ಕವಿತೆಗೆ ವಸ್ತುವಾಗಬೇಕು ಅಂತ ತಾಕೀತು ಮಾಡಬೇಡಿ ಅಂತಂತಾರೆ. ಪ್ರಗತಿಶೀಲರು ಕೋಲಾಹಲ ಮಾಡ್ತಾ ಇದ್ದ 4ನೇ ದಶಕ ಯಾವುದಿತ್ತು, 1940-48 ಆಸುಪಾಸಿನಲ್ಲಿ ಆ ಕವಿತೆಯನ್ನು ಅವರು ಬರೀತಾರೆ. ಸುಖ, ಸಂತೋಷ, ಸೌಂದರ್ಯ ಅದನ್ನು ತೋರಿಸಬೇಕಾದದ್ದು ಕವಿತೆಯ ಮುಖ್ಯ ಧಾತು ಅಲ್ಲವಾ ಅಂತ ಪೂರ್ವದ ಕವಿಗಳು ಅದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಯಾರನ್ನೂ ಬೇಕಾದ್ರೆ ನೋಡಿ, ಕನ್ನಡದಲ್ಲಿ ಒಬ್ಬ ನೇಮಿಚಂದ್ರ ನೋಡಿದ್ರೆ ಸಾಕು, ಎಷ್ಟು ಚೆನ್ನಾಗಿ 6 ಋತುಗಳ ವರ್ಣನೆ ಮಾಡಿದ್ದಾನೆ ಅವನ ಲೀಲಾವತಿ ಕಾವ್ಯದಲ್ಲಿ. ಮತ್ತು ನಮ್ಮ ಇವನನ್ನು ನೋಡಿದ್ರೂ ಸಾಕು, ರುದ್ರಭಟ್ಟ ಜಗನ್ನಾಥ ವಿಜಯದಲ್ಲಿ ಅದೆಷ್ಟು ಚೆನ್ನಾಗಿ ಋತುವರ್ಣನೆ ಮಾಡ್ತಾನೆ. ಪಂಪನಲ್ಲಿ ಅದೆಷ್ಟು ಸುಂದರವಾಗಿ ಬರುತ್ತೆ ಪ್ರಕೃತಿಯ ಪರಿಶೀಲನೆ. ಇಂಥದ್ದು ನಾವು ಗಮನಿಸಬೇಕಾದದ್ದು. ಇದೆಲ್ಲಕ್ಕೂ ಕಾಳಿದಾಸ, ವಾಲ್ಮೀಕಿಗಳು ಪ್ರೇರಣೆ. ಕಾಳಿದಾಸನಿಗೆ ವಾಲ್ಮೀಕಿ ಆದರ್ಶ. ವಾಲ್ಮೀಕಿಯ ತಪಸ್ಸು ಕಾಳಿದಾಸನಲ್ಲಿ ಫಲ ಬಿಡ್ತಾ ಇದೆ. ವಾಲ್ಮೀಕಿಯಲ್ಲೇ 4 ಋತುಗಳ ವರ್ಣನೆ ನೋಡ್ತೀವಿ. ಇಲ್ಲಿ ಕವಿ ಒಂದೇ ಋತುವಿನ ವರ್ಣನೆ ಮಾಡಿದ್ದಾರೆ, ಅಕಾಲ ವಸಂತದ ವರ್ಣನೆ ಮಾಡ್ತಾನೆ. ಮುಂದೆ ಪಾರ್ವತಿ ತಪಸ್ಸು ಮಾಡ್ತಾಳೆ. ಅಕಾಲ ವಸಂತದಲ್ಲಿ ಅವಳು ಪರಾಭೂತಳಾಗಿ ಹತಾಶಳಾಗಿ ಹೋಗ್ತಾಳೆ. 1 ವರ್ಷ ತಪಸ್ಸು ಮಾಡ್ತಾಳೆ. ಮತ್ತೆ ವಸಂತ ಬರುತ್ತೆ, ಆದರೆ ಕವಿ ಅದನ್ನು ವರ್ಣಿಸಲ್ಲ. ಯಾಕೆ ವರ್ಣಿಸಬೇಕು? ವಸಂತ ಒಳಗೆ ಬಂದಿರಬೇಕು ಅಂತ. ಶಿವನೇ ಬಂದ ಮೇಲೆ ವಸಂತನೋತಿ ಇತಿ ವಸಂತ, ಇದ್ದು ಆನಂದವನ್ನು ವಿಸ್ತರಿಸ್ತಕ್ಕಂಥವನು ವಸಂತ. ಅವನು ಮೂಡಿದ ಮೇಲೆ ಹೊರಗಿನ ಆಲಂಬನ ಎಂಥದ್ದು? ಶಿವ ಆಲಂಬನ ವಿಭಾವ ಬಂದ ಮೇಲೆ ವಸಂತದ ಉದ್ದೀಪನ ವಿಭಾವ ಯಾಕೆ ಬೇಕು ಅಂತ ಅವನು ವರ್ಣಿಸೋದೇ ಇಲ್ಲ. ಅಂದರೆ ಶಿವನ ಆಗಮನವೇ ವಸಂತ ಅಂತ ಮಾಡ್ತಾನೆ. ಇಲ್ಲಿ ಕಾಮನ ಆಗಮನದಿಂದ ವಸಂತ ಆದರೆ 5ನೇ ಸರ್ಗಾಂತ್ಯದಲ್ಲಿ ಶಿವನ ಆಗಮನದಿಂದ ವಸಂತ ತನ್ನಂತೆ ತಾನೇ ಸೂಚಿತವಾಗುತ್ತದೆ. ಈ ಹದಗಳು, ಈ ಬ್ಯಾಲೆನ್ಸು, ಈ ಲೆಕ್ಕಾಚಾರ ಇವನಲ್ಲಿ ಕಂಡಂತೆ ಇನ್ನೆಲ್ಲೂ ಕಾಣೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಸಂಗೀತಗಾರರು ಅದರೊಳಗೂ ತಾಳಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಅಂತ 3 ಒದ್ದಾಡ್ತಾರೆ. ಆ ಲೆಕ್ಕಾಚಾರ ಎಲ್ಲ ಮಂಡಿ ಕೆಳಗಿಂದೆ, ಒಂದು ಸ್ವಲ್ಪವೂ ಮೇಲಕ್ಕೆ ಏರೋದೇನೇ ಇಲ್ಲ. ಅಲ್ಲೊಂದು ಎಡಪು ಮಾಡದೆ ಇಲ್ಲೊಂದು ಎಡಪು ಮಾಡದೆ ಬಿಟ್ಟು ರಸಕ್ಕೆ ಪೋಷಣೆಯಾಯಿತೆ ಆ ಎಡಪು ಅಂತ ನೋಡುವುದೇ ಇಲ್ಲ. ಮುಕ್ಕಾಲು ಎಡಪಿಟ್ಟೆ, ಅರ್ಧ ಎಡಪಿಟ್ಟೆ, ಮತ್ತೊಂದು ಮಾಡದೆ, ಹೀಗೇನೆ ಆಗಿಬಿಡುತ್ತೆ. ಅದು ಆ ರಾಗಭಾವಕ್ಕೆ, ಆ ಕೃತಿ ರಚನಾ ಸೌಷ್ಠವಕ್ಕೆ ಇನ್ನೆಂಥದ್ದಾದರೂ ಇಸ್ಥೆಟಿಕ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆಯಾ? ಇಲ್ಲವೇ ಇಲ್ಲ. 15 ನಿಮಿಷ ತನಿ ಆವರ್ತನಕ್ಕೆ ಬರೋ ಥರದ್ದಾಗಬೇಕು ಅಷ್ಟೇ. ಕಡೆಗಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಕುಬೇರ ಗುಪ್ತಾಂ ದಿಶಮುಷ್ಣರಶ್ಮೌ ಗಂತುಂ ಪ್ರವೃತ್ತೆ ಸಮಯಂ ವಿಲಂಘ್ಯ ದಿಗ್ದಕ್ಷಿಣ ಗಂಧವಹಂ ಮುಖೇನ ವ್ಯಲೀಕ ನಿಶ್ವಾಸಮಿವೋತ್ಸರ್ಜ. ಈಗ ನೋಡಿ, ಸೂರ್ಯ ಉತ್ತರದ ಕಡೆಗೆ ಬರ್ತಾನೆ, ಉತ್ತರಾಯಣ ಆಗುತ್ತಲ್ಲ. ಸಾಮಾನ್ಯ ಕಾಮನ ಹಬ್ಬ ಬರುವಷ್ಟೊತ್ತಿಗೆ ಸಂಕ್ರಾಂತಿ ಆಗಿರುತ್ತೆ. ಹೀಗಾಗಿ ಕುಬೇರ ಗುಪ್ತಾಂ ದಿಶಂ ಉಷ್ಣರಶ್ಮೌ ಗಂತುಂ ಪ್ರವೃತ್ತೆ ಸತಿ, ಕುಬೇರ ಪಾಲಿತವಾದ ಉತ್ತರ ದಿಕ್ಕಿನ ಕಡೆಗೆ ಸೂರ್ಯ ಹೊರಟ. ಅಂದರೆ ಉತ್ತರಾಯಣ ಬಂದಿದೆ. ಆಗ ದಕ್ಷಿಣ ದಿಕ್ಕಿಗೆ ಸಂಕಟ. ದಕ್ಷಿಣ ನನ್ನ ಕಡೆಯಿದ್ದ ಇನ ಅಂದರೆ ಸ್ವಾಮಿ ಪ್ರಾಣಪತಿ, ಅವನು ಆ ಕಡೆಗೆ ಹೊರಟನಲ್ಲ ಅಂತ. ಹೆಣ್ಣಿಗೆ ಗಂಡ ಸತ್ರು ಆಗದೇ ಇರುವಷ್ಟು ದುಃಖ ಸವತಿಯೊಬ್ಬಳು ಬಂದಾಗ ಆಗುತ್ತೆ. ಹಾಗಾಗಿ ಆ ಕಡೆಗೆ ಸೂರ್ಯ ಹೋದ ಅಂತಂದರೆ ಸಾಕು, ತನ್ನ ಸೌಂದರ್ಯಕ್ಕೆ, ತನ್ನ ಲಾವಣ್ಯಕ್ಕೆ, ತನ್ನ ವ್ಯಕ್ತಿತ್ವಕ್ಕೆ ಎಲ್ಲಕ್ಕೂ ಚ್ಯುತಿ ಬಂದಿದೆ ಅಂತ ಮೊದಲು ಬರುವಂಥದ್ದು ಬೇಸರ, ಜುಗುಪ್ಸೆ, ಕ್ರೋಧ, ಹತಾಶೆಯ ಭಾವ. ಹಾಗೆ ದಕ್ಷಿಣ ಅನ್ನುವ ದಿಕ್ಕು, ಸಂಸ್ಕೃತದಲ್ಲಿ ದಿಕ್ಕು ಸ್ತ್ರೀಲಿಂಗ, ಉತ್ತರ ದಕ್ಷಿಣ ಅಂತಲೇ ಇರತಕ್ಕಂಥದ್ದು. ಹಾಗಾಗಿ ದಿಕ್ ದಕ್ಷಿಣ ಗಂಧವಹಂ ಮುಖೇನ ವ್ಯಲೀಕ ನಿಶ್ವಾಸ ಮಿವೋತ್ಸರ್ಜ.
ಛೀ ಎನ್ನುವ ಬೇಸರದ ಅಸಹಾಯಕತೆಯ ನಿಟ್ಟುಸಿರು ಬಿಟ್ಟಂತೆ ತೆಂಕಣ ಗಾಳಿ ಬೀಸ್ತು ಅಂತ ಕವಿ ಹೇಳ್ತಾನೆ. ದಕ್ಷಿಣ ದಿಕ್ಕಿಂದ ಬೀಸುವ ಗಾಳಿ ಬೆಚ್ಚಗಿರುತ್ತಲ್ಲ, ಅವಳ ವಿರಹತಾಪದ ಕ್ರೋಧ ಹತಾಶೆಯ ಆಕುಲವಾದಂಥ ಬಿಸಿಯುಸಿರು ನಿಟ್ಟುಸಿರು ನೀಳವಾದ ಉಸಿರು ಆ ದಕ್ಷಿಣದಿಂದ ಮಲಯ ಪರ್ವತಗಳಿಂದ ಸಹ್ಯ ಪರ್ವತಗಳ ಕಡೆಯಿಂದ ವಿಂಧ್ಯ ಪರ್ವತವನ್ನು ಹಾದು ಹಿಮವತ್ ಪರ್ವತಗಳ ಕಡೆಗೆ ಬಂತು. ಸೂರ್ಯ ಆ ಕಡೆಗೆ ಹೋದ ಅನ್ನುವಂಥದ್ದು. ಇದು ಕವಿ ತೆಂಕಣ ಗಾಳಿ ಬೀಸ್ತು ಅನ್ನೋದಕ್ಕೆ ಮಾಡುವ ಪ್ರೌಢ ಕಲ್ಪನೆ. ಇದು ನೋಡಿ, ಇಲ್ಲಿ ಒಂದು ಗಾಳಿಯಲ್ಲಿ ಮಾನವತ್ವದ ಆರೋಪ ಮಾಡಿದ್ದಾನೆ. ದಿಕ್ಕೊಂದು ಹೆಣ್ಣು, ಗಾಳಿ ಅವಳ ನಿಟ್ಟುಸಿರು, ಸೂರ್ಯ ಒಬ್ಬ ನಾಯಕ, ಇದೆಲ್ಲ ಮಾಡದೆ ಕವಿತೆಯಲ್ಲಿ ರಸ ಹೇಗೆ ಬರುತ್ತೆ? ಮಾನವತ್ವವನ್ನು ಆರೋಪಿಸದೆ ದೇವತೆಗಳಲ್ಲೇ ರಸ ಸಿಗೋಲ್ಲ ಅಂದಮೇಲೆ ಇನ್ಯಾವುದರ ಪಾಡಿ? ಇದನ್ನು ನಾವು ಗಮನಿಸಬೇಕು. ನೃತ್ಯ ಮಾಡುವವರು ಅದೇ ಮರದ ಮೇಲೆ ಮಾಡ್ತೀನಿ, ಗಿಡದ ಮೇಲೆ ಮಾಡ್ತೀನಿ ಅನ್ನುವವರೆಲ್ಲ ಇದನ್ನು ಗಮನಿಸಬೇಕು. ಆ ವೃಕ್ಷಕ್ಕೆ ಮಾನವತ್ವವನ್ನು ಆರೋಪಿಸಬಲ್ಲರ, ಮಾಡಿ ಅದನ್ನು ಸಾರ್ಥಕ ಇತಿವೃತ್ತವಾಗಿ ನಿರ್ವಾಹ ಮಾಡಬಲ್ಲರ. ನಮ್ಮ ಪುಣ್ಯಕೋಟಿ ಕಥೆ ನೋಡಿ, ಆ ಹಸು ಹುಲಿ ಅವೆಲ್ಲ ಅಪ್ಪಟ ಮನುಷ್ಯರಂತೆ ವರ್ತಿಸುವುದರಿಂದಲೇ ನಮಗೆ ಬಂದದ್ದು ಭಾವನೆ. ಹಾಗಲ್ಲದೆ ಇದ್ದರೆ ಹಸು ಹುಲಿನ ಕಂಡ ತಕ್ಷಣ ಎಗರೆಗರಿ ದೂರ ಹೋಗುತ್ತೆ, ಹುಲಿ ಅದರ ಮೇಲೆ ಗಬಕ್ಕಂತ ಬಿದ್ದು ಬಗೆಯುತ್ತೆ. ಇದಾದರೆ ವೈಲ್ಡ್ ಲೈಫಿಂದು ಒಂದು ಟೆಲಿವಿಷನ್ ಪೀಸ್ ನೋಡಿದಂತೆ ಆಯ್ತಷ್ಟೇ ಹೊರತು ಒಂದು ಕಾವ್ಯವನ್ನು, ದೃಶ್ಯ ಕಾವ್ಯವನ್ನು ಕಲ್ಪಿಸಿದಂತೆ ಆಗೋದಿಲ್ಲ. ಅಸೂತ ಸದ್ಯ ಕುಸುಮಾನ್ಯಶೋಕ ಸ್ಕಂಧಾತ್ ಪ್ರಭೃತ್ಯೇವ ಸಪಲ್ಲವಾನಿ ಪಾದೇನ ನಾಪೈಕ್ಷತ ಸುಂದರೀಣಾಂ ಸಂಪರ್ಕ ಮಾಸಿಂಜಿತ ನೂಪುರೇಣ. ಈಗ ಅಶೋಕ ವೃಕ್ಷ ಬುಡದಿಂದ ತುದಿಯವರೆಗೂ ಕೇಶಾದಿ ಪಾದ ಅಂತ ದಟ್ಟವಾಗಿ ಹೂಗಳನ್ನು ಬಿಟ್ಟುಬಿಟ್ಟಿದೆಯಂತೆ. ಆಸೂತ ಸದ್ಯ ಕುಸುಮಾನ್ಯಶೋಕ ಸ್ಕಂಧಾತ್ ಪ್ರವೃತ್ತಿಯೇವ ಸಪಲ್ಲವಾನಿ. ಚಿಗುರಿನವರೆಗೂ, ಕೊಂಬೆ ರೆಂಬೆ ಬುಡ ಕಾಂಡದಿಂದ ಚಿಗುರಿನವರೆಗೂ ಹೂ ಬಿಟ್ಟಿದೆ. ಅದು ಹೇಗೆ? ಯಾವ ಸುಂದರಿಯರ ಪಾದ ದೋಹದ ಅಪೇಕ್ಷೆಯೂ ಇಲ್ಲದೆ. ಪಾದಾಘಾತಾದಶೋಕ ತಿಲಕ ಕುರಬಕವು ಶೀದು ಗಂಡೂಷ ಸೇಕ ಪಾದಾಘಾತಾದಶೋಕ. ಅಶೋಕ ಪಾದಾಘಾತದಿಂದ ಚಿಗುರುತ್ತದೆ, ಹೂ ಬಿಡುತ್ತದೆ ಅಂತ ಒಂದು ದೋಹದ ಶಾಸ್ತ್ರದ ಸಮಯ. ಸುಂದರಿಯರಾದಂಥ ತರುಣಿಯರು, ವಿಶೇಷವಾದಂಥ ಸಂಸ್ಕಾರವುಳ್ಳವರು ಅಲಂಕರಿಸಿಕೊಂಡು ಪಾದಕ್ಕೆ ತಿಲಕ ಕುರಬಕೋ ಪಾದಾಘಾತಾದಶೋಕ ತಿಲಕ ಕುರಬಕೋ ವೀಕ್ಷಣಾಲಿಂಗನಾಭ್ಯಾಂ. ಅದು ಮತ್ತೆ ಬಕುಲ ಶೀದು ಗಂಡೂಷ ಸೇಕಾತ್ ಪಾದಾಘಾತಾದಶೋಕ ತಿಲಕ ಕುರಬಕೋ ವೀಕ್ಷಣಾಲಿಂಗನಾಭ್ಯಾಂ ಚ್ಯೂತೋ ಗೀತಾನ್ ನಮೇರು. ಗೀತದಿಂದ ನಮೇರು, ಪುರತೋ ನರ್ತನಾತ್ ಕರ್ಣಿಕಾರ, ವಕ್ತರವಾತಾತ್ ಚಂಪಕ. ಇದರ ದೋಹದ ಶಾಸ್ತ್ರದಲ್ಲಿ ಬರತಕ್ಕಂಥ ವಿವರಗಳು. ಅಂದರೆ 10 ಗಿಡಗಳನ್ನು ಕವಿ ತೆಗೆದುಕೊಂಡು ಒಂದೊಂದು ಗಿಡ ಒಂದೊಂದು ಸುಂದರಿಯ ಒಂದೊಂದು ಚೇಷ್ಟೆಯಿಂದ, ಚೇಷ್ಟೆ ಅಂದರೆ ಆ್ಯಕ್ಟಿವಿಟಿ ಅಂತಷ್ಟೇ, ಮಿಸ್ಚೀಫ್ ಅಂತಲ್ಲ. ಅಶೋಕ ವೃಕ್ಷವನ್ನು ಸುಂದರಿ ಒದ್ದರೆ ಆ ಅಶೋಕ ಹೂ ಬಿಡುತ್ತೆ. ಬಕುಲ್ ವೃಕ್ಷಕ್ಕೆ ಅವಳು ಯಾವುದಾದ್ರೂ ಪಾನೀಯವನ್ನು ಬಾಯಲ್ಲಿ ಹಾಕಿಕೊಂಡು ಮುಕ್ಕುಳಿಸಿ ಉಗಿದರೆ ಸಾಕು, ಅದು ಅರಳುತ್ತದೆ. ಮತ್ತು ನೋಟದಿಂದ ತಿಲಕ ವೃಕ್ಷ, ಆಲಿಂಗನದಿಂದ ಕುರಬಕ, ಮುಂದೆ ನರ್ತನ ಮಾಡೋದರಿಂದ ಕರ್ಣಿಕಾರ, ಹಾಡುವುದರಿಂದ ನಮೇರು, ಗಾಳಿಯಿಂದ ಚೂತ, ನಗೆಯಿಂದ ಪಟುತರ ಹಸನಾತ್ ಚಂಪಕ, ಸಂಪಿಗೆ ಹೂವು ಒಳ್ಳೆಯ ಮುಗುಳ್ನಗೆಯಿಂದ. ಈ ರೀತಿಯಾಗಿ ಒಂದೊಂದು ಗಿಡವೂ ಕೂಡ ಒಂದೊಂದು ಕರ್ಮದಿಂದ, ಚಟುವಟಿಕೆಯಿಂದ ಹೂ ಬಿಡುತ್ತದೆ ಅಂತ ಕವಿ ಸಮಯ. ಇದು ಯಾಕೆ ಮಾಡಿಕೊಂಡ್ರೂ ಆಗದೇ ಇರತಕ್ಕಂಥದ್ದನ್ನೆಲ್ಲ, ಅದಕ್ಕೆ ಕಾರಣ ಇಷ್ಟೇ. ಅದನ್ನು ಒಂದು ಕಥಾನಕವಾಗಿ ಮಾಡಿಕೊಂಡ್ರೆ, ಅದನ್ನೊಂದು ದೃಶ್ಯಕಾವ್ಯವಾಗಿ ತೋರಿಸ್ಬೇಕಾದ್ರೆ ಹೀಗೆ ಅಶೋಕ ಹೂ ಬಿಡುತ್ತು, ಡಾನ್ಸಲ್ಲಿ ಹೇಗೆ ತೋರಿಸ್ತೀರ? ಸಿನಿಮಾದಲ್ಲಾದರೆ ತೋರಿಸ್ಬೋದು. ಅಶೋಕ ವೃಕ್ಷವನ್ನೇ ಇಟ್ಕೊಂಡು ಕ್ಯಾಮರಾ ಆ್ಯಂಗಲ್ ಇಟ್ಕೊಂಡು ಕೆಳಗಿಂದ ಮೇಲಿನವರೆಗೂ, ಆಚಿಂದ ಈಚಿನವರೆಗೂ ಝೂಮ್ ಮಾಡಿ ಎಲ್ಲ ಮಾಡಿ ತೋರಿಸ್ಬೋದು. ನೃತ್ಯ ಮಾಡುವಾಗ ಏನಂತ ತೋರಿಸೋದು? ಒಬ್ಬ ಕಂಬದಂತೆ ನಿಂತ್ಕೊಳ್ಬೇಕು, ಕೈಗಳನ್ನು ಹಿಂಗೆ ಮಿಣುಕಂತ ಆಡಿಸ್ಬೇಕು. ಅದು ಬಿಟ್ಟರೆ ಇನ್ನೇನು ತೋರ್ಸೋಕ್ಕಾಗೋದಿಲ್ಲ. ಆದರೆ ಒಂದು ಮರ ಅದು ಹೂ ಬಿಡಲಿಲ್ಲ, ಒಬ್ಬ ಸುಂದರಿ ಕಾಲಿಗೆ ಅಲಂಕಾರ ಮಾಡಿಕೊಂಡು ಬಂದು ಒದ್ದ ತಕ್ಷಣ ಇಡೀ ಮರವೇ ಪುಲಕಿಸಿ ಹೂ ಬಿಡ್ತು ಅಂತ ಮಾಡಿದ್ರೆ ಇಷ್ಟು ಚಟುವಟಿಕೆ ಇದೆ. ಚಟುವಟಿಕೆಯೇ ನೃತ್ಯ ಅಲ್ವೇ? ಕಲೆ ಅಂದರೆ ಡೈನಮಿಸಮ್ಮು, ಸ್ಟ್ಯಾಟಿಕ್ ಆದರೆ ಕಲೆ ಅಂತಾರ. ಹಾಗಾಗಿ ಕಾವ್ಯ ಅದನ್ನು ಸಾಮಗ್ರಿಯಾಗಿ ಒದಗಿಸಿಕೊಡುತ್ತದೆ. ಯಾವ ಸುಂದರಿಯರ ಪಾದಾಘಾತವೂ ಇಲ್ಲದೆ ಅದು ತಾನೇ ತಾನಾಗಿ ಹೂ ಬಿಡ್ತು. ಕಾರಣ ಇಷ್ಟೇ,
ಮನ್ಮಥ ಬಂದಿದ್ದಾನೆ. ತತ್ಕ್ಷಣ ಸರಿಯಾಗಬೇಕಲ್ವ. ಪೂರ್ಣ ಪ್ರಮಾಣದಲ್ಲಿ ವಸಂತ ಕೆಲಸ ಮಾಡ್ತಾನೆ. ಚೀಫ್ ಮಿನಿಸ್ಟರು ಆ ಏರಿಯಾಗೆ ಬರ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಕಿತ್ತೋಗಿರೋ ರಸ್ತೆಗೂ ಟಾರ್ ಹಾಕಿಬಿಡ್ತಾನೆ. ನಮ್ಮ ಏರಿಯಾದಲ್ಲಿ ಒಬ್ಬರು ಮೇಯರ್ ಆದರು. ತಕ್ಷಣ ಅವ್ರ ಮನೆ ರಸ್ತೆ ಎಲ್ಲನೂ ಸುರಸುಂದರಿಯರ ಕೆನ್ನೆ ಇದ್ದಂತೆ ಆಗಿಬಿಡ್ತು. ಮಿಕ್ಕ ಕಡೆ ಎಲ್ಲ ಚಂದ್ರಗ್ರಹದ ಹಾಗೇನೇ ಇರೋದು ನಮ್ಮ ಮನೆ ರಸ್ತೆಗಳಲ್ಲೆಲ್ಲ. ಅವರ ಮನೆ ಮುಂದೆ ಟಾರ್ ಹಾಕಿಸ್ಕೊಂಡವರು ಸತ್ತೇ ಹೋಗ್ಬಿಟ್ರು. ಅಲ್ಲಿಗೆ ಮುಗಿದೇ ಹೋಯ್ತು. ನಾವು ಹೋಗ್ಬಿಟ್ಟು ನಿಮ್ಮ ರಸ್ತೆ ಥರ ನಮ್ಮ ರಸ್ತೆಗಳನ್ನು ಮಾಡಿ ಅಂತ ಕೇಳುವ ಅವಕಾಶವೇ ಬರಲಿಲ್ಲ. ಅಂದರೆ ಮನ್ಮಥನ ಆಗಮನ ಅಂತಂದರೆ ಇವನ್ನೆಲ್ಲ ಬೆಸ್ಟ್ ಪಾಸಿಬಲ್ ಥಿಂಗ್ಸನ್ನು ಮಾಡಿ ತೋರಿಸ್ಬಿಡ್ಬೇಕಲ್ಲ. ಯಾರಾದರೂ ವಿಶೇಷವಾದಂಥ ಅತಿಥಿಗಳು ಬರ್ತಾರೆ ಅಂದರೆ ಹಾಗೇ ತಾನೆ. ಸಾರ್ಕ್ ಕಮಿಟಿ ಮೀಟಿಂಗ್ ಅಂತ ಹಿಂದೆ ಬೆಂಗಳೂರಿನಲ್ಲಿ ಆದಾಗ ದಶಕದ ಹಿಂದೆ ವಿಮಾನ ಆಶ್ರಯದಿಂದ ಬೆಂಗಳೂರಿನ ಮುಖ್ಯ ಭಾಗಗಳಿಗೆ ಬರುವಾಗ ಅಲ್ಲಿ ಸಣ್ಣ ಪುಟ್ಟ ಕೊಳಗೇರಿಗಳಿದ್ದರೆ ಅವುಗಳಿಗೆಲ್ಲ ತಡಿಕೆ ಕಟ್ಟಿಬಿಟ್ರಂತೆ. ಕೊಳಗೇರಿಗಳನ್ನು ತೋರಿಸಬಾರದು ಅಂತ ಹೇಳಿಬಿಟ್ಟು ತೋರಣ ಕಟ್ಟಿ ಅಲಂಕಾರ ಮಾಡುವುದು ಇವೆಲ್ಲ ಉಂಟಲ್ಲ. ಹಾಗೆ ತಾನಾಗಿ ನಡೆದು ಬಿಟ್ಟಿದೆ. ಸದ್ಯ ಪ್ರವಾಲೋದ್ಗಮ ಚಾರುಪತ್ರೆ ನೀತೆ ಸಮಾಪ್ತಿಂ ನವಚೂತ ಬಾಣೆ ನಿವೇಶಯಾಮಾಸ ಮಧುರ್ದ್ವಿರೇಪಾನ್ ನಾಮಾಕ್ಷರಾಣೀವ ಮನೋಭವಸ್ಯ. ಇನ್ನು ಮಾವು ಚಿಗುರೊಡೆದು ಬಲು ಸೊಗಸಾಗಿ ಇದೆ. ಅದು ಹೇಗಿದೆ ಅಂದರೆ ಗರಿಗೆದರಿದ ಮನ್ಮಥನ ಬಾಣದಂತೆ ಇದೆ. ಮಾವಿನ ಹೂವು ಮನ್ಮಥನ ಬಾಣದ ತುದಿ, ಬಾಣಾಗ್ರ. ಅದಕ್ಕೆ ಫಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಚಿಗುರು ಆ ಹೂವಿನ ಕೆಳಗೆ ಇರುತ್ತಲ್ವ. ಮಾವಿನ ಚಿಗುರು ಮೇಲೆ ಚಟಮ್ಮನೆ ಎದ್ದಿದ್ದರೆ ಮಾವಿನ ಕಿಂಜಿಗುರು ಕೆಳಗೆ ಜೋಲು ಮುಖ ಹಾಕ್ಕೊಂಡಿರುತ್ತೆ. ಸಾಮಾನ್ಯ ಎಲ್ಲ ಚಿಗುರುಗಳು ಮೇಲಕ್ಕೆ ನಿಂತರೆ ಮಾವಿನ ಎಳೆ ಚಿಗುರು ಜೋಲು ಮುಖ ಹಾಕ್ಕೊಂಡಿರುತ್ತೆ. ನೋಡಿ, ಮಾವಿನ ಎಲೆ ಬಲಿತರೆ ಅದು ಗಟ್ಟಿಯಾಗಿ ಮೇಲ್ಮುಖವಾಗುತ್ತೆ. ಆದರೆ ಮಾವಿನ ಎಳೆ ಚಿಗುರು ಕೆಳಕ್ಕಿರುತ್ತೆ. ಅದು ಹೇಗಿತ್ತು ಅಂದರೆ ಈ ಮಾವಿನ ಹೂವೆನ್ನುವ ಬಾಣಕ್ಕೆ ಕಟ್ಟಿದ ಗರಿಗಳಂತೆ ಕಾಣಿಸ್ತಾ ಇತ್ತು ಅಂತ. ಪುಂಖ ಅಂತ ಕರೀತಾರಲ್ಲ, ಬಾಣದ ಹಿಂದೆ ಗರಿ ಇರುತ್ತಲ್ಲ, ಆ ರೀತಿ ತೋರ್ತು ಅಂತ. ಎಷ್ಟು ಒಳ್ಳೆಯ ಪರಿಶೀಲನೆ ಮಾಡಿದ್ದಾನೆ ಕವಿ. ಹಾಗಿದೆ. ಮತ್ತು ಇನ್ನು ಆ ಹೂಗಳ ಬಳಿ, ಮಾವಿನ ಹೂವಿನ ಬಳಿ ದುಂಬಿಗಳು ಝಂಕಾರ ಮಾಡಿಕೊಂಡು ಓಡಾಡ್ತಾ ಇದ್ದರೆ ಅದು ಹೇಗಿತ್ತು ಅಂದರೆ ಮನ್ಮಥ ಬಾಣಗಳ ಮೇಲೆ ತನ್ನ ಹೆಸರನ್ನು ಬರಕೊಂಡಂತೆ ಇತ್ತು ಅಂತ. ಹಿಂದೆ ಎಲ್ಲ ವೀರ ಯೋಧರು ತಮ್ಮ ಬಾಣಗಳಿಗೆ ಹೆಸರನ್ನು ಕೆತ್ತಿಸ್ತಾ ಇದ್ರಂತೆ. ಯಾಕೆ ಅಂದರೆ ಯಾರು ಸತ್ತಿದ್ದೋ ಅವ್ರ ಬಾಣದಿಂದಲೋ ಇವ್ರ ಬಾಣದಿಂದಲೋ, ಎಂಥದ್ದೋ ಮಹಾವೀರ ಸತ್ತೋಗ್ಬಿಟ್ಟಿದ್ದಾನೆ, ಅವನು ಯಾರೋ ಒಬ್ಬನ ಬಾಣದಿಂದ ಸತ್ತಿದ್ದು, ನಿನ್ನ ಬಾಣದಿಂದ ಅಲ್ಲ ಅಂತ ನಾಳೆ ಡಿಸ್ಪ್ಯೂಟ್ ಮಾಡಬಾರ್ದು. ನೋಡಯ್ಯ, ಆ ಬಾಣದ ಮೇಲೆ ನನ್ನ ಹೆಸರಿದೆ ಅಂತಂತಾರೆ. ಹೀಗೆ ಹೆಸರನ್ನು ಕೆತ್ತಲ್ಪಟ್ಟ ಬಾಣ ಬಿಟ್ಟು ವೈರಿಯನ್ನು ಕೊಲ್ಲುವುದು. ಮನ್ಮಥನ ನಾಮಾಂಕಿತದಂತೆ ಆ ನಾಮಾಕ್ಷರಗಳು ಕಪ್ಪಿಗೆ ಮಸಿಯಲ್ಲಿ ಬರೆದಂಥ ಅಕ್ಷರಗಳಂತೆ ಆ ದುಂಬಿಗಳು ಅಲ್ಲಲ್ಲಿ ಓಡಾಡ್ತಾ ಇರುವು ಕಾಣಿಸ್ತಾ ಇತ್ತು ಅಂತ ಕವಿ ಅಷ್ಟು ಪೂರ್ಣವಾದ ಚಿತ್ರಣ ಕೊಡ್ತಾನೆ. ಒಂದು ಕಡೆ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಗ್ರಂಥದಲ್ಲಿ ಬರುತ್ತೆ, ಒಬ್ಬ ಸುಂದರಿ ವಿರಹಿಣಿಯಾಗಿ ಕಣ್ಣೀರಿಡ್ತಾ ಇದ್ಲಂತೆ. ಅವಳ ಕಾಡಿಗೆ ಕರಗಿ ಕೆನ್ನೆ ಮೇಲೆ ಬಿದ್ದಿತ್ತಂತೆ. ಅದು ಹೇಗಿತ್ತು ಅಂತಂದರೆ ಮನ್ಮಥ ಅವಳಿಗೆ ವಿರಹ ವೇದನೆ ಅಂತ ಒಂದು ಶಾಸನ ಬರೆದಂತೆ ಇತ್ತು. ಕಾಡಿಗೆ ಕಣ್ಣಿಂದ ಕರಗಿ ಆ ಕಣ್ಣೀರಿನ ಜೊತೆಗೆ ಕಲಸಿಕೊಂಡು ಕೆನ್ನೆ ಮೇಲೆ ಬಂದಾಗ ಆ ನಾಮಾಕ್ಷರಗಳು, ಶಾಸನದ ನಾಮಾಕ್ಷರಗಳು ಬರೆದಂತೆ ಕಾಣಿಸ್ತಾ ಇತ್ತು ಅಂತ. ಪಂಪ ಅದನ್ನು ಅದ್ಭುತವಾಗಿ ರಕ್ತಾಕ್ಷರಗಳಿಂದ ವೀರ ಕಾವ್ಯವನ್ನೇ ಬರೆದಂತೆ ಭೀಷ್ಮ ಆ ಒಂದು ಶರತಲ್ಪದ ಮೇಲೆ ಮಲಗಿದಾಗ ವ್ಯಾಸಪೀಠದ ಮೇಲೆ ಪುಸ್ತಕ ಇಡ್ತಾರೆ. ಶರತಲ್ಪವೇ ವ್ಯಾಸಪೀಠ, ಭೀಷ್ಮನ ಶರೀರವೇ ತಾಳಪತ್ರ, ಅವನ ಜೀವನವೇ ಒಂದು ವೀರಕಾವ್ಯ, ಬಾಣಗಳೇ ಲೇಖನಿ, ರಕ್ತಸಿಕ್ತವಾದ ಗಾಯಗಳೇ ಅಕ್ಷರಗಳು ಎಂಬಂತೆ ಇತ್ತು ಅಂತ ತುಂಬ ಸುಂದರವಾದಂಥ ಕಲ್ಪನೆ ಮಾಡಿದ್ದಾನೆ. ಇನ್ನು ಅಶೋಕವಾಯಿತು, ಮಾವಾಯಿತು. ಈಗ ನೋಡಿ ಕರ್ಣಿಕಾರವನ್ನು ಕೆಲವರು ಬೆಟ್ಟದಾವರೆ ಅಂತಾರೆ, ಇನ್ನು ಕೆಲವರು ಹಾಲಿವಾಣ ಅಂತ ಕರೀತಾರೆ. ಹಾಲಿವಾಣ ಅನ್ನೋದರೊಳಗೆ ಒಂದು ಅರ್ಥ ಕಾಣಿಸುತ್ತೆ. ಆಯುರ್ವೇದದ ಗ್ರಂಥಗಳಲ್ಲಿ ಹಾಲಿವಾಣ ಅಥವಾ ಹಾರಿವಾಣ ಅನ್ನುವ ಒಂದು ಸೂಚನೆ ಕೊಡ್ತಾರೆ. ಕೆಲವು ಕಡೆ ಅಲ್ಲ ಅಂತಲೂ ಹೇಳ್ತಾರೆ. ಅದು ನಮಗೆ ಇನ್ನೂ ಚಿಂತ್ಯವಾದದ್ದು, ಗೊತ್ತಾಗೋಲ್ಲ. ವರ್ಣಪ್ರಕರ್ಷೆ ಸತಿ ಕರ್ಣಿಕಾರಂ ದುನೋತಿ ನಿರ್ಗಂಧತಯಾ ಸ್ಮಚೇತಃ ಪ್ರಾಯೇಣ ಸಾಮಗ್ರ್ಯ ವಿಧೌ ಗುಣಾನಾಂ ಪರಾಂಗುಖಿ ವಿಶ್ವಸೃಜ ಪ್ರವೃತ್ತಿ. ಕರ್ಣಿಕಾರ ಸದ್ಯಕ್ಕೆ ಹಾಲಿವಾಣ ಅಂತಲೇ ಇಟ್ಟುಕೊಳ್ಬಹುದು. ಬೆಟ್ಟದಾವರಿಯಾದರೂ ಒಂದೇ. ಬಹಳ ಸೊಗಸಾದ ಬಣ್ಣ, ಕೆಂಪು ಬಣ್ಣದಲ್ಲಿ ಹಾಲಿವಾಣ ಇದೆ.
ವರ್ಣಪ್ರಕರ್ಷೆ ಸತಿ ಕರ್ಣಿಕಾರಂ, ಫಳಫಳ ಹೊಳೆಯುವಂಥ ಕೆಂಬಣ್ಣದಲ್ಲಿ ಅದು ಇದೆ. ಆದರೆ ಅದಕ್ಕೆ ಯಾವ ಪರಿಮಳವೂ ಇಲ್ಲ. ದುನೋತಿ ನಿರ್ಗಂಧತೆಯಾಸ್ಮ ಚೇತ, ಮನಸ್ಸನ್ನು ದುಃಖ ಪಡುವಂತೆ ಮಾಡ್ತಾ ಇದೆ, ಮನಸ್ಸನ್ನು ಹಿಂಡುತ್ತೆ. ಬಣ್ಣ ಕೊಟ್ಟ ಭಗವಂತ ಅದಕ್ಕೆ ಪರಿಮಳ ಕೊಡಲಿಲ್ಲವಲ್ಲ, ಬರೀ ಆತ್ಮಸೌಂದರ್ಯವಿಲ್ಲದ ಬೆಡಗಾಯ್ತಲ್ಲ ಅಂತ ಅನಿಸುತ್ತೆ. ಏನು ಮಾಡೋದು? ವಿಶ್ವಸೃಜ ಪ್ರವೃತ್ತಿ ಸಾಮಗ್ರ್ಯ ವಿಧವು ಪ್ರಾಯೇಣ ಪರಾಂಗುಖಿ. ಆ ವಿಶ್ವ ಸೃಷ್ಟಾರನ ಪರಮಾತ್ಮನ ಮನಸ್ಸು ಎಲ್ಲೆಲ್ಲಿಯೂ ಪರಿಪೂರ್ಣತೆ ಕೊಡಬಾರದು ಅಂತ ಮಾಡ್ಕೊಂಡು ಬಿಟ್ಟಿದೆ ಅಂತ. ಅಂದರೆ ಇನ್ಕಂಪ್ಲೀಷನ್ ಇಸ್ ದಿ ಆರ್ಡರ್. ಎಲ್ಲಿಯೋ ಒಂದಿಷ್ಟು ಊನ ಮಾಡಿಬಿಡ್ತಾನೆ. ಎಂಥದ್ದು ಮಾಡೋಣ? ಆ ಬ್ರಹ್ಮನನ್ನು ಬೈಬೇಕಷ್ಟೆ. ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ ಅಂತ ಹೇಳಿದನಲ್ಲ ಜನ್ನ, ಆ ಥರ ನಾವು ಹೇಳಬೇಕಾಗುತ್ತದೆ. ಇಷ್ಟು ಸೊಗಸಾದ ಹೂವಿಗೆ ಅಂಥ ಏನೂ ಪರಿಮಳ ಇಲ್ಲವಲ್ಲ ಅಂತ. ಮಲ್ಲಿಗೆಗೆ ಇಂಥ ಸೊಗಸಾದ ಪರಿಮಳ ಕೊಟ್ಟ. ಅದರ ಬಣ್ಣವೂ ಪಾಪ ಡಲ್ಲು, ಹಳೆ ಬಿಳಿ ಬಟ್ಟೆ ಇದ್ದಂತೆ. ಆಗ್ತಾನೆ ಫ್ರೆಶ್ ಆಗಿ ನೀಲಿ ಹಾಕಿದ ಬಿಳಿ ಬಟ್ಟೆ ಥರ ಕಾಕಡ ಹೂವು ಇರುತ್ತೆ. ಕಾಕಡ ಹೂವು ಕಾಡು ಮಲ್ಲಿಗೆ ಅಂತ. ಅದಕ್ಕೆ ಬಣ್ಣ ಕೊಟ್ಟ, ಪರಿಮಳ ಕೊಡಲಿಲ್ಲ ಪಾಪ. ಏನೋ ಇದೆ ವಾಸನೆ, ಅದು ಪರಿಮಳ ಅಲ್ಲ, ಅದು ವಾಸನೆ ಅಷ್ಟೇ. ಜಾಜಿಗೆ ಬಣ್ಣವನ್ನು ಕೊಟ್ಟ, ಪರಿಮಳವನ್ನು ಕೊಟ್ಟ, ಆದರೆ ಸ್ವಲ್ಪ ಸ್ಥೈರ್ಯ ಕೊಡಲಿಲ್ಲ ಪಾಪ. 1-2 ಗಂಟೆಗೆ ಬಾಡಿ ಹೋಗ್ಬಿಡುತ್ತೆ. ಜಾಜಿಗೆ ಬಣ್ಣ ಪರಿಮಳ ಎಲ್ಲ ಕೊಟ್ಟ, ಆದರೆ ಅದು ಎಷ್ಟು ಸುಕುಮಾರ ಅಂತಂದರೆ ಮುಟ್ಟಿದ್ರೆ ಸಾಕು ಬಾಡಿ ಹೋಗುತ್ತೆ. ಮಂಜಿನ ಬಣ್ಣ ಉಂಟು, ಹವಳದ ಕಾಂಡ ಉಂಟು, ಆದರೆ ಅದನ್ನು ಬೊಗಸೆಗೆ ತೆಗೆದುಕೊಂಡ ತಕ್ಷಣ ಕಚಪಚ ಆಗಿಬಿಡುತ್ತೆ ಪಾಪ. ಅದು ಕೊಳತೇ ಹೋಗ್ಬಿಡುತ್ತೆ. ಅದಕ್ಕೆ ಒಣಗುವಿಕೆ ಅನ್ನೋದೇ ಇಲ್ಲ, ಕೊಳೆಯುವಿಕೆಯನ್ನು 3ನೇ ಸ್ತರ ಬೇರೆ ಬಂದುಬಿಡುತ್ತೆ ಅನ್ಸುತ್ತೆ. ಏನು ಇದು ವಿಧಿಯ ರೀತಿ ಅಂತ. ಸುಗಂಧರಾಜ ನಾನೂ ಇದ್ದೀನಿ ಅಂತ ಗಟ್ಟಿಯಾಗಿ ನಿಲ್ಲುತ್ತೆ. ಅದಕ್ಕೆ ಪರಿಮಳವೂ ಇದೆ, ಬಣ್ಣವೂ ಇದೆ, ಗಟ್ಟಿತನವೂ ಇದೆ. ಆದರೆ ಮುರಿದರೆ ಸಾಕು ಲೋಳೆ, ಕೊರಳಿಗೆ ಹಾಕಿದ್ರೆ ಸಾಕು, ಕುತ್ತಿಗೆ ಹಿಂದೆ ಎಲ್ಲನೂ ಅರಾಲ್ಡೇಟ್ದೋ ಫೆವಿಕಾಲ್ದೋ ಟ್ಯೂಬನ್ನು ಒತ್ತಿ ಹಿಡಿದಂತೆ ಅನುಭವ ಆಗುತ್ತದೆ. ಇದು ಎಂಥದ್ದು ವಿಧಿ ವೈಕಟ್ಯ ಅಂತ ಅನ್ನಬೇಕು. ಇನ್ನು ಈ ವಸಂತದಲ್ಲಿ ಪಲಾಶ ವೃಕ್ಷಗಳ ವರ್ಣನೆ ಮಾಡ್ತಾನೆ ಕವಿ. ಅದನ್ನು ನಾಳೆಗೆ ಇಟ್ಟುಕೊಳ್ಳೋಣ. ನಮಸ್ಕಾರ.